ಈ ಗೋಷ್ಠಿಯಲ್ಲಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರ ಕನಕ ತರಂಗಿಣಿ ಮಹಾಕಾವ್ಯ ಮಂಥನ ನಡೆಯಲಿಕ್ಕಿದೆ. ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್, ಹಿರಿಯ ವಿದ್ವಾಂಸರು, ಹಿರಿಯಡ್ಕ ಉಡುಪಿ ಇವರು ವಹಿಸಿಕೊಳ್ಳುವುದಕ್ಕಿದ್ದಾರೆ. ಹಾಗೆ ಈ ಗೋಷ್ಠಿಯಲ್ಲಿ ಈರುವರು ವಸಂತ ಭಾರದ್ವಾಜರ ಕನಕ ತರಂಗಿಣಿ ಅನ್ನುವಂತಹ ಮಹಾಕಾವ್ಯದ ಬಗ್ಗೆ ಮಾತುಗಳನ್ನಾಡುವುದಕ್ಕಿದ್ದಾರೆ. ಪಲ್ಲವಿ ಸೊಲ್ಲುಗಳಲ್ಲಿ ಜೀವನ ಯಾತ್ರೆ ಅನ್ನುವಂತಹ ವಿಷಯದಲ್ಲಿ ಶ್ರೀ ಶಿವಕುಮಾರ್ ಅಳಗೋಡು, ಉಪನ್ಯಾಸಕರು, ಪೂರ್ಣಪ್ರಜ್ಞಾ ಕಾಲೇಜು ಉಡುಪಿ. ಹಾಗೆ ಕನಕ ತರಂಗಿಣಿಯ ಕಾವ್ಯ ಸೌಂದರ್ಯ ಅನ್ನುವಂತಹ ವಿಷಯದಲ್ಲಿ ಡಾಕ್ಟರ್ ಬೆಳವಾಡಿ ಮಂಜುನಾಥರು, ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿಕ್ಕಮಗಳೂರು. ಇವರಿರುವರು ವಿಷಯ ಪ್ರಸ್ತುತಿಯನ್ನ ಮಾಡುವುದಕ್ಕಿದ್ದಾರೆ. ನಮ್ಮ ಈ ಎರಡನೇ ವಿಚಾರಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಗಳನ್ನು, ಅಧ್ಯಕ್ಷರನ್ನ ಹೃತ್ಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ, ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ಯಾತಕ್ಕೆ, ಮಾನಹೀನನಾಗಿ ಬಾಳುವ ಮನುಜನ್ಯಾತಕ್ಕೆ, ಜ್ಞಾನವಿಲ್ಲದೆ 100 ಕಾಲ ಬದುಕಲ್ಯಾತಕ್ಕೆ. ಜ್ಞಾನ ಇಲ್ಲದೆ ಎಷ್ಟು ಸಮಯ ಇದ್ರೂ ಕೂಡ ಅದು ವ್ಯರ್ಥ ಅಂತ ಕರೆಸಿಕೊಳ್ಳುತ್ತದೆ. ಆ ಕಾರಣಕ್ಕಾಗಿ ಜ್ಞಾನದಾಹಿಗಳಿಗೆ, ಜ್ಞಾನಾರ್ಥಿಗಳಿಗೆ ಜ್ಞಾನವನ್ನ ಧಾರೆ ಎರೆಯುವುದಕ್ಕೆ ಅನೇಕ ವಿದ್ವಾಂಸರು 2 ದಿವಸಗಳಲ್ಲಿ ನಮ್ಮ ಜೊತೆಯಾಗಲಿಕ್ಕಿದ್ದಾರೆ. ನಮ್ಮ ಈ ಎರಡನೇ ಗೋಷ್ಠಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಹಾಗೂ ಅಧ್ಯಕ್ಷರಾಗಿ ಆಗಮಿಸಿದವರನ್ನ ಸ್ವಾಗತಿಸ್ತಾ ನಮ್ಮ ಈ ವಿಚಾರಗೋಷ್ಠಿಯನ್ನ ಆರಂಭಿಸ್ತಾ ಇದ್ದೇವೆ. ಇದರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದವರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರು, ಹಿರಿಯ ವಿದ್ವಾಂಸರು. ಅವರ ಬಗೆಗೆ ತಿಳಿಯದವರು ಯಾರೂ ಇರುವುದಕ್ಕಿಲ್ಲ, ಕನ್ನಡ ಸಾಹಿತ್ಯಾಸಕ್ತರೆಲ್ಲರೂ ಕೂಡ. ಹಾಗೆ ಈರುವರು ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ವಿಷಯ ಪ್ರಸ್ತುತಿಯನ್ನು ಮಾಡುತ್ತಾರೆ. ಶ್ರೀ ಶಿವಕುಮಾರ್ ಅಳಗೋಡು ಹಾಗೂ ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಇವರನ್ನ ಪುಸ್ತಕ ಹಾಗೂ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕನಕದಾಸ ಅಧ್ಯಯನ ಕೇಂದ್ರದ ಸಂಯೋಜಕರು ನಮ್ಮ ಧನಂಜಯ ಕುಂಬ್ಳೆ ಸರ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಮತ್ತೊಮ್ಮೆ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಮನಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ಎಲ್ಲ ವೀಕ್ಷಕರಿಗೆ, ಕೇಳುಗರಿಗೆ ಸ್ವಾಗತವನ್ನು ಬಯಸ್ತಾ, ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರ ಕನಕ ತರಂಗಿಣಿ ಅನ್ನುವಂತಹ ಮಹಾಕಾವ್ಯದ ಮಂಥನ. ಈ ಕಾವ್ಯದ ಮುನ್ನುಡಿ ಸೇಸೆಯನ್ನು ಬರೆದವರು ಡಾಕ್ಟರ್ CP ಕೃಷ್ಣಕುಮಾರ್ ಅವರು ಕನಕ ತರಂಗಿಣಿಯ ಬಗ್ಗೆ ಹೀಗೆ ಹೇಳುತ್ತಾರೆ. ಅದನ್ನ ಇಲ್ಲಿ ಹೇಳದೇ ಇದ್ರೆ ಅದು ಬಹುಶಃ ನಮ್ಮ ಈ ಕಾರ್ಯಕ್ರಮ ಅಪೂರ್ಣ ಅಂತ ಅನ್ನಿಸಬಹುದೇನೋ ಅಂತ ಒಂದು ಭಾವನೆಯಲ್ಲಿ ಹೇಳುತ್ತೇನೆ. ಕನಕ ತರಂಗಿಣಿ ಇತಿಹಾಸವಲ್ಲ, ಕಲ್ಪನಾ ವಿಲಾಸ ರಂಜಿತವಾದ ಐತಿಹ್ಯವೂ ಅಲ್ಲ. ಅದು ಚರಿತ್ರೆಯ ಹಂದರದ ಮೇಲೆ ಹಬ್ಬಿಸಿದ ಕಮನೀಯ ಕಬ್ಬದ ಬಳ್ಳಿ. ಈ ಹೊತ್ತಿನ ಸಮಾಜಕ್ಕೆ ಅತ್ಯಗತ್ಯವಾದ ಪರಾರ್ಥವನ್ನು ಪ್ರದಾನ ಮಾಡುವ ಕಲ್ಪವಲ್ಲಿ. ಅದು ಇತಿಹಾಸ ಪುರಾಣಗಳ ಮಂಗಳ ಸಂಗಮ ಅನ್ನುವಂತಹ ಮಾತನ್ನ ಡಾಕ್ಟರ್ CP ಕೃಷ್ಣಕುಮಾರ್ ಅವರು ಹೇಳುತ್ತಾರೆ. ಹಾಗೆ ಈ ಮಹಾಕಾವ್ಯದ ಛಂದಸ್ಸಿನ ಬಗ್ಗೆ ಸ್ವತಃ ಕೃತಿಕರ್ತರು ಕಬ್ಬಿನಾಲೆ ವಸಂತ ಭಾರದ್ವಾಜರು ಕಲೆಯಬ್ಬೆ ಅಡಿಗೆ ಕಡುನೋಂಪೆಯಂ ಶಿರವಾಗಿ ಬಹುತಾಳ ವೃತ್ತಗಳ ಹೊಸದೀಗ ಹೊಸ ಗೀತ ಮಾಲೆಯಿಂದೆಂಬ
ಚಂದೋಬಂಧದೊಳಗೆ ಕಬ್ಬವ ಕಟ್ಟಿ ನಾಂದಿಯಂ ಗೈದು ನಾನೊರೆವೆ ಕನಕ ತರಂಗಿಣಿಯಂ ಅಂತ ಹೇಳುತ್ತಾರೆ. ಅಂತಹ ಕನಕ ತರಂಗಿಣಿ ಮಹಾಕಾವ್ಯದ ಕುರಿತಾಗಿ ವಿದ್ವಾಂಸರಾಡುವಂತಹ ಮಾತುಗಳ ಮುಖೇನ ನಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಳುವಂತಹ ಮನವನ್ನ ನಾವು ಮಾಡೋಣ ಅಂತ ಹೇಳ್ತಾ ಇದ್ದೇನೆ. ಆರಂಭದಲ್ಲಿ ಶ್ರೀ ಶಿವಕುಮಾರ್ ಅಳಗೋಡು ಇವರು ಪಲ್ಲವಿ ಸೊಲ್ಲುಗಳಲ್ಲಿ ಜೀವನಯಾತ್ರೆ ಅನ್ನುವಂತಹ ವಿಷಯದ ಕುರಿತಾಗಿ ಮಾತುಗಳನ್ನಾಡುವುದಕ್ಕಿದ್ದಾರೆ. ಅವರ ಬಗೆಗೆ ಕಿರು ಪರಿಚಯವನ್ನು ಮಾಡಿಕೊಡುವುದಕ್ಕಿದ್ದೇನೆ. ಇವರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅಳಗೋಡಿನವರು. 2017ನೇ ಇಸವಿಯಲ್ಲಿ ದ್ವಿತೀಯ ರ್ಯಾಂಕ್ನೊಂದಿಗೆ ಮಂಗಳೂರು ವಿಶ್ವವಿದ್ಯಾಲಯದಿಂದ MA ಕನ್ನಡ ಪದವಿಯನ್ನು ಪಡ್ಕೊಳ್ಳುತ್ತಾರೆ. ಕಲೆ ಸಾಹಿತ್ಯ ಕ್ಷೇತ್ರಗಳಲ್ಲಿ ಆಸಕ್ತರು. ಸ್ವತಃ ಯಕ್ಷಗಾನ ಕಲಾವಿದರಾಗಿ, ತಾಳಮದ್ದಳೆ ಅರ್ಥಧಾರಿಗಳಾಗಿ, ಪ್ರಸಂಗ ಕವಿಯಾಗಿ ಗುರುತಿಸಿಕೊಂಡಿರುವ ಇವರು 8 ವಿಭಿನ್ನ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಸ್ನೇಹಲೋಕ ಅನ್ನುವಂತಹ ಸಣ್ಣ ಕಥೆ, ಮಹೇಂದ್ರ ಮಹಾಭಿಷ ಅನ್ನುವಂತಹ ಪೌರಾಣಿಕ ಯಕ್ಷಗಾನ ಪ್ರಸಂಗ, ಹಾಗೆ ದಂಡಕ ದಮನ ಅನ್ನುವಂತಹ ಯಕ್ಷಗಾನ ಪ್ರಸಂಗ, ಮುನ್ನುಡಿ ಅನ್ನುವಂತಹ ಲಲಿತ ಪ್ರಬಂಧ, ಲೌಕಿಕದ ಬೆಳಗು ಅನ್ನುವಂತಹ ಪಂಪ ಭಾರತದ ವಿಮರ್ಶೆ, ಪದ್ಮಶ್ರೀ ಚಿಟ್ಟಾಣಿಯವರ ಕೊನೆಯ ದಿನಗಳು, ಹಾಗೆ 2 ಯಕ್ಷಗಾನ ಪ್ರಸಂಗಗಳಿಗೆ ಪ್ರಸಂಗ ರಚನಾ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಕೂಡ ಇವರು ತಮ್ಮದಾಗಿಸಿಕೊಂಡವರು. ಒಂದು ದೇವಸೇನಾ ಪರಿಣಯ, ಮತ್ತೊಂದು ಇತ್ತೀಚೆಗೆ ನಡೆದ ಸ್ಪರ್ಧೆಯಲ್ಲಿ ರಚಿಸಿದ ಯವಕ್ರೀತ ವೃತ್ತಾಂತ ಅನ್ನುವಂತಹ ಪ್ರಸಂಗಕ್ಕೆ ಅವರಿಗೆ ದ್ವಿತೀಯ ಬಹುಮಾನ ಲಭಿಸಿದೆ. ಇವರು ಉಪನ್ಯಾಸಕರಾಗಿ ಪೂರ್ಣಪ್ರಜ್ಞಾ ಕಾಲೇಜು ಉಡುಪಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಂಗಳೂರು ಆಕಾಶವಾಣಿಯ ಕಲಾವಿದರು ಹೌದು, ಅದರಲ್ಲಿ ಅನೇಕ ಇವರ ಸಣ್ಣ ಕಥೆಗಳು ಪ್ರಸಾರವಾಗಿದೆ. ಪತ್ರಿಕೆಗಳಲ್ಲಿ ಲೇಖನಗಳು ಕೂಡ ಪ್ರಕಟಗೊಂಡಿದ್ದಾವೆ. ಇವರ ಸಾಹಿತ್ಯ ಕೈಂಕರ್ಯಕ್ಕೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತು 2017ರಲ್ಲಿ ರಾಜ್ಯ ಮಟ್ಟದ ಜ್ಯೋತಿ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ. ಹಾಗೆ ಬೆಂಗಳೂರು ಹವ್ಯಕ ಸಭಾದಿಂದ ಯುವ ಪುರಸ್ಕಾರವನ್ನು ಪಡೆದುಕೊಂಡಂತಹ ಶ್ರೀ ಶಿವಕುಮಾರ್ ಅಳಗೋಡು ಸರ್, ತಮಗಿದೋ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಒಂದು ರೀತಿಯಲ್ಲಿ ನನ್ನ ಪರಮ ಗುರುಗಳು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಅವರಿಗೆ ವಂದನೆಯನ್ನು ಅರ್ಪಿಸ್ತೇನೆ. ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರ ಒಂದು ವಿಶಿಷ್ಟವಾದ ಕಾವ್ಯಕೃತಿ ಕನಕ ತರಂಗಿಣಿ ಅನ್ನುವಂತಹದ್ದು. ಹಿರಿಯ ವಿದ್ವಾಂಸರೆಲ್ಲ ಮಾತಾಡಿದ ಮೇಲೆ ನನ್ನ ಮಾತು ಅದೆಷ್ಟು ಬಾರಿ ಕೆಳಗೆ ಬೀಳುವಂತಹ ರೀತಿಯ ಸನ್ನಿವೇಶವನ್ನು ನಿರ್ಮಾಣ ಮಾಡ್ತದೆಯೋ ಗೊತ್ತಿಲ್ಲ. ಆದರೆ ಒಂದು ನಂಬಿಕೆ ಇದೆ, ಏನು ಅಂತಂದರೆ ರಾಘವಾಂಕ ಹೇಳಿದ ಹಾಗೆ ನಡೆಯುವವನ್ ಎಡವದೆ ಕುಳಿತವನ್ ಎಡಹುವನೆ ಅಂತ. ಆ ಮಾತನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಕಾವ್ಯ ಪ್ರವೇಶವನ್ನು ಮಾಡೋದಕ್ಕೆ ಮುಂದಾಗುತ್ತೇನೆ. ಪಲ್ಲವಿ ಸೊಲ್ಲುಗಳಲ್ಲಿ ಕನಕನ ಜೀವನ ಯಾತ್ರೆ ಅನ್ನುವಂತಹ ವಿಷಯದ ಕುರಿತು ಒಂದಿಷ್ಟು ಮುಖ್ಯ ಪ್ರಸಂಗಗಳನ್ನಷ್ಟೇ ನಾನಿವತ್ತು ಗಮನಿಸಲಿಕ್ಕೆ ಮುಂದಾಗುತ್ತೇನೆ. ಯಾಕೆ ಅಂತ ಹೇಳಿದರೆ ಇಡೀ ಕಾವ್ಯದ ಪ್ರತಿಯೊಂದು ಪ್ರಸಂಗವೂ ಕೂಡ ಬಹಳ ರಸಾತ್ಮಕವಾದದ್ದು ಮತ್ತು ಬಹಳ ಕಲಾತ್ಮಕವಾದದ್ದು. ಆ ಕಾರಣಕ್ಕೋಸ್ಕರ ಎಲ್ಲ ಪ್ರಸಂಗಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸ್ಥಿತಿ ಇದ್ದರೂ ಕೂಡ ಸಮಯದ ಮಿತಿಯಿಂದ ಕೆಲವು ಪ್ರಮುಖ ಸಂಗತಿಗಳನ್ನಷ್ಟೇ ಪ್ರಸ್ತಾಪಿಸುವುದಕ್ಕೆ ಮುಂದಾಗುತ್ತೇನೆ. ಈಗಾಗಲೇ ಕಾವ್ಯದ ಕುರಿತು ನಿರೂಪಕರು ಒಂದೆರಡು ಮಾತುಗಳನ್ನು ಹೇಳಿದರು. ಅದಕ್ಕೆ ಪೂರಕವಾಗಿ ಸುಮಾರು 10 ಪಲ್ಲವಿಗಳಲ್ಲಿ, ಎಂದರೆ ನಾಂದಿ ಪಲ್ಲವಿಯಿಂದ ಕೊನೆಯ ಮಂಗಲ ಪಲ್ಲವಿಯವರೆಗೆ 10 ಪಲ್ಲವಿಗಳಲ್ಲಿ 40 ಸೊಲ್ಲುಗಳಲ್ಲಿ ಕಾವ್ಯ ಸಾಗುತ್ತದೆ. ಈ ಪಲ್ಲವಿ ಸೊಲ್ಲುಗಳಲ್ಲಿ ಕನಕನ ಜೀವನ ಯಾತ್ರೆ ಕನಕ ಗರ್ಭಾವಸ್ಥೆಯಲ್ಲಿ ಇರುವುದಕ್ಕಿಂತ ಮೊದಲೇ ಆರಂಭವಾಗಿ ಕನಕನ ಪರಂಧಾಮದವರೆಗೂ ಕೂಡ ಅನೇಕ ಮಜಲುಗಳನ್ನು ತಾಳ್ತಾ ಅನೇಕ ರೀತಿಯಾದಂತಹ ಹೊಸ ಹುಟ್ಟುಗಳನ್ನು ಪಡೆದುಕೊಳ್ತಾ ಕನಕನ ಅನೇಕ ಕಾವ್ಯಕೃತಿಗಳಿಗೆ ಹೊಸ ಹುಟ್ಟನ್ನು ಒದಗಿಸ್ತಾ ಈ ಕಾವ್ಯಕೃತಿ ಸಾಗುತ್ತದೆ. ಮಹಾಕಾವ್ಯಗಳ ಪರಂಪರೆ ನಾವು ಹಳೆಗನ್ನಡ ಸಾಹಿತ್ಯದಲ್ಲಿ ಗಮನಿಸಿದ್ದೇವೆ. ಇತ್ತೀಚೆಗಿನ ಆಧುನಿಕ ಕಾಲಘಟ್ಟದಲ್ಲಿಯೂ ಕೂಡ ನಾವು ಗಮನಿಸಿದ್ದೇವೆ.
ಕೃಷ್ಣನನ್ನು ನೆನಪಿಸ್ತಾರೆ. ಮತ್ತು ಕಾಗಿನೆಲೆಯ ಆದಿಕೇಶವನೇ ಕಬ್ಬಿನಾಲೆಯೊಳಿದ್ದು ತನ್ನಿಂದ ಈ ಕೃತಿಯನ್ನು ಬರೆಸ್ತಾ ಇದ್ದಾನೆ ಎನ್ನುವಂತಹ ಒಂದು ದೊಡ್ಡ ವಿಶ್ವಾಸವನ್ನು ಇರಿಸಿಕೊಂಡು ಈ ಕಾವ್ಯ ಕೃತಿ ಆರಂಭ ಆಗುತ್ತೆ. ಆ ಮುಂದೆ ಬಾಡ ಪಲ್ಲವಿಯಲ್ಲಿ ನಮಗೆ ಗೊತ್ತಿರುವಂತಹದ್ದೇ ಕಥೆ. ಬಾಡ ಬಂಕಾಪುರದ ನಾಯಕನಾದಂತಹ ಅಥವಾ ಪಾಳೇಗಾರನಾದಂತಹ ಬೀರಪ್ಪ ತನ್ನ ಹೆಂಡತಿಯಾದಂತಹ ಬಚ್ಚಮ್ಮಳ ಜೊತೆಗೆ 10 ವರ್ಷಗಳ ಕಾಲ ಸಂಸಾರವನ್ನು ನಡೆಸಿದರೂ ಕೂಡ ಪುತ್ರೋತ್ಸವ ಆಗಿರೋದಿಲ್ಲ. ಆ ಬಳಿಕ ತಿರುಪತಿಯನ್ನು ಸಂದರ್ಶಿಸ್ತಾರೆ. ತಿರುಪತಿಯಲ್ಲಿ ವ್ಯಾಸತೀರ್ಥರನ್ನು ಭೇಟಿ ಮಾಡ್ತಾರೆ. ಅವರಿಂದ ಆಶೀರ್ವಾದ ಮಂತ್ರಾಕ್ಷತೆಗಳನ್ನು ಪಡೆದುಕೊಂಡು ಮನೆಗೆ ಬಂದು ಅಲ್ಲಿ ಆದಿಕೇಶವನ ವಿಗ್ರಹವನ್ನು ಸ್ಥಾಪಿಸಿದ ಬಳಿಕ ಆ ವ್ರತಾಚರಣೆಯಲ್ಲಿಯೇ ಕಾಲ ಕಳೆಯುವಂತಹ ದಂಪತಿಗಳಿಗೆ ಪುತ್ರೋತ್ಸವವಾಗುತ್ತದೆ ಎನ್ನುವಂತಹ ಒಂದು ಸನ್ನಿವೇಶವನ್ನು ಕಾವ್ಯಕೃತಿ ಬಿಟ್ಕೊಡ್ತಾ ಹೋಗುತ್ತದೆ. ಈ ಸಂದರ್ಭದಲ್ಲಿ ಇಡೀ ಆ ಕಾಗಿನೆಲೆಯಲ್ಲಿ ಒಂದು ಪರ್ವದ ಉತ್ಸವ ಆರಂಭ ಆದ ಹಾಗೆ ಆಯಿತು, ಪುತ್ರೋತ್ಸವ ಆದದ್ದು ಅನ್ನುವಂತಹ ವಿಶೇಷಣಗಳನ್ನು ಕೂಡ ಬಳಸ್ತಾರೆ. ಮಗುವಿಗೆ ತಿಮ್ಮಪ್ಪನ ದಯೆಯಿಂದ ಹುಟ್ಟಿದ ಕಾರಣ ತಿಮ್ಮಪ್ಪ ಅನ್ನುವಂತಹ ಹೆಸರನ್ನು ಇಡುತ್ತಾರೆ. ಸುಮಾರು 1 ವರ್ಷ ಕಳೆಯುವುದರೊಳಗೆ ತಿಮ್ಮಪ್ಪನ ತಾಯಿ ಬಚ್ಚಮ್ಮ ಅಕಾಲ ಮೃತ್ಯುವಿಗೆ ಒಳಗಾಗುತ್ತಾಳೆ. ಆ ದುಃಖದಲ್ಲಿ ಬೀರಪ್ಪ ಇರುವಾಗ ಮಗುವಿಗೆ ಸುಮಾರು 5 ವರ್ಷ ತುಂಬ ಹೊತ್ತಿಗೆ ವ್ಯಾಸತೀರ್ಥರು ಹೇಳಿದ ಮಾತನ್ನು ನೆನಪು ಮಾಡಿಕೊಂಡು ತಿರುಪತಿಗೆ ಕರೆದುಕೊಂಡು ಬಂದು ಅಲ್ಲಿ ಸೇವೆಯನ್ನು ಕೊಡಿಸ್ತಾರೆ. ಆಗ ಒಂದು ಪ್ರಮುಖವಾದಂತಹ ಘಟನೆಯನ್ನು ನೆನಪು ಮಾಡಿಕೊಳ್ಳಬೇಕು. ವ್ಯಾಸತೀರ್ಥರು ಮಗುವಿನ ಭವಿಷ್ಯವನ್ನು ಅವಲೋಕಿಸಿ ಆ ಮಗುವಿನ ಮುಂದಿನ ಏಳಿಗೆಗೋಸ್ಕರವಾಗಿ ಒಂದು ಸಾಲಿಗ್ರಾಮ ಸಂಪುಟವನ್ನು ಕೊಟ್ಟು ಅದನ್ನು ಕೊರಳಿನಲ್ಲಿ ಧರಿಸುವುದಕ್ಕೆ ಹೇಳ್ತಾರೆ. ಇದು ಕಾವ್ಯದ ಆರಂಭದಲ್ಲಿ ಕಾಣಿಸುವಂತಹ ಸಂಗತಿ. ಕಾವ್ಯದ ಕೊನೆಯಲ್ಲಿ ಮತ್ತೆ ಇದೇ ಸಂಗತಿಯನ್ನು ಕನಕದಾಸರು ನೆನಪು ಮಾಡಿಕೊಳ್ಳುವಾಗ ಮತ್ತೆ ನಮಗೆ ಹಿಂದಕ್ಕೆ ಕರೆದುಕೊಂಡು ಬರ್ತದೆ. ಕಾವ್ಯ ಸಂಪುಟವನ್ನು ಕೊಟ್ಟು ಹೇಳ್ತಾರೆ, ಬಹಳ ಪ್ರಸಿದ್ಧನಾಗಿ ಮೆರೆದಾಡುವಂತಹ ಈತ ಹರಿಧ್ಯಾನದಲ್ಲಿ ತಲ್ಲೀನನಾಗಿ ಹರಿಯಲ್ಲಿ ಲೀನನಾಗುತ್ತಾನೆ. ಯಾವಾಗ ಕೊರಳಿನಲ್ಲಿರುವಂತಹ ಈ ಸಾಲಿಗ್ರಾಮ ಸಂಪುಟ ತೆರೆದುಕೊಳ್ತದೆಯೋ ಆಗ ಇವರಿಗೆ ಕಾಲವಾಗುವಂತಹ ಕಾಲ ಹತ್ತಿರವಾಗುತ್ತದೆ ಎನ್ನುವ ಸೂಚನೆಯನ್ನು ಕೊಟ್ಟು ಕಳಿಸ್ತಾರೆ. ಆಮೇಲೆ ಬೀರಪ್ಪ ಮಗುವಿಗೆ ಬೇಕಾದಂತಹ ಅಕ್ಷರಾಭ್ಯಾಸವನ್ನು ಆಮೇಲೆ ಮೂಲ ಸಂಸ್ಕಾರಗಳನ್ನು ಕೂಡ ಒದಗಿಸಿಕೊಡ್ತಾನೆ. ಅಷ್ಟೊತ್ತಿಗಾಗುವಾಗ ಒಂದು ದೊಡ್ಡ ಘಟನೆ ಸಂಭವಿಸ್ತದೆ. ಅದು ತಿಮ್ಮಪ್ಪನ ಬದುಕಿನಲ್ಲಿಯೂ ಕೂಡ ಒಂದು ಬಹಳ ಪ್ರಮುಖವಾದಂತಹ ಘಟನೆ. ಆ ಕಡೆಯಿಂದ ಆದಿಲ್ ಶಾಹಿಗಳು ಈ ಬಾಡ ಬಂಕಾಪುರವನ್ನು ವಶಪಡಿಸಿಕೊಳ್ಬೇಕು ಅಂತ ದಾಳಿ ಮಾಡುತ್ತಾರೆ. ಆ ದಾಳಿಯನ್ನು ಎದುರಿಸುವುದಕ್ಕೆ ಬೀರಪ್ಪ ಸಿದ್ಧನಾಗುತ್ತಾನೆ. ಪ್ರಮುಖವಾಗಿ ಆದಿಕೇಶವ ಮೂರ್ತಿಯನ್ನು, ಒಂದಿಷ್ಟು ಕನಕಾಭರಣಗಳ ಕೊಪ್ಪರಿಗೆಯನ್ನು, ಜೊತೆಗೆ ತಿಮ್ಮಪ್ಪನ ರಕ್ಷಣೆಗೆ ಅಂತ ಒಂದು ಖಡ್ಗವನ್ನು ನೆಲದಡಿಯಲ್ಲಿ ಹೂತಿಟ್ಟು ಆ ಸಂಗತಿಯನ್ನು ತನ್ನ ಆತ್ಮೀಯನಾದಂತಹ ಹನುಮಪ್ಪನಿಗೆ ತಿಳಿಸಿ ತಾನು ಹೋರಾಡುತ್ತಲೇ ಕಾಲವಾಗುತ್ತಾನೆ. ವಿರೋಧಿಗಳ ದಾಳಿಯಿಂದ ತಪ್ಪಿಸಿಕೊಳ್ಬೇಕು ಅಂತ ಹನುಮಪ್ಪ ತಿಮ್ಮಪ್ಪನನ್ನು ಕರೆದುಕೊಂಡು ಮುಂದೆ ಸಾಗುತ್ತಾನೆ. ಆಮೇಲೆ ತಿಮ್ಮಪ್ಪ ಗೊರವನೊಬ್ಬನ ಕಾರಣದಿಂದ ಅವನ ಜೊತೆಯಲ್ಲಿ ಸಾಗಿ ಬಂದು ಪಂಡಿತಾರಾಧ್ಯ ಮಠದ ಮರಿ ಕರಿಬಸವ ಸ್ವಾಮಿಗಳ ಆಶ್ರಯವನ್ನು ಪಡೆದುಕೊಳ್ತಾನೆ. ಇದು ಕನಕದಾಸರ ಜೀವನದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಅಧ್ಯಾಯವನ್ನು ತೆರೆದುಕೊಳ್ಳುತ್ತದೆ. ಸುಮಾರು 15 ವರ್ಷಗಳ ಕಾಲ ಆ ವೀರಶೈವ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾರೆ ಮರಿಕರಿಬಸವ ಸ್ವಾಮಿಗಳ ಆಶ್ರಯದಲ್ಲಿ. ಅನೇಕ ಶಿವಶರಣರ ವಚನಗಳ ಸಾರವನ್ನು, ಶಿವತತ್ವದ ಸಾರವನ್ನು, ಆಮೇಲೆ ಶಿವಸ್ತುತಿ ಪರವಾದಂತಹ ಅನೇಕ ಆಶು ಕವಿತೆಗಳನ್ನು ಆ ಸಂದರ್ಭದಲ್ಲಿ ರಚನೆ ಮಾಡ್ತಾರೆ. ಹಾಗಾಗಿ ವೀರಶೈವ ತತ್ವದ ಆಳವಾದ ಅನುಭವ ಮತ್ತು ಅಲ್ಲಿಯ ಸಾರವನ್ನು ಚೆನ್ನಾಗಿ ತಿಳಿದುಕೊಳ್ತಾರೆ ಮತ್ತು ಅದನ್ನು ಬೇರೆಯವರಿಗೂ ವಿವರಿಸುವಂತಹ ಪ್ರಯತ್ನಗಳನ್ನು ಕವಿತೆಯ ರೀತಿಯಲ್ಲಿ ಮಾಡುತ್ತಾರೆ. ಇಲ್ಲಿಯೇ ಕನಕದಾಸರ ಒಳಗಿದ್ದಂತಹ ಒಬ್ಬ ಕವಿ ನಿಧಾನಕ್ಕೆ ಪಡಿಮೂಡ್ತಾ ಇದ್ದ ಅನ್ನುವಂತಹ ಒಂದು ಸೂಚನೆಯನ್ನು ಕವಿಗಳು ಕೊಡ್ತಾ ಹೋಗ್ತಾರೆ. ಆ ಬಳಿಕ ಒಂದು ಘಟನೆ ಆಗುತ್ತೆ. ಅಲ್ಲಿ ಮರಿಕರಿಬಸವ ಸ್ವಾಮಿಗಳ ಒಂದು ಪವಾಡವನ್ನು ಕೂಡ ಕಾವ್ಯ ತೆರೆದಿಡುತ್ತೆ. ಒಬ್ಬ ಕಿವುಡ ಅಲ್ಲಿಗೆ ಒಬ್ಬ ಕಿವಿಡನನ್ನು ಕರೆದುಕೊಂಡು ಬರ್ತಾನೆ. ಕರೆದುಕೊಂಡು ಬಂದಂತಹ ಇನ್ನೊಬ್ಬ ವ್ಯಕ್ತಿ ಸವಾಲನ್ನು ಎಸೀತಾನೆ, ಈತನಿಗೆ ನೀವು ಕಿವಿ ಕೇಳಿಸುವ ಹಾಗೆ ಮಾಡಿದರೆ ನಾನು ನಿಮ್ಮನ್ನು ನಂಬುತ್ತೇನೆ ಅಂತ. ಆಮೇಲೆ ತೀರ್ಥೋದಕವನ್ನು ಹಾಕಿ ಅವನ ಕಿವಿಯಲ್ಲಿ ಶಂಖವಾದ್ಯವನ್ನು ಮಾಡಿದಾಗ ಕಿವಿ ಕೇಳಿಸುವ ಹಾಗಾಯಿತು ಅನ್ನುವಂಥದ್ದೊಂದು ಪವಾಡ ಸದೃಶವಾದ ಸಂಗತಿಗಳನ್ನು ನಾವು ನೋಡ್ತಾ ಹೋಗ್ಬೋದು. ಆಮೇಲೆ ಒಂದಿನ ಏನಾಗುತ್ತೆ ಅಂತಂದರೆ, ಪಂಪಾ ಕ್ಷೇತ್ರಕ್ಕೆ ಬಂದಾಗ ಶ್ರೀಕೃಷ್ಣ ದೇವರಾಯನಲ್ಲಿ ಹೇಳ್ತಾರೆ ಮರಿಕರಿಬಸವ ಸ್ವಾಮಿಗಳು, ಇಲ್ಲಿ ಶೈವಾಗಮದ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತ. ಅದಕ್ಕೆ ಒಪ್ಪಿದಂತಹ ಶ್ರೀಕೃಷ್ಣ ದೇವರಾಯ ಅಲ್ಲಿ ವೀರಭದ್ರ ಸ್ವಾಮಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡುವುದಕ್ಕೆ ಅವಕಾಶವನ್ನು ಕೊಡ್ತಾನೆ. ಅಲ್ಲಿಯ ಮಠಕ್ಕೆ ಒಬ್ಬರು ಗುರು ಆಗಬೇಕು ಅಂತ ತಿಳಿದಾಗ ಮರಿಕರಿಬಸವ ಸ್ವಾಮಿಗಳು ಶಿವರುದ್ರ ಸ್ವಾಮಿಯನ್ನು ಅಲ್ಲಿಗೆ ಗುರುವನ್ನಾಗಿ ಹಾಗೂ ಈ ತಿಮ್ಮಪ್ಪನನ್ನು ಸಹಾಯಕನನ್ನಾಗಿ ನೇಮಿಸ್ತಾರೆ.
ಸ್ವಲ್ಪ ಕಾಲ ಕಳೆದಿತ್ತು. ಒಂದು ದಿವಸ ಶಿವರುದ್ರ ಸ್ವಾಮಿಗಳು ಹಾಗೂ ತಿಮ್ಮಪ್ಪ ನದಿಗೆ ತುಂಗಭದ್ರೆಗೆ ಸ್ನಾನಕ್ಕೆ ಅಂತ ಹೋಗಿರ್ತಾರೆ. ತಿಮ್ಮಪ್ಪ ಕೊರಳಿನಲ್ಲಿರುವಂತಹ ಆ ಸಾಲಿಗ್ರಾಮ ಸಂಪುಟವನ್ನು ಸ್ವಲ್ಪ ಬದಿಗಿಟ್ಟು ಸ್ನಾನ ಮಾಡ್ತಾ ಇರುವಾಗ ಶಿವರುದ್ರ ಸ್ವಾಮಿಗಳು ಅದನ್ನು ತೆಗೆದು ನೋಡ್ತಾರೆ. ನೋಡಿದಾಗ ಅದರಲ್ಲಿ ಸಾಲಿಗ್ರಾಮ. ಇವರು ಶೈವ ಸಿದ್ಧಾಂತವನ್ನು ಅಂಗೀಕರಿಸಿಕೊಂಡವರು ಮತ್ತು ಅದನ್ನೇ ಬಹಳ ಪ್ರಮುಖ ಅಂತ ಸಾರುತ್ತಾ ಇದ್ದವರು. ಅದನ್ನು ನೋಡಿ ತಿಮ್ಮಪ್ಪನಿಗೆ ಹೇಳ್ತಾರೆ, ಈ ಸಾಲಿಗ್ರಾಮ ಧಾರಣೆ ಲಿಂಗ ಧಾರಣೆ ಮಾಡಿದವರಿಗೆ ಅದು ಶೋಭೆಯನ್ನು ತರುವಂತಹದ್ದಲ್ಲ. ಈ ಕೂಡಲೇ ಈ ಸಾಲಿಗ್ರಾಮವನ್ನು ನೀನು ಕಿತ್ತು ಬಿಸಾಡಬೇಕು. ನಿನಗೆ ಬೇರೊಂದು ಲಿಂಗ ಧಾರಣೆಯನ್ನು ನಾನು ಮಾಡಿಸ್ತೇನೆ. ಅದಿಲ್ಲ ಅಂತಾದರೆ ಮರಿಕರಿಬಸವ ಸ್ವಾಮಿಗಳಿಗೆ ನಾನು ನಿನ್ನ ಕುರಿತು ದೂರು ಕೊಡ್ತೇನೆ ಅಂತ ಹೇಳ್ತಾರೆ. ಆಗ ಬಹಳ ಪ್ರಮುಖವಾಗಿ ತಿಮ್ಮಪ್ಪ ಜಾತಿಯ ಕುರಿತಾದಂತಹ ಮತ್ತು ಈ ಭೇದ ಭಾವದ ಕುರಿತಾದಂತಹ ಮಾತುಗಳನ್ನು ಆಡ್ತಾ ಹೋಗ್ತಾರೆ. ಹರನಾದರೇನು ಹರಿ ಎಂದು ಹೇಳಿದರೆ ಏನು, ಹರಿಹರರ ನಡುವೆ ಭೇದವನ್ ಎಣಿಸೆ ಸರಿ ಏನು ಅಂತ ಹೇಳ್ತಾ, ನೆತ್ತಿಯಂ ಸುಡುವ ಸೂರ್ಯನಿಗಿಂತ ಮಿಗಿಲಾಗಿ ಹೊತ್ತಿ ಭುಗಿಲಿಂದ ಜಾತಿಯ ಜ್ವಾಲೆ ಪಿರಿದಾಯಿತು ಅಂತ ಹೇಳಿ ಶಿವರುದ್ರ ಸ್ವಾಮಿಗಳ ಮಾತನ್ನು ತಿರಸ್ಕರಿಸಿ ಅಲ್ಲಿಂದ ಮುಂದೆ ತೆರಳುತ್ತಾರೆ. ಅಂದರೆ 15 ವರ್ಷಗಳ ಕಾಲ ಅವರು ಒಪ್ಪಿಕೊಂಡಂತಹ ಅಥವಾ ಅಪ್ಪಿಕೊಂಡಂತಹ ಆ ಶೈವ ಸಿದ್ಧಾಂತವನ್ನು ಈ ಕಾರಣದಿಂದ ಬಿಟ್ಟು ಮುಂದೆ ತೆರಳುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಅಲ್ಲಿಂದ ಮುಂದೆ ಅವರು ತಿರುಮಲೆಯ ತಾತಾಚಾರ್ಯರ ಸನ್ನಿಧಾನಕ್ಕೆ ಬರ್ತಾರೆ. 2ನೆಯ ಪರ್ವ ಆರಂಭ ಆದ ಹಾಗಾಗುತ್ತೆ. ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಅಂಗೀಕರಿಸಿಕೊಂಡಿದ್ದವರು ತಿರುಮಲೆ ತಾತಾಚಾರ್ಯರು. ಅವರಲ್ಲಿ ಶಿಷ್ಯರಾಗಿ ವೈಷ್ಣವ ದೀಕ್ಷೆಯನ್ನು ತಿಮ್ಮಪ್ಪ ಪಡೆದುಕೊಳ್ತಾರೆ. ಆ ಬಳಿಕ ಅಲ್ಲಿ ವಿಷ್ಣುವಿನ ಕುರಿತಾಗಿ ಮತ್ತು ವೈಷ್ಣವ ಸಿದ್ಧಾಂತಕ್ಕೆ ಸಂಬಂಧಿಸಿದಂಥ ಅನೇಕ ವಿಚಾರಗಳನ್ನು ತಿಳಿಯುವುದಕ್ಕೆ ಮುಂದಾಗುತ್ತಾರೆ. ಹೀಗೆ ಕಾಲಗಳು ಕಳೆಯುವಾಗ ಇನ್ನೊಂದು ಕಡೆಯಲ್ಲಿ ಕಾಗಿನೆಲೆಯಲ್ಲಿ ಒಂದು ಘಟನೆ ಆಗುತ್ತೆ. ಗಂಗಪ್ಪ ಅನ್ನುವಂತಹ ಸಂಬಂಧದಲ್ಲಿ ತಿಮ್ಮಪ್ಪನಿಗೆ ಸೋದರ ಮಾವ ಆಗಬೇಕು. ಆತ ತನ್ನ ಮಗಳಾದಂತಹ ವಧೂಟಿ ರಂಗನಾಯಕಿಗೆ ಒಬ್ಬ ವರನನ್ನು ಹುಡುಕಬೇಕು ಅಂತ ಸಿದ್ಧತೆ ಮಾಡಿದಾಗ ಎಲ್ಲಿಯೂ ವರ ಸಿಗದೇ ಇದ್ದಾಗ ಕೊನೆಗೆ ತಿರುಪತಿ ತಿಮ್ಮಪ್ಪನನ್ನು ಬೇಡಿದ್ರಾರು ಅದಕ್ಕೆ ದಾರಿ ಕಾಣಬಹುದು ಅಂತ ಅಂದುಕೊಂಡು ಶ್ರೀಕೃಷ್ಣ ಲೀಲೋತ್ಸವ, ಶ್ರೀಕೃಷ್ಣ ಕಲ್ಯಾಣೋತ್ಸವಕ್ಕೆ ಮಗಳನ್ನು ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದಾಗ ಅಲ್ಲಿ ತಿಮ್ಮಪ್ಪನ ಕೊರಳಿನಲ್ಲಿದ್ದಂತಹ ಸಾಲಿಗ್ರಾಮ ಸಂಪುಟವನ್ನು ಕಂಡು ಅವನೇ ತಿಮ್ಮಪ್ಪ ಅಂತ ಗುರುತಿಸಿ ತಾತಾಚಾರ್ಯರ ಒಪ್ಪಿಗೆಯನ್ನು ಪಡೆದು ಅಲ್ಲಿಂದ ಮತ್ತೆ ಪುನಃ ತಮ್ಮ ಊರಿಗೆ ಕರೆದುಕೊಂಡು ಹೋಗೋದಕ್ಕೆ ಅಂತ ಒಪ್ಪಿಗೆ ಪಡಿತಾರೆ. ಆಗ ತಿಮ್ಮಪ್ಪ ಒಂದು ಮಾತನ್ನು ಹೇಳ್ತಾರೆ, ಬಹಳ ಚೆನ್ನಾಗಿರುವಂತಹದ್ದು. ನಾವೆಲ್ಲ ಕೇಳಿದ್ದೀವಿ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ಆ ಮಾತನ್ನು ಎಷ್ಟು ಚೆನ್ನಾಗಿ ಕವಿಗಳು ಇಲ್ಲಿ ಬಳಸಿದ್ದಾರೆ ಅಂತಂದರೆ, ಜನುಮವೆತ್ತಿರುವ ಸ್ಥಳ ಸಗ್ಗಕ್ಕಿಂ ಮಿಗಿಲು ಅನ್ನುವಂತಹ ಮಾತನ್ನು ಹೇಳಿಕೊಳ್ತಾ ಗಂಗಪ್ಪ ಮತ್ತು ವಧೂಟಿಯರ ಜೊತೆಗೆ ತಿಮ್ಮಪ್ಪ ಹೊರಟು ನಿಲ್ತಾನೆ. ಆಮೇಲೆ ಇವತ್ತು ಕಾರ್ಯಕ್ರಮದಲ್ಲಿ ಕನಕ ಮತ್ತು ವಧೂಟಿಯರ ದಾಂಪತ್ಯದ ಬಗ್ಗೆ ಮಾತಾಡಬೇಕಾದವರೊಬ್ಬರು ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಹಾಗಾಗಿ ಆ ವಿಷಯವನ್ನು ಮುಂದುವರಿಸಬೇಕು ಅಂತ ಕಬ್ಬಿನಾಲೆಯವರು ಸೂಚಿಸಿದರು. ಅದನ್ನು ಕೊನೆಯಲ್ಲಿ ನಾನು ಸ್ವೀಕರಿಸಿಕೊಳ್ಳುವುದರಿಂದ ಕಥಾಹಂದರವನ್ನು ಹಾಗೆ ಮುಂದುವರಿಸಿಕೊಂಡು ಹೋಗ್ತೇನೆ. ತಿಮ್ಮಪ್ಪ ಒಂದು ಕಡೆಯಲ್ಲಿ ಗಂಗಪ್ಪ ಹಾಗೂ ಈ ವಧೂಟಿ ರಂಗನಾಯಕಿ ಕುದುರೆ ಗಾಡಿಯನ್ನು ಏರಿ ಸಾಗುತ್ತಾರೆ ಕಾಗಿನೆಲೆಯತ್ತ. ಸಾಗುವಾಗ ಮಾರ್ಗ ಮಧ್ಯದಲ್ಲಿ ತಿಮ್ಮಪ್ಪ ಹಾಗೂ ವಧೂಟಿ ರಂಗನಾಯಕಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಅನೇಕ ಚರ್ಚೆಗಳನ್ನು ಮಾಡ್ತಾ ಹೋಗ್ತಾರೆ. ಇಬ್ಬರೂ ಕೂಡ ಸಾಹಿತ್ಯಾಸಕ್ತರು. ಆ ಸಾಹಿತ್ಯಾಸಕ್ತಿ ಹೇಗೆ ಮಾರ್ಗವನ್ನು ಕ್ರಮಿಸುವಾಗ ಬಳಕೆಯಾಗುತ್ತದೆ ಅನ್ನುವುದನ್ನು ಕವಿಗಳು ತುಂಬ ಚೆನ್ನಾಗಿ ವರ್ಣಿಸುವುದಕ್ಕೆ ಮುಂದಾಗುತ್ತಾರೆ. ಈ ಸಂದರ್ಭದಲ್ಲಿ ನಮಗೆ ಗೊತ್ತಿರುವಂತಹ ಒಗಟುಗಳು, ಆಮೇಲೆ ಪ್ರಶ್ನೋತ್ತರಗಳು, ಇವುಗಳನ್ನು ಬಹಳ ಅರ್ಥಪೂರ್ಣವಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆಮೇಲೆ ಕಾಗಿನೆಲೆಗೆ ಬಂದ ಮೇಲೆ ಇವರ ಸಾಹಿತ್ಯಾಸಕ್ತಿಯನ್ನು ನೋಡಿದ ಗಂಗಪ್ಪ ಅವರಿಬ್ಬರಿಗೆ ಮದುವೆ ಮಾಡಿಸ್ತಾನೆ. ಮದುವೆ ಮಾಡಿಸಿದ ಮೇಲೆ ಚೆನ್ನಾಗಿದೆ ಆ ಶೀರ್ಷಿಕೆ. ಏನು ಅಂತಂದರೆ, ಮೊದಲ ರಾತ್ರಿಯಲ್ಲಿ ಕಾವ್ಯದ ಕುರಿತಾಗಿಯೇ ಮಾತಾಡಿಕೊಂಡು ಬೆಳಗಾಯಿತು ಅನ್ನುವ ಹಾಗೆ ಆ ಶೀರ್ಷಿಕೆ ಕಾಣಿಸ್ಕೊಳ್ತದೆ. ಮದುವೆಯಾಗಿ ಬಹಳ ಶೃಂಗಾರಭರಿತವಾದಂತಹ ಅವರಿಬ್ಬರನ್ನ ಕೋಣೆಯ ಒಳಗೆ ಕಳಿಸ್ತಾರೆ. ಕಳಿಸಿದಾಗ ವಧೂಟಿ ರಂಗನಾಯಕಿ ಮೊದಲಾಗಿ ಹೇಳೋದೇನು ಅಂತಂದರೆ, ಈ ತಿಮ್ಮಪ್ಪನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದರಿಂದ ಅವಳು ಹೇಳ್ತಾಳೆ, ನೀವೊಂದು ಸತ್ಕಾವ್ಯವನ್ನು, ಒಂದು ಮಹತ್ಕಾವ್ಯವನ್ನು ಬರೀಬೇಕು, ಲೋಕದಲ್ಲಿ ಖ್ಯಾತಿಯನ್ನು ಪಡೆಯಬೇಕು ಅಂತ. ಇದು ಕನಕದಾಸರ ಕಾವ್ಯ ಸೃಷ್ಟಿಗೆ ಮೂಲ ಪ್ರೇರಣೆಯಾದಂತಹ, ಜೊತೆಗೆ ಮೂಲ ಸ್ಫೂರ್ತಿಯನ್ನು ಒದಗಿಸಿದಂತಹ ಒಂದು ಸಂಗತಿ ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಬೇಕಾಗತ್ತೆ. ಆಮೇಲೆ ವಿವಾಹವಾದ ಬಳಿಕ ಸತಿಪತಿಯರು ಒಂದಾಗಿ ತಿರುಪತಿಗೆ ದರ್ಶನಾರ್ಥಿಗಳಾಗಿ ಬರ್ತಾರೆ. ಅಲ್ಲಿ ತಾತಾಚಾರ್ಯರನ್ನು ಭೇಟಿಯಾಗಿ ದರ್ಶನವನ್ನು ಪಡೆದಾಗ ತಾತಾಚಾರ್ಯರು ಶ್ರೀಕೃಷ್ಣ ದೇವರಾಯನಲ್ಲಿ ಮೊದಲೇ ಮಾತಾಡಿ ತೀರ್ಮಾನ ಮಾಡಿದಂತಹ ರೀತಿಯಲ್ಲಿ ದಂಡಾಯಕ ಪದವಿಯನ್ನು ತಿಮ್ಮಪ್ಪನಿಗೆ ಪ್ರದಾನಿಸ್ತಾರೆ.
ಕನಕನಿಗೆ ಆಗಾಗ ಸಂತೃಪ್ತಿಯ ಭಾವ ಆಗುತ್ತೆ. ಯಾವ ಒಂದು ಸಂಗತಿಯೂ ಇಲ್ಲದೇ ಇದ್ದಂತಹ ಸಂದರ್ಭ, ಊರಿಲ್ಲ, ಮನೆ ಇಲ್ಲ, ರಾಜ್ಯ ಇಲ್ಲ, ಸಂಪತ್ತಿಲ್ಲ, ಯಾವುದೂ ಇಲ್ಲದೇ ಇದ್ದಾಗ ಈಕೆಯನ್ನು ಮದುವೆ ಆದದ್ದರಿಂದ ಒಂದೊಂದೇ ಅಂಶಗಳು ತನ್ನನ್ನು ಅರಸಿ ಬರ್ತಾ ಇದೆ ಅನ್ನುವಂತಹ ಸಮಾಧಾನ ಉಂಟಾಗುತ್ತದೆ. ಆಮೇಲೆ ತಿರುಮಲೆ ತಾತಾಚಾರ್ಯರಿಂದ ಬೀಳ್ಕೊಂಡು ದಂಡಾಯಕನಾಗಿ ಬಂದ ಮೇಲೆ ಬಾಡದ ಅರಮನೆ, ಈಗಾಗಲೇ ಅದು ನಾಶವಾಗಿ ಹೋಗಿತ್ತು ಬೀರಪ್ಪನ ಕಾಲದಲ್ಲಿ, ಪುನರುಜ್ಜೀವನ ಮಾಡಬೇಕು, ಪುನರ್ ಸ್ಥಾಪಿಸಬೇಕು ಅಂತ ತೀರ್ಮಾನ ಮಾಡಿದಾಗ ಹನುಮಪ್ಪ ಈ ಹಿಂದೆ ನೆಲದಲ್ಲಿ ಅಡಗಿಸಿಟ್ಟ ಕಾಗಿನೆಲೆಯ ಆದಿಕೇಶವನ ವಿಗ್ರಹ ಮತ್ತು ಕನಕದ ಆಭರಣಗಳ ಕೊಪ್ಪರಿಗೆಯನ್ನು ಇಟ್ಟಿರುವ ಸ್ಥಳವನ್ನು ಸೂಚಿಸ್ತಾನೆ. ಆ ಸಂದರ್ಭದಲ್ಲಿ ವಿಗ್ರಹವನ್ನು ಮೇಲಕ್ಕೆ ಎತ್ತಿ ಅದನ್ನು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿಸ್ತಾರೆ. ಅದಕ್ಕೊಂದು ಗುಡಿಯನ್ನು ನಿರ್ಮಾಣ ಮಾಡಿಸಲಾಗುತ್ತದೆ. ಆಮೇಲೆ ಅಲ್ಲಿ ವಿಶೇಷವಾಗಿ ಆ ದಿವಸ ಸಂಕೀರ್ತನೆಗಳನ್ನು ನಡೆಸ್ತಾರೆ, ಸಾಹಿತ್ಯಾಸಕ್ತಿಗಳನ್ನು ತೋರ್ಪಡಿಸುವವರನ್ನ ಕರೆಸ್ತಾರೆ, ಸಂಗೀತ ನಡೆಯುತ್ತೆ, ನರ್ತನಗಳು ನಡೆಯುತ್ತೆ, ಅಷ್ಟಾವಧಾನ ಸೇವೆಯು ಕೂಡ ನಡೆಯುತ್ತೆ ಅಂತ ಇದರಲ್ಲಿ ಉಲ್ಲೇಖ ಬರುತ್ತೆ. ಆ ಸಂದರ್ಭದಲ್ಲಿಯೇ ಈ ಹಿಂದೆ ವಧೂಟಿ ರಂಗನಾಯಕಿ ಹೇಳಿದ ಒಂದು ಮಾತನ್ನು ಮತ್ತೆ ನೆನಪು ಮಾಡಿಕೊಳ್ತಾರೆ ತಿಮ್ಮಪ್ಪ. ಕಾವ್ಯವನ್ನು ಬರೀಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಕನಕ ಸಿಕ್ಕಿದ್ರಿಂದ ಕನಕನಾಯಕ ಅಂತ ಆಗ್ತಾರೆ, ಅದು ನಮ್ಗೆ ಗೊತ್ತಿರುವಂತಹ ಸಂಗತಿ. ಆ ಆದಿಕೇಶವನ ಸನ್ನಿಧಾನದಲ್ಲಿಯೇ ಮೋಹನ ತರಂಗಿಣಿ ಕಾವ್ಯವನ್ನು ಬರೆಯೋದಕ್ಕೆ ಮುನ್ನುಡಿಯನ್ನು ಬರೀತಾರೆ. ಆಮೇಲೆ ಒಂದು ದಿವಸ ರಾತ್ರಿ ವಧೂಟಿ ರಂಗನಾಯಕಿ ಮತ್ತು ಕನಕ ನಾಯಕ ಇಬ್ಬರು ಕೋಣೆಯಲ್ಲಿ ಕುಳಿತುಕೊಂಡಿರುವಾಗ ಕನಕನಿಗೆ ಒಂದು ಮಾತನ್ನು ಹೇಳ್ತಾಳೆ, ಒಂದು ದೃಶ್ಯವನ್ನು ಹೇಳ್ತಾಳೆ. ಆ ಅರಮನೆಯ ಅಥವಾ ಆ ಒಂದು ಮನೆಯ ಅಂಗಳದಲ್ಲಿ ಒಂದು ಗುಬ್ಬಿ ತನ್ನ ಮರಿಗೆ ಗುಟುಕನ್ನು ಈತಾ ಇರುವಂತಹ ದೃಶ್ಯವನ್ನು ನಾನು ನೋಡಿದೆ. ಅಂದರೆ ಲೋಕದಲ್ಲಿ ಯಾವ ಸಂಪತ್ತಿದ್ರೂ ಅದು ತಾಯಿಯ ಪ್ರೀತಿಗಿಂತ ದೊಡ್ಡದಾಗೋದಕ್ಕೆ ಸಾಧ್ಯವೇ ಇಲ್ಲ, ಇದನ್ನು ನೀವು ಕಾವ್ಯದಲ್ಲಿ ತರಬೇಕು ಅಂತ ವಧೂಟಿ ಹೇಳ್ತಾಳೆ. ಆಗ ತಕ್ಷಣಕ್ಕೆ ತಿಮ್ಮಪ್ಪ ಅಥವಾ ಕನಕನಾಯಕರು ಯೋಚನೆ ಮಾಡ್ತಾರೆ, ಹೌದು ಹೌದು, ಕಂದರ್ಪ ಜನನಕ್ಕೆ ಇದುವೇ ಮೂಲವಾಯಿತು, ಅಂದರೆ ಮನ್ಮಥನ ಹುಟ್ಟಿಗೆ ಬೇಕಾದಂತಹ ಮೂಲ ಪೀಠಿಕೆ ಇಲ್ಲಿಯೇ ಸಿಕ್ಕಿತ್ತು ಅನ್ನುವಂತಹ ಮಾತುಗಳನ್ನು ಆಡ್ತಾ ಕಾವ್ಯವನ್ನು ಬರೆಯೋದಕ್ಕೆ ತೊಡಗುತ್ತಾರೆ. ಆಮೇಲೆ ಒಂದು ದಿವಸ ಕನಕದಾಸರ ಸ್ವಪ್ನದಲ್ಲಿ ಶ್ರೀಹರಿ ಪ್ರತ್ಯಕ್ಷನಾಗಿ ನೀನು ನನ್ನ ದಾಸನಾಗಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿದ ಹಾಗೆ ಕೇಳಿಸುತ್ತೆ. ಆದರೆ ಕನಕರು ಹೇಳ್ತಾರೆ, ಇಲ್ಲ, ಮನಮೆಚ್ಚಿದ ಮಡದಿಯನ್ನು ಬಿಟ್ಟು ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ ಮೇಲೆ ಅದೇ ಸಂಗತಿಯನ್ನು ವಧೂಟಿ ರಂಗನಾಯಕಿರಲ್ಲಿ ಬಂದು ಹೇಳ್ತಾರೆ, ಹೀಗೀಗಾಯಿತು ಅಂತ. ಆಕೆ ಹೇಳ್ತಾಳೆ, ಶ್ರೀಹರಿಯ ಭಕ್ತನಾಗೋದು ಬಹಳ ದೊಡ್ಡ ಭಾಗ್ಯ, ನೀವು ಯಾಕೆ ಅದನ್ನು ಬಿಟ್ರಿ ಅಂತ. ನಾನು ಸ್ವಲ್ಪ ಮುಂದುವರೆದುಕೊಂಡು ಹೋಗ್ತಾ ಇದ್ದೇನೆ. ಆಮೇಲೆ ಒಂದು ದಿವಸ ಆ ವಧೂಟಿ ರಂಗನಾಯಕಿ ಗರ್ಭವತಿ ಆಗುತ್ತಾಳೆ. 7 ತಿಂಗಳ ಗರ್ಭವತಿ ಆಗಿರುವಾಗ ಕಾಲು ಜಾರಿ ಬಿದ್ದು ಗರ್ಭಸ್ಥ ಶಿಶುವಿನ ಜೊತೆಯಲ್ಲಿ ಅಕಾಲ ಮೃತ್ಯುವಿಗೆ ಒಳಗಾಗುತ್ತಾಳೆ. ಇದು ದೊಡ್ಡ ಆಘಾತವನ್ನು ತಂದುಕೊಡುತ್ತದೆ. ಆದರೆ ಅದೇ ಸಮಯದಲ್ಲೇ ರಾಯಚೂರು ಕದನ ಆರಂಭ ಆಗುತ್ತೆ. ವಿಜಯನಗರದ ಪರವಾಗಿ ಕನಕ ನಾಯಕ ಯುದ್ಧಕ್ಕೆ ಹೋಗ್ತಾನೆ. ಈಗಾಗಲೇ ಬೆಳಗಿನ ಸನ್ನಿವೇಶದಲ್ಲಿ ಬಂದಿತ್ತು ಆ ಒಂದು ಪ್ರಸಂಗ. ಎಲ್ಲರೂ ಕೂಡ ಸತ್ತು ಬಿದ್ದಿದ್ದಾರೆ. ಕನಕ ನಾಯಕರಿಗೂ ಕೂಡ ಅದೊಂದು ಪ್ರಜ್ಞೆ ಮತ್ತು ಅಪ್ರಜ್ಞೆಗಳ ಸ್ಥಿತಿ ಉಂಟಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಆಗ ಕಿವಿಯಲ್ಲಿ ಒಂದು ಮಾತು ಮೊಳಗಿದ ಹಾಗಾಗುತ್ತೆ, ನೀನು ಕನಕ ನಾಯಕನಲ್ಲ, ಇನ್ನು ಮೇಲೆ ಕನಕ ದಾಸನಾಗಬೇಕು ಅಂತ. ಕೂಡಲೇ ಅಲ್ಲಿಂದ ಹೊರಡ್ತಾರೆ. ಆಮೇಲೆ ವ್ಯಾಸರಾಯರು ಅಥವಾ ವ್ಯಾಸತೀರ್ಥರನ್ನು ಅರಸಿ ಹೊರಡ್ತಾರೆ. ಅದೇ ಸಮಯದಲ್ಲಿ ಒಂದು ಬಹಳ ಐತಿಹಾಸಿಕ ಮಹತ್ವದ ಒಂದು ಸಂಗತಿ ನಡೆಯುತ್ತದೆ. ಶ್ರೀಕೃಷ್ಣ ದೇವರಾಯನಿಗೆ ಒಂದು ಕುಹುಯೋಗ ಅನ್ನುವಂಥದ್ದು ಬಂದಿರುತ್ತದೆ. ಅಂದರೆ ಶ್ರೀಕೃಷ್ಣ ದೇವರಾಯನ ಜಾತಕದಲ್ಲಿ ಶನಿ, ಗುರು, ಕುಜ ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡಿದ್ದರಿಂದ 28 ನಿಮಿಷಗಳ ಕಾಲ ಆತ ದೇಶತ್ಯಾಗವನ್ನು ಮಾಡ್ತಾನೆ, ಧನವ್ಯಯ ಆಗುತ್ತೆ, ಪ್ರಾಣಹಾನಿ ಆಗುವ ಸಂಭವನೀಯತೆಯೂ ಇದೆ ಅಂತ ಜ್ಯೋತಿಷ್ಯರು ಹೇಳಿದಾಗ ಅದನ್ನು ತಪ್ಪಿಸುವುದಕ್ಕೆ ಬೇಕಾಗಿ ವ್ಯಾಸರಾಯರನ್ನು ಅಥವಾ ವ್ಯಾಸತೀರ್ಥರನ್ನು ಅಲ್ಲಿಗೆ ಕರೆತಂದು ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟು ತಾನು ವಾಸುದೇವನ ಸಂಕೀರ್ತನೆಯಲ್ಲಿ ಶ್ರೀಕೃಷ್ಣ ದೇವರಾಯ ತೊಡಗುತ್ತಾನೆ. ಆಮೇಲೆ 28 ನಿಮಿಷಗಳ ಅವಧಿ ಮುಗಿದ ಬಳಿಕ ಆ ರಾಜ್ಯವನ್ನು ವ್ಯಾಸತೀರ್ಥರು ಕೃಷ್ಣದೇವರಾಯನಿಗೆ ಹಸ್ತಾಂತರಿಸ್ತಾರೆ. ಆಗ ಕೃಷ್ಣದೇವರಾಯ ಅನೇಕ ಧನಕನಕಾದಿಗಳಿಂದ ಕನಕಾಭಿಷೇಕವನ್ನು ಮಾಡಿಸ್ತಾನೆ ವ್ಯಾಸತೀರ್ಥರಿಗೆ. ವ್ಯಾಸತೀರ್ಥರು ಪೀಠಾರೋಹಣ ಮಾಡಿದ್ದರಿಂದಲೇ ವ್ಯಾಸರಾಯರಾದರು ಅನ್ನುವಂತಹ ಸಂಗತಿಯನ್ನು ಇಲ್ಲಿ ಬಹಳ ಚೆನ್ನಾಗಿ ವರ್ಣಿಸ್ತಾರೆ. ಇನ್ನೊಂದು ಸಂಗತಿ ಏನು ಅಂತಂದರೆ, ಹೀಗೆ ಕನಕಾಭಿಷೇಕದಿಂದ ಬಂದಂತಹ ಸಂಪತ್ತನ್ನು ಕೇವಲ ಯಾವುದೋ ಒಂದು ವರ್ಗಕ್ಕೆ ಅಲ್ಲಿ ವಿನಿಯೋಗಿಸುವುದಿಲ್ಲ, ಜೊತೆಗೆ ದೀನರಿಗೆ, ದಲಿತರಿಗೆ, ಮಕ್ಕಳಿಗೆ, ವೃದ್ಧರಿಗೆ ಎಲ್ಲವರಿಗೂ ಆ ಸಂಪತ್ತನ್ನು ವಿನಿಯೋಗಿಸ್ತಾರೆ. ಇದು ಕಬ್ಬಿನಾಲೆಯವರು ಕಾವ್ಯದಲ್ಲಿ ತೋರಿಸಿದ ಒಂದು ವಿಶಾಲವಾದಂತಹ ದೃಷ್ಟಿ ಅನ್ನೋದನ್ನು ನಾವು ಚೆನ್ನಾಗಿ ನೆನಪು ಮಾಡಿಕೊಳ್ಳಬೇಕಾಗ್ತದೆ. ಆಮೇಲೆ ವ್ಯಾಸತೀರ್ಥರ ಶಿಷ್ಯರಾಗಿ ಅಲ್ಲಿ
ಹರಿದಾಸ ದೀಕ್ಷೆಯನ್ನು ಪಡೆದುಕೊಳ್ತಾರೆ. ಪುರಂದರದಾಸರ ಪರಿಚಯ ಆಗುತ್ತೆ. ಆಮೇಲೆ ಮುಂದೆ ವಾದಿರಾಜರ ಸೋದೆಯ ವಾದಿರಾಜ ಯತಿಗಳ ಒಂದು ಪರಿಚಯವೂ ಕೂಡ ಆಗುತ್ತೆ. ಆಮೇಲೆ ಬಹಳ ಪ್ರಮುಖವಾಗಿ ನಮಗೆ ಗೊತ್ತಿರುವ ಸಂಗತಿಗಳು ಅಲ್ಲಿ ಬಹಳ ಪ್ರಮುಖವಾಗಿ ನಡೆಯುವಂತಹದ್ದು, ನಾನು ಹೋದರೆ ಹೋದೇನು ಅನ್ನುವಂತಹ ಸಂಗತಿ, ಬಾಳೆಹಣ್ಣಿನ ಪ್ರಸಂಗ, ಆಮೇಲೆ ವ್ಯಾಸತೀರ್ಥರು ಕೈಯಲ್ಲಿ ಸಾಲಿಗ್ರಾಮವನ್ನು ಹಿಡಿದು ಇದು ಏನು ಅಂತ ಹೇಳಿ ಅಂತ ಶಿಷ್ಯರಲ್ಲಿ ಕೇಳಿದಾಗ ಕನಕರು ಮಾತ್ರ ಅದಕ್ಕೆ ಉತ್ತರ ಕೊಡುವಂಥದ್ದು, ಈ ಬಗೆಯ ಸಂಗತಿಗಳೆಲ್ಲ ಮುಂದುವರಿತದೆ. ಆಮೇಲೆ ಕೊನೆಯಲ್ಲಿ ಬರುವ ಒಂದು ಸಂಗತಿಯನ್ನು ನಾನು ಇಲ್ಲಿಗೆ ಜೋಡಿಸಿಕೊಳ್ತೇನೆ. ಅದು ಇಲ್ಲಿ ಉಡುಪಿಯ ಸಂದರ್ಶನ ಆದ ಬಳಿಕ ನಡೆಯುವಂತಹ ಘಟನೆ, ನಾನು ಇದರ ಜೊತೆಯಲ್ಲಿ ಸೇರಿಸಿಕೊಳ್ತೇನೆ. ಅದೇನು ಅಂತಂದರೆ ಮಠದೊಳಗೆ ಹಾವು ಮತ್ತು ಶ್ವಾನ ಬರುವಂತಹ ಸನ್ನಿವೇಶ. ಐತಿಹ್ಯದಲ್ಲಿ ಹೇಗಿದೆ ಅಂತಂದರೆ ಕನಕದಾಸರೇ ಮಠದೊಳಗೆ ಹಾವು ಮತ್ತು ಶ್ವಾನವನ್ನು ಕರೆಸಿದ್ರು ಅಂತ ಬರುತ್ತೆ. ಆದರೆ ಇಲ್ಲಿ ಕಬ್ಬಿನಾಲೆಯವರು ಎಷ್ಟು ಸಾಧ್ಯವೋ ಅಷ್ಟು ಆ ಸಂಗತಿಗಳನ್ನೆಲ್ಲ ವೈಜ್ಞಾನಿಕವಾಗಿಸುವ, ವಾಸ್ತವಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಕನಕದಾಸರು ಕರೆಸಿದ್ದಲ್ಲ, ಆದರೆ ಬಂದಿರುವಂತಹ ಆ ಎರಡು ಜೀವಿಗಳನ್ನು ಉದ್ದೇಶಪಟ್ಟು ಹೇಳ್ತಾರೆ ವ್ಯಾಸತೀರ್ಥರಲ್ಲಿ. ಅಲ್ಲಿ ಮೊದಲು ಶ್ವಾನ ಬಂದಾಗ ಅದನ್ನು ಓಡಿಸಿರ್ತಾರೆ ಮೈಲಿಗೆ ಅಂತ, ಸರ್ಪ ಬಂದಾಗ ಭಯದಿಂದ ಪೂಜೆ ಮಾಡೋದಕ್ಕೆ ಮುಂದಾಗುತ್ತಾರೆ ಅಥವಾ ನಮಸ್ಕರಿಸುವುದಕ್ಕೆ ಮುಂದಾಗುತ್ತಾರೆ. ಎರಡು ಜೀವಿಗಳಲ್ಲಿ ಯಾಕೆ ಇಂತಹ ಭೇದ ಭಾವ ಅಂತ ವ್ಯಾಸತೀರ್ಥರಲ್ಲಿ ಕನಕರು ಪ್ರಶ್ನೆ ಮಾಡ್ತಾರೆ ಅಥವಾ ಕನಕದಾಸರು ಪ್ರಶ್ನೆಯನ್ನು ಮಾಡ್ತಾರೆ. ಇನ್ನು ಹೇಳಬೇಕಾದ ಬಹಳ ಪ್ರಮುಖವಾದ ಸಂಗತಿ ಏನು ಅಂತಂದರೆ ಕನಕದಾಸರ ಕೃತಿಗಳ ರಚನೆಗೆ ಮೂಲವಾದ ಸನ್ನಿವೇಶವನ್ನು ಕಬ್ಬಿನಾಲೆಯವರು ಎಷ್ಟು ಚೆನ್ನಾಗಿ ಅದಕ್ಕೆ ಪೋಣಿಸ್ತಾರೆ ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಬೇಕು. ರಾಮಧಾನ್ಯ ಚರಿತೆ ನಮಗೆಲ್ಲ ಗೊತ್ತಿರುವಂತಹ ಒಂದು ಪ್ರಸಿದ್ಧವಾದ ಕೃತಿ ಇದು. ರಾಮನ ಆಸ್ಥಾನದಲ್ಲಿ ರಾಗಿ ಹೆಚ್ಚು ಭತ್ತ ಹೆಚ್ಚು ಅನ್ನುವಂತಹ ವಿಚಾರಕ್ಕೆ ಕುರಿತು ನಡೆಯುವಂತಹ ಸಂಗತಿ. ಇದು ಹೇಗೆ ಹುಟ್ಟುತ್ತೆ ಅಂತಂದರೆ, ಬೇಲೂರಿನಲ್ಲಿ ಕನಕದಾಸರು ಹೀಗೆ ಸಾಗುತ್ತಾ ಇರ್ತಾರೆ. ಒಬ್ಬ ರೈತನ ಮನೆಗೆ ನೀರು ಕುಡಿಯೋದಕ್ಕೆ ಅಂತ ಹೋದಾಗ, ನೀರು ಕುಡಿದಾಗ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಭತ್ತವನ್ನು ರಾಗಿಯನ್ನು ನೋಡ್ತಾರೆ. ಮಳೆ ಬಂದು ತೊಯ್ದು ಹೋಗಿದೆ. ಆಗ ಆ ರೈತನಲ್ಲಿ ಕೇಳ್ತಾರೆ, ಮಳೆ ಬಂದು ಬೆಳೆಯೆಲ್ಲ ಹಾಳಾಗಿದೆ ಅಂತ ಅನ್ನಿಸುತ್ತೆ ಅಲ್ವಾ ಅಂತ. ಆಗ ರೈತ ಹೇಳ್ತಾನೆ, ಭತ್ತ ಮಳೆಯಿಂದ ಮುಗ್ಗಲಾಗಿ ಹೋಗಿದೆ, ರಾಗಿ ಏನೂ ಆಗಲಿಲ್ಲ, ಯಾಕೆಂತಂದರೆ ರಾಗಿಗೆ ರಾಘವನ ಕೃಪೆ ಇದೆ ಅಂತ. ಈ ರಾಘವನಿಗೂ ರಾಗಿಗೂ ಒಂದು ಸಂಬಂಧ ಇರುವ ಸಂಗತಿಯನ್ನು ಯಾವಾಗ ರೈತ ಹೇಳ್ತಾನೋ ಆವಾಗಲೇ ರಾಮಧಾನ್ಯ ಚರಿತೆ ಕನಕದಾಸರ ಮನಸ್ಸಿನಲ್ಲಿ ಪಡಿಮೂಡುವುದಕ್ಕೆ ಆರಂಭ ಆಗುತ್ತೆ, ಮತ್ತೆ ಮುಂದೆ ಸಾಗತ್ತೆ. ಈ ಕಾವ್ಯವನ್ನು ಬಂಡಾಯದ ಕಾವ್ಯ ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಬಿಂಬಿಸಲಾಗಿದೆ. ಆದರೆ ಕಬ್ಬಿನಾಲೆಯವರು ಈ ಕಾವ್ಯದಲ್ಲಿ ಎಷ್ಟು ಚೆನ್ನಾಗಿರುವ ಒಂದು ಸಾಮರಸ್ಯವನ್ನು ಸಾಧಿಸ್ತಾರೆ ಅಂತಂದರೆ, ರಾಗಿಯೂ ಬೇಕು ಭತ್ತವೂ ಬೇಕು ಅಂತ ರಾಮನೇ ಹೇಳ್ತಾನೆ ಅಂತ ಕಾವ್ಯದಲ್ಲಿ ಹೇಳುತ್ತೆ. ಮತ್ತು ವಿಶೇಷ ಏನು ಅಂತಂದರೆ, ಇಡೀ ಈ ಕನಕ ತರಂಗಿಣಿಯಲ್ಲಿ ಮೋಹನ ತರಂಗಿಣಿಯೂ ಅಡಕವಾಗಿದೆ. ರಾಮಧಾನ್ಯ ಚರಿತೆಯ ಸಂಗತಿಗಳು ಕೂಡ ಅವರದ್ದೇ ಆದ ವಾಕ್ಯಗಳಲ್ಲಿ ಬರುತ್ತೆ. ಆಮೇಲೆ ಮುಂದಿನ ಹರಿಭಕ್ತಿ ಸಾರದ ಕುರಿತಾಗಿಯೂ ಕೂಡ ವಿಚಾರ ಬರುತ್ತೆ. ನಳಚರಿತ್ರೆಯ ಕುರಿತಾದಂತಹ ಸಂಗತಿಗಳು ಕೂಡ ಕಬ್ಬಿನಾಲೆಯವರೇ ಬರೆದಂತಹ ಪದ್ಯಗಳ ಮೂಲಕವಾಗಿ ನಿರೂಪಣೆಗೊಳ್ತಾ ಸಾಗುತ್ತದೆ. ಇನ್ನು ನಳಚರಿತ್ರೆಗೆ ನಾಂದಿಯಾದ ಸಂಗತಿ ಏನಪ್ಪ ಅಂತಂದರೆ, ವ್ಯಾಸರಾಯರ ಶಿಷ್ಯರಾಗಿದ್ದಂತಹ ಕನಕದಾಸರು ಅಲ್ಲಿಗೆ ಬಂದಂತಹ ವಾದಿರಾಜರನ್ನು ಬೀಳ್ಕೊಂಡು ಹಿಂದೆ ಬರ್ತಾ ಇರುವಾಗ ಒಂದು ತಿಳಿಯಾದ ಕೊಳದಲ್ಲಿ ಒಂದು ರಾಜಹಂಸವನ್ನು ನೋಡ್ತಾರೆ. ರಾಜಹಂಸವನ್ನು ನೋಡಿದ ಕೂಡಲೇ ಅವರಿಗೆ ನಳಮಹಾರಾಜನ ನೆನಪಾಗುತ್ತೆ. ನಳಮಹಾರಾಜನ ಜೊತೆಯಲ್ಲಿದ್ದ ಹಂಸ ಪಕ್ಷಿಯ ನೆನಪಾಗುತ್ತೆ. ಹಾಗೆ ನಳಚರಿತ್ರೆಯ ಕಾವ್ಯ ಅನ್ನುವಂಥದ್ದು ಭಾಮಿನಿ ಷಟ್ಪದಿಯಲ್ಲಿ ಹುಟ್ಟೋದಕ್ಕೆ ಮೂಲ ಪ್ರೇರಣೆಯಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಬೇಲೂರಿನ ಒಂದು ದೇವಸ್ಥಾನದ ಮಹಾದ್ವಾರದಲ್ಲಿರುವ ಶಾಸನವನ್ನು ಅವರು ನೋಡಿದ್ರು ಅಂತ ಉಲ್ಲೇಖ ಬರುತ್ತೆ. ಅದರಲ್ಲಿ ಒಂದು ಸಾಲು ಬಹಳ ಪ್ರಮುಖವಾದದ್ದು, ಆವನಂ ಶಿವನೆಂದು ಶೈವರಾರಾಧಿಪರೋ, ಹೀಗೆ ಸಾಗುತ್ತೆ. ಅಂದರೆ ಸಾಮರಸ್ಯವನ್ನು ಸಾಧಿಸುವುದಕ್ಕೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಕವಿಗಳು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಆ ಶ್ಲೋಕವನ್ನು ಅನುವಾದವಾಗಿ ಕನ್ನಡದಲ್ಲಿ ಕೊಡೋದಕ್ಕೆ ಮುಂದಾಗುತ್ತಾರೆ. ಇನ್ನು ಬಹಳ ಪ್ರಮುಖವಾದದ್ದು ಉಡುಪಿಯ ಸನ್ನಿವೇಶ. ವಾದಿರಾಜ ಯತಿಗಳು ಕನಕದಾಸರನ್ನು ಕರೆದಿರ್ತಾರೆ, ಉಡುಪಿಯ ಪರ್ಯಾಯೋತ್ಸವಕ್ಕೆ ಬರಬೇಕು ಅಂತ. ಸರಿ ಅಂತ ಕನಕದಾಸರು ಪರ್ಯಾಯೋತ್ಸವಕ್ಕೆ ಬರ್ತಾರೆ. ಪರ್ಯಾಯೋತ್ಸವದ ಮೆರವಣಿಗೆ ಇವತ್ತು ಹೇಗೆ ನಡೆಯುತ್ತೋ ಅದನ್ನು ಕಣ್ಣಿಗೆ ಕಟ್ಟಿದ ಹಾಗೆ, ಅಂದರೆ ಆ ಕಾಲದಲ್ಲಿ ಇನ್ನೂ ವಿಜೃಂಭಣೆಯಿಂದ ಇತ್ತು ಅನ್ನೋದನ್ನು ಕವಿಗಳು ಬಹಳ ಚೆನ್ನಾಗಿ ವಿವರಿಸ್ತಾರೆ. ಪುರಪ್ರವೇಶದ ಮೆರವಣಿಗೆ ಆಗಿರಲಿ, ಪರ್ಯಾಯದ ಮೆರವಣಿಗೆ ಆಗಿರಲಿ, ಅಲ್ಲಿ ಹುಲಿವೇಷಗಳು ಕುಣಿಯುವಂತಹದ್ದು, ಯಕ್ಷಗಾನದ ವೇಷಗಳು ಕುಣಿಯುವಂತಹದ್ದು, ಭಜನೆ ನಡೆಯುವಂತಹದ್ದು, ಆಮೇಲೆ ಕಂಬಕಾಲಿನ ಒಂದು ಕುಣಿತ ಇರುವಂತಹದ್ದು, ಇವುಗಳನ್ನೆಲ್ಲ ನೋಡ್ತಾ ಮನಸ್ಸಿಗೆ ತೃಪ್ತಿಯನ್ನು ತಂದುಕೊಳ್ತಾರೆ ಕನಕದಾಸರು. ಆಮೇಲೆ ಬಹಳ ಪ್ರಮುಖವಾಗಿ ನಡೆಯುವಂಥದ್ದು, ಕೃಷ್ಣ ಮಠಕ್ಕೆ
ಹೋಗೋದಕ್ಕೆ ಅಥವಾ ಕೃಷ್ಣ ದರ್ಶನಕ್ಕೆ ಅವಕಾಶ ದೊರೆಯದೇ ಇದ್ದಾಗ ಕನಕದಾಸರು ಏನು ಮಾಡ್ತಾರೆ ಅಂತಂದರೆ ಸುತ್ತಮುತ್ತಲ ಪ್ರದೇಶದಿಂದ ಅಕ್ಕಿಯನ್ನು ತೆಗೆದುಕೊಂಡು ಬಂದು ಅದರಿಂದ ಗಂಜಿಯನ್ನು ರೊಟ್ಟಿಯನ್ನು ಮಾಡಿ ಶಿರೂರು ಮಠದ ಮುಂಭಾಗದಲ್ಲಿ ಜೋಪಡಿಯನ್ನು ಮಾಡಿಕೊಂಡು ಕುಳಿತುಕೊಂಡು ಅಲ್ಲಿ ಕನಕದಾಸರಿಗೆ ತಮ್ಮದೇ ಆದಂತಹ ರೀತಿಯಲ್ಲಿ ನೈವೇದ್ಯವನ್ನು ಮಾಡ್ತಾರೆ. ಆ ದೃಶ್ಯವನ್ನು ವಾದಿರಾಜಯತಿಗಳು ನೋಡ್ತಾರೆ. ನಮಗೆಲ್ಲ ಗೊತ್ತು ಕೃಷ್ಣ ತಿರುಗಿದ ಸಂಗತಿಯ ಬಗ್ಗೆ ಎಷ್ಟು ಚರ್ಚೆಗಳು ಆಗ್ತಾ ಇದೆ, ಇನ್ನೂ ನಡೀತಾ ಇದೆ ಅಂತ. ಈ ಸಂಗತಿಯನ್ನು ಎಷ್ಟು ಚೆನ್ನಾಗಿ ಕಬ್ಬಿನಾಲೆಯವರು ಈ ಕಾವ್ಯದಲ್ಲಿ ತರ್ತಾರೆ ಅಂತಂದರೆ ಬಹುಶಃ ಇದಕ್ಕಿಂತ ರಮ್ಯವಾಗಿ ಆ ಒಂದು ಪ್ರಸಂಗವನ್ನು ವಿವರಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಹೇಗೆ ಅಂತಂದರೆ ಕನಕದಾಸರ ಚರ್ಯೆಯನ್ನು ನೋಡ್ತಾರೆ, ಅವರ ಭಕ್ತಿಯನ್ನು ತಿಳಿದುಕೊಳ್ತಾರೆ ಈ ವಾದಿರಾಜಯತಿಗಳು. ಒಂದು ರಾತ್ರಿ ಏನು ಮಾಡ್ತಾರೆ ಅಂತಂದರೆ ಕೃಷ್ಣ ಮಠದ ಪಶ್ಚಿಮ ಗೋಡೆಯಲ್ಲಿ ಒಂದು ಕಿಂಡಿಯನ್ನು ತಾವೇ ಕೊರೆಸಿ ಮರುದಿನ ಬೆಳಗಾಗುವಾಗ ಕೃಷ್ಣನಿಗೆ ಆರತಿ ಆಗುವ ದೃಶ್ಯ ಕನಕನಿಗೆ ಎದುರಾಗಿ ಕಾಣುವ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಅದು ಅಲ್ಲಿದ್ದ ಅನೇಕರಿಗೆ ಒಂದು ಪಾಠವಾಗಿತ್ತು ಅಂತ. ಕನಕ ಆರತಿಯನ್ನು ನೋಡಿ ಕುಣಿದಾಡ್ತಾನೆ, ಇದು ತನ್ನ ಪಾಲಿಗೆ ಮಹಾಭಾಗ್ಯ ಅಂತ. ಆಮೇಲೆ ಅಲ್ಲಿ ವಾದಿರಾಜರ ಜೊತೆಯಲ್ಲಿ ಕುಳಿತುಕೊಂಡು ರುಕ್ಮಿಣೀಶ ವಿಜಯ ಅನ್ನುವ ಯಕ್ಷಗಾನ ಪ್ರಸಂಗವನ್ನು ನೋಡಿದ್ರು ಅಂತ ಬರುತ್ತೆ. ಯಕ್ಷಗಾನ ಕವಿಗಳು ಆಗಿರುವಂತಹ ಭಾರದ್ವಾಜರು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ಯಕ್ಷಗಾನದ ಪ್ರಸ್ತಾಪವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಮಣ್ಣಿನ ವಾಸನೆಯನ್ನು ಬಿಟ್ಟು ಒಬ್ಬ ವ್ಯಕ್ತಿಯೂ ಇಲ್ಲ, ಒಬ್ಬ ಕವಿಯೂ ಇಲ್ಲ, ಕಾವ್ಯವೂ ಇಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಇಲ್ಲಿ ನೆನಪು ಮಾಡಿಕೊಳ್ತಾರೆ. ಹಾಗಾಗಿ ಅದಾದ ಮೇಲೆ ಒಂದಿಷ್ಟು ಚರ್ಚೆಗಳು ನಡೀತದೆ, ಅಂದರೆ ಸೌಹಾರ್ದವಾದಂತಹ ಚರ್ಚೆಗಳು ವಾದಿರಾಜರು ಹಾಗೂ ಕನಕದಾಸರ ನಡುವೆ ನಡೀತದೆ. ಅದಾದ ಮೇಲೆ ಉಡುಪಿಯಿಂದ ಬೀಳ್ಕೊಂಡು ಯೋಗ ವಿದ್ಯೆಯ ಸಾಧನೆಯನ್ನು ಮಾಡ್ತಾರೆ ಅಂತ. ಇದು ಕೂಡ ಅವರ ಕಲ್ಪನೆ ಕಬ್ಬಿನಾಲೆಯವರದ್ದು. ಸಚ್ಚಿದಾನಂದ ಯೋಗಿಗಳ ಶಿಷ್ಯರಾಗಿ ಯೋಗ ವಿದ್ಯೆಯನ್ನು ಸಿದ್ಧಿಸಿಕೊಂಡ್ರು ಅನ್ನುವಂತಹ ಮಾತು ಕೂಡ ಬರುತ್ತೆ. ಇದು ಕೊನೆಯ ಒಂದು ಸಾಲಿಗೆ ಮೂಲವಾಗುತ್ತೆ. ಅದೇನು ಅಂತಂದರೆ ಮುಂದಿನ ಸಂಗತಿಗಳಲ್ಲಿ ನೋಡೋಣ. ಯೋಗ ವಿದ್ಯೆಯನ್ನು ಅಭ್ಯಾಸ ಮಾಡಿದ ಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಅವರು ಸಂಚಾರವನ್ನು ಮಾಡ್ತಾರೆ. ಕಾಗಿನೆಲೆಯಿಂದ ಹೊರಟಂತಹ ಸಂಚಾರ ಮತ್ತೆ ಕಾಗಿನೆಲೆಗೆ ಬರುವಲ್ಲಿಗೆ ಕೊನೆಯಾಗುತ್ತದೆ. ಜೊತೆಗೆ ಕಾಗಿನೆಲೆಯಲ್ಲಿ ಹುಟ್ಟಿದಂತಹ ಮೋಹನ ತರಂಗಿಣಿ ಕಾವ್ಯದ ರಚನೆ ಎಲ್ಲ ಕಡೆಗಳಲ್ಲಿ ಸುತ್ತಾಡಿ, ಎಲ್ಲ ಕಡೆಗಳಲ್ಲಿ ಉಡುಪಿಯ ಕಟ್ಟಿಗೆ ರಥವನ್ನು ನೋಡಿದಾಗಲೂ ಅವರಿಗೆ ಕಾವ್ಯ ಬರಿಬೇಕು ಅಂತ ಅನ್ಸುತ್ತೆ. ಎಲ್ಲ ಕಡೆಗಳಲ್ಲಿ ಕಾವ್ಯ ಬರೆದು ಮತ್ತೆ ಪುನಃ ಕಾವ್ಯ ಕೊನೆಯಾಗೋದು ಎಲ್ಲಿ ಅಂತಂದರೆ ಕಬ್ಬಿನಾಲೆ ಅಥವಾ ಕಬ್ಬಿನಾಲೆಯನ್ನು ನೆನಪು ಮಾಡಿಕೊಂಡವರು ಆ ಕಾಗಿನೆಲೆಗೆ ಬಂದಾಗ ಕೊನೆಯಾಗುತ್ತೆ. ಮೋಹನ ತರಂಗಿಣಿ ಕಾವ್ಯ ಕೊನೆಯಾಯಿತು ಅಂತ ಅನ್ನುವಂತಹ ಸಂದರ್ಭದಲ್ಲಿ ಬಹಳ ಪ್ರಮುಖವಾದ ಒಂದು ಘಟನೆ ಈಗಾಗಲೇ ಬಂದದ್ದು. ವ್ಯಾಸರಾಯರು ಕೊಟ್ಟಂತಹ ಸಾಲಿಗ್ರಾಮ ಸಂಪುಟ ಇವರು ಯೋಗಾರೂಢರಾಗಿ ಶುಚಿರ್ಭೂತರಾಗಿ ನಿಂತಿರುವಂತಹ ಸಂದರ್ಭದಲ್ಲಿ ಆ ಸಂಪುಟ ತೆರೆದುಕೊಳ್ಳೋದಕ್ಕೆ ಆರಂಭ ಆಗುತ್ತೆ. ಆಗ ಕನಕದಾಸರಿಗೆ ಒಂದು ಸೂಚನೆ ಸಿಗುತ್ತೆ. ತನಗಿನ್ನು ಹೆಚ್ಚು ಕಾಲ ಇಲ್ಲ ಅಂತ ಅವರಿಗೆ ಅರ್ಥ ಆದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಶ್ರೀಹರಿಯ ನಾಮಾಮೃತವನ್ನು ಸಾರುವಂತಹ ಹರಿಭಕ್ತಿ ಸಾರವನ್ನು ಬರೆಯೋದಕ್ಕೆ ಮುಂದಾಗುತ್ತಾರೆ. ಇಲ್ಲಿ ಮೋಹನ ತರಂಗಿಣಿಯನ್ನು ಒಂದೇ ಬಾರಿಗೆ ಬರೆದು ಮುಗಿಸಲಿಲ್ಲ. ಕಬ್ಬಿನಾಲೆಯವರ ವೈಶಿಷ್ಟ್ಯ ಏನು ಅಂತಂದರೆ ಆರಂಭವಾದದ್ದು ಕಾಗಿನೆಲೆಯಲ್ಲಿ ಮತ್ತೆ ಕಾಗಿನೆಲೆಗೆ ಬರುವಲ್ಲಿವರೆಗೂ ನಡೀತಾ ಹೋಗುತ್ತದೆ. ಹಾಗಾಗಿ ಇದು ಮುಖ್ಯವಾದ ಸಂಗತಿ. ಕಥಾಹಂದರ ಹೀಗೆ ಮುಗೀತದೆ. ಆಮೇಲೆ ಆ ಹರಿಭಕ್ತಿ ಸಾರವನ್ನು ಬರೆದು ಮುಗಿಸಿದ ಮೇಲೆ ಅವರು ಯೋಗಾರೂಢರಾಗಿ ಸಹಸ್ರಾರದ ಮೂಲಕವಾಗಿ ತಮ್ಮ ಜೀವಾತ್ಮವನ್ನು ಪರಮಾತ್ಮನಲ್ಲಿ ಲೀನವಾಗಿಸಿದರು ಅಂತ ಯೋಗ ವಿದ್ಯೆಯನ್ನು ಇಲ್ಲಿಗೆ ತಂದು ಅವರು ಸಂಬಂಧವನ್ನು ಕಲ್ಪಿಸಿದ್ದಾರೆ ಎನ್ನುವಂತಹದನ್ನು ಅರ್ಥ ಮಾಡಿಕೊಳ್ಬೋದು. ಇನ್ನು ಇಡೀ ಕಾವ್ಯದ ಬಹಳ ವೈಶಿಷ್ಟ್ಯಗಳಲ್ಲಿ ಮುಖ್ಯವಾದದ್ದೇನು ಅಂತಂದರೆ ಕನಕದಾಸರ ಅನೇಕ ಕೀರ್ತನೆಗಳಂತೆಯೇ ಇರುವಂತಹ ಹೊಸ ಬಗೆಯ ಕೀರ್ತನೆಗಳನ್ನು, ಅದೇ ಆಶಯವನ್ನು, ಅದೇ ಬಹುವಾದ ಸಾಹಿತ್ಯವಾದ ಅರ್ಥವನ್ನು ಹೊಂದಿರುವಂತಹ ಕೀರ್ತನೆಗಳನ್ನು ಕಬ್ಬಿನಾಲೆ ಭಾರದ್ವಾಜರು ಹೊಸದಾಗಿ ಕಟ್ಟಿ ಅದಕ್ಕೆ ರಾಗ ನಿರ್ದೇಶನವನ್ನು ಮಾಡಿ ಸಂದರ್ಭಕ್ಕೆ ಸರಿಯಾಗಿ ಇಡೀ ಕಾವ್ಯದಲ್ಲಿ ಪೋಣಿಸಿಕೊಂಡು ಹೋಗಿದ್ದಾರೆ. ಇದು ಈ ಕಾವ್ಯದೊಳಗಿರುವಂತಹ ಅನೇಕ ವೈಶಿಷ್ಟ್ಯಗಳಲ್ಲಿ ಒಂದು ಅಂತ ಹೇಳಬಹುದು. ಈ ನನ್ನ ಸಮಯವನ್ನು ನಾನು ಇಷ್ಟಕ್ಕೆ ಮುಗಿಸಿಕೊಳ್ತೇನೆ. ಇನ್ನು ನನ್ನ ಜೊತೆಯಲ್ಲಿ ಮಾತಾಡಬೇಕಾದವರ ಸ್ವಲ್ಪ ಸಮಯವನ್ನು, ಅಂದರೆ ಅವರ ವಿಷಯವನ್ನು ಮಾತಾಡಬೇಕಾದ್ದರಿಂದ ಒಂದು 10 ನಿಮಿಷದಲ್ಲಿ ಅದನ್ನು ಹೇಳಿ ಮುಗಿಸಿಬಿಡ್ತೇನೆ. ಕನಕ ವಧೂಟಿ ದಾಂಪತ್ಯ ಅಂತ ಕಬ್ಬಿನಾಲೆ ಭಾರದ್ವಾಜರು ಕೆಲವೊಮ್ಮೆ ಹೇಳಿದ್ರು. ಏನು ಅಂತಂದರೆ ಇದು ಬಹಳ ಮನಮೆಚ್ಚಿದ ಪಾತ್ರ ಮತ್ತು ಬೇರೆಲ್ಲಿಯೂ ಸಿಗದಂತಹ ವಿರಳವಾದ ಪಾತ್ರ ಅಥವಾ ಸನ್ನಿವೇಶ ಈ ಕಾವ್ಯದಲ್ಲಿ ಬಂದದ್ದು. ಹಾಗಾಗಿ ನೀವು ಅದನ್ನು ಒಳಗೊಳ್ಳುವ ಹಾಗೆ ಮಾತಾಡಿ ಅಂತಂದರು. ನಿಜವಾಗಿಯೂ ಹೌದು, ಈ ಸಂಗತಿಯನ್ನು ಬಿಟ್ಟು ಇವತ್ತಿನ ಗೋಷ್ಠಿ ಆಗಿದ್ದಿದ್ರೆ ಬಹುಶಃ ಅದು ಅಪೂರ್ಣವೇ ಆಗುತ್ತಿತ್ತು ಅಂತ ಅನ್ನಿಸ್ತು. ಅವ್ರು ಹೇಳಿದ ಮೇಲೆ ಮತ್ತೆ 3-4 ಬಾರಿ ಆ ಸನ್ನಿವೇಶವನ್ನು ಓದಿದಾಗ ಅನ್ನಿಸ್ತು ಏನು ಅಂತಂದರೆ ವಧೂಟಿ ಪ್ರತಿಯೊಬ್ಬರ ಜೀವನದಲ್ಲೂ ಬರಬೇಕು ಅಂತ, ಅಥವಾ ವಧೂಟಿಯಂತಹ ಹೆಣ್ಣು ಪ್ರತಿಯೊಬ್ಬರ ಜೀವನದಲ್ಲಿಯೂ ಹೆಂಡತಿಯಾಗಿ ಬರಬೇಕು ಅಂತ. ಯಾಕೆ ಅಂತಂದರೆ ಜೀವನದ ಸೌಂದರ್ಯವನ್ನು ಅವಳು ಕಾಪಾಡ್ತಾಳೆ, ಕಾವ್ಯ ಸೌಂದರ್ಯವನ್ನು ಉಚ್ಛ್ರಾಯ ಸ್ಥಿತಿಗೆ ಕೊಂಡೊಯ್ಯುವ ಹಾಗೆ ಮಾಡ್ತಾಳೆ. ಸಂಬಂಧ ಹೆಚ್ಚು ಕಾಲ ಇದ್ದದ್ದಲ್ಲ, ಅವಳು ಬೇಗ ತೀರ್ಕೊಳ್ತಾಳೆ. ಆದರೆ ಅವಳು ತೀರಿಕೊಂಡ ಬಳಿಕವೂ
ಕನಕದಾಸರು ಪರಂಧಾಮವನ್ನು ಸೇರುವಲ್ಲಿಯವರೆಗೂ ಕೂಡ ಅವಳು ಮತ್ತೆ ಮತ್ತೆ ಅಮೂರ್ತವಾದ ರೂಪದಲ್ಲಿ ಕನಕದಾಸರೊಂದಿಗೆ ಮಾತಾಡ್ತಾಳೆ, ಕಾವ್ಯದ ಬಗ್ಗೆ ಚರ್ಚೆಯನ್ನು ನಡೆಸ್ತಾಳೆ. ಇದು ಅತ್ಯಂತ ವಿಶಿಷ್ಟವಾದಂತಹ ಒಂದು ಸನ್ನಿವೇಶ ಅಂತ ನನಗನ್ನಿಸ್ತದೆ. ವಧೂಟಿ ಮೊದಲಾಗಿ ಕನಕದಾಸರನ್ನು ಅಥವಾ ತಿಮ್ಮಪ್ಪನನ್ನು ನೋಡೋದು ಶ್ರೀಕೃಷ್ಣ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ. ಸಂಪುಟ ಈ ಕಾಣಿಸ್ತದೆ, ಇವನೇ ತಿಮ್ಮಪ್ಪ ಅಂತ ಗೊತ್ತಾಗುತ್ತದೆ. ಕಾವ್ಯದ ಸಾಮರ್ಥ್ಯ ಮುಂದೆ ಮಾರ್ಗದಲ್ಲಿ ಸಾಗುವಾಗ ಗೊತ್ತಾಗುತ್ತದೆ. ಬೇರೆ ಬೇರೆ ರೀತಿಯಲ್ಲಿ ಸಂವಾದವನ್ನು ಮಾಡ್ತಾರೆ. ಮುಂದೆ ಅವರು ಕಾವ್ಯ ಸೌಂದರ್ಯದ ಬಗ್ಗೆ ಮಾತಾಡಲಿಕ್ಕಿದ್ದಾರೆ ಹಿರಿಯರು, ಹಾಗಾಗಿ ಅಲ್ಲಿ ಆ ಸಂಗತಿ ಬರಬಹುದು ಅನ್ನುವ ಕಾರಣಕ್ಕೆ ನಾನು ಆ ಸಾಲುಗಳನ್ನು ಬಿಡ್ತಾ ಇದ್ದೇನೆ. ಇಲ್ಲಿ ಬೇರೆ ಬೇರೆ ರೀತಿಯಾದ ಕಾವ್ಯ ಸಂವಾದವನ್ನು ಮಾಡ್ತಾ ಮುಂದಾಗುತ್ತಾರೆ. ಆಮೇಲೆ ನರಸಿಂಹ ದೇವಸ್ಥಾನಕ್ಕೆ ಗಂಗಪ್ಪ ಆಮೇಲೆ ವಧೂಟಿ ರಂಗನಾಯಕಿ ತಿಮ್ಮಪ್ಪ ಹೋಗಿರ್ತಾರೆ. ಅಲ್ಲಿ ಭಾವಪರವಶನಾಗಿ ತಿಮ್ಮಪ್ಪ ಶ್ರೀಹರಿಯ ನಾಮಾಮೃತವನ್ನು ಹಾಡೋದನ್ನು ನೋಡಿ ವಧೂಟಿ ಬೇಡ್ಕೊಳ್ತಾಳೆ, ನನಗೆ ಈತನೇ ಗಂಡನಾಗಿ ಬರಬೇಕು ಅಂತ. ಇದು ಎರಡನೆಯ ಬಹಳ ಮುಖ್ಯವಾದ ಸಂಗತಿ. ಅಂದರೆ ಮತ್ತೆ ಮತ್ತೆ ಬಯಸ್ತಾ ಹೋಗ್ತಾಳೆ ತಿಮ್ಮಪ್ಪನನ್ನು ತಾನು ವರಿಸಬೇಕು ಅಂತ. ಆಮೇಲೆ ತಿಮ್ಮಪ್ಪನ ಕಾವ್ಯ ಸಾಮರ್ಥ್ಯವನ್ನು ತಿಳಿದುಕೊಂಡ ಅವಳು ಮದುವೆ ಆಗಲಿಲ್ಲ, ಇನ್ನೂ ಕೂಡ ಮದುವೆ ಆಗುವ ಪೂರ್ವದಲ್ಲಿಯೇ ಅವಳು ಅವನ ಕಾವ್ಯ ಸಾಮರ್ಥ್ಯವನ್ನು ಪ್ರೇರೇಪಿಸುವುದಕ್ಕೆ ಮುಂದಾಗುತ್ತಾಳೆ. ಸಮಯ ಆದರೆ ದಯವಿಟ್ಟು ತಿಳಿಸಿ. ಭಾಷೆಗಳ ಸಂಲಗ್ನಗೊಳಿಸುವ ಶಕ್ತಿ, ಕಾವ್ಯಮೀಮಾಂಸೆ, ಛಂದೋಬಂಧಗಳ ತಿಳಿದ ಕೋವಿದರು ನೀವು ಒಂದು ಕಾವ್ಯಮಂ ರಚಿಸೆ ಜಗತೀ ವಲಯದೊಳಗೆ ಪ್ರಖ್ಯಾತಿಯಂ ಪಡೆಯುವಿರಿ ಅಂಥೇಳಿ ಆ ವಧೂಟಿ ರಂಗನಾಯಕಿ ಮೊದಲಾಗಿ ಹೇಳ್ತಾಳೆ. ಆಮೇಲೆ ಕಾವ್ಯ ಬರೆಯೋದಕ್ಕೆ ಆರಂಭ ಆಗುತ್ತೆ. ಈ ಹಿಂದಿನ ಗುಬ್ಬಿ ಪ್ರಸಂಗವನ್ನು ನಾವು ನೋಡಿದ್ದೇವೆ. ಅದಾದಮೇಲೆ ಇವರಿಬ್ಬರ ಕಾವ್ಯಾಸಕ್ತಿಯನ್ನು ಕಂಡೇ ಗಂಗಪ್ಪ ಮದುವೆಯನ್ನು ಮಾಡ್ತಾನೆ. ಅಂದರೆ ಕಾವ್ಯ ಜೀವನದಲ್ಲಿ ಇಷ್ಟು ಚೆನ್ನಾಗಿರುವವರು ಮದುವೆಯಾದ ಮೇಲೆ ಇವರ ಜೀವನವೇ ಒಂದು ಕಾವ್ಯವಾಗುವುದಕ್ಕಿದೆ ಅಂತ ಅರ್ಥ ಮಾಡಿಕೊಂಡು ಅವರಿಬ್ಬರನ್ನ ಮದುವೆ ಮಾಡಿಸುವುದಕ್ಕೆ ಮುಂದಾಗುತ್ತಾನೆ. ಆ ಬಳಿಕ ಮೊದಲ ರಾತ್ರಿಯಲ್ಲಿಯೂ ಕಾವ್ಯ ಚರ್ಚೆ ಮುಂದುವರಿತದೆ. ಆಮೇಲೆ ಒಂದು ರಸ ಪ್ರಸಂಗ ಬರುತ್ತೆ. ಕಬ್ಬಿನಾಲೆಯವರು ಎಷ್ಟು ಚೆನ್ನಾಗಿ ಎಲ್ಲ ರಸಗಳನ್ನು ಕೂಡ ಆಯಿತು. ಹಾಗಾದರೆ ಸಮಯ ಆದರೆ ತಿಳಿಸಿ, ನಾನು ಅಷ್ಟಕ್ಕೆ ನಿಲ್ಲಿಸ್ತೇನೆ. ಯಾಕಂದರೆ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ. ಇದು ಮಾತಾಡಬೇಕಿದ್ದವರ ಅನಿವಾರ್ಯತೆ ಕಾರಣದಿಂದ ಬಳಸ್ಕೊಂಡಿದ್ದೇನೆ. ಒಂದು ರಸಪ್ರಸಂಗ ಏನು ಅಂತಂದರೆ, ಮದುವೆ ಆಗಿದೆ. ಮದುವೆ ಆದ ಮೇಲೆ ತಿಮ್ಮಪ್ಪ ವಧೂಟಿ ರಂಗನಾಯಕಿಯ ಕೈ ಹಿಡಿದು ಎತ್ತುವುದಕ್ಕೆ ಮುಂದಾಗುತ್ತಾನೆ. ಆಗ ಎಷ್ಟು ಚೆನ್ನಾಗಿ ಛೇಡಿಸ್ತಾಳೆ ಆ ವಧೂಟಿ ರಂಗನಾಯಕಿ ಅಂತಂದರೆ, ಮೆಟ್ಟಿಲನ್ನು ಇಳಿದುಕೊಂಡು ಬರ್ತಾ ಇರುವಾಗ ಕೈಗೊಟ್ಟು ಎತ್ತುವುದಕ್ಕೆ ಮುಂದಾದಾಗ ಅವಳು ಸ್ವಲ್ಪ ನಗಾಡಿ ಹೇಳ್ತಾಳೆ, ಪುಟ್ಟಿದಾರಭ್ಯಂ ಈ ಪಥದಿ ನಡೆದವಳಲ್ತೆ ಮುಟ್ಟುವಾಸೆಗೆ ನೆವಂಬಟ್ಟಿರೇ ನೀವು, ನನ್ನ ಕೈ ಹಿಡ್ಕೊಳ್ಬೇಕು ಅಂತ ನೀವು ನಾಟಕ ಮಾಡ್ತಿರೋ ನನಗೆ ಗೊತ್ತು ಅಂತ ಎಷ್ಟು ಚೆನ್ನಾಗಿ ಛೇಡಿಸ್ತಾಳೆ. ಮತ್ತು ಅದಕ್ಕೆ ಪ್ರತಿಯಾಗಿ ತಿಮ್ಮಪ್ಪ ಹೇಳುವ ಉತ್ತರ ಅಷ್ಟು ಗಂಭೀರವಾದದ್ದು ಮತ್ತು ಅಷ್ಟು ವಿಸ್ತಾರವಾದದ್ದು. ಇವಳು ಎಷ್ಟು ನಿಧಾನವಾಗಿ ಛೇಡಿಸ್ತಾಳೋ ತಿಮ್ಮಪ್ಪ ಅಷ್ಟು ಗಂಭೀರವಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಏನು ಅಂತಂದರೆ ಹೇಳ್ತಾನೆ ತಿಮ್ಮಪ್ಪ, ಮದುವೆಯಾದಂದೇ ನಿನ್ನ ಮುಟ್ಟಿದೆನು ಮಾತೇಕೆ ಕರತಳದೊಳ್ ಏನಿಹುದು. ಈ ವಾಕ್ಯ ಬಹಳ ಪ್ರಸಿದ್ಧವಾದದ್ದು. ಚರ್ಮ ಸಂಬಂಧದಿಂದ ಏನೂ ಇಲ್ಲ ಅಂತ ಹೇಳ್ತಾ, ಮುಟ್ಟಿದರೆ ಸಾಕು ನಿನ್ನ ಅಂತರಂಗವ. ಅದು ಇಡೀ ಕಾವ್ಯದಲ್ಲಿ ಬಹಳ ಪ್ರಸಿದ್ಧವಾದಂತಹ ಒಂದು ಸಂಗತಿ. ಆಮೇಲೆ ಅವರಿಬ್ಬರ ಕಾವ್ಯ ಸಂಬಂಧ ಮುಂದುವರಿತಾ ಹೋಗುತ್ತದೆ. ಮೋಹನ ತರಂಗಿಣಿ ಹುಟ್ಟಿದ ಮೇಲೆಯೂ ಕೂಡ ಕನಕದಾಸರು ಅಲ್ಲಿಂದ ಹೊರಟು, ಅಂದರೆ ದಂಡನಾಯಕ ಪದವಿಯನ್ನು ಸ್ವೀಕರಿಸಿಕೊಂಡು ರಾಯಚೂರು ಕದನ ಆದ ಮೇಲೆ ಹೊರಟ ಮೇಲೂ ಕೂಡ ಮತ್ತೆ ಮತ್ತೆ ರಂಗನಾಯಕಿ ಎದುರಾಗುತ್ತಾ ಇರ್ತಾಳೆ. ಕಾವ್ಯ ಏನಾಯಿತು ಅಂತ ಹೇಳಿ, ಆ ಕಾವ್ಯ ಹೇಗೆ ಬಂತು ಅಂತ ಹೇಳಿ ಅಂತ ಮತ್ತೆ ಮತ್ತೆ ಅಮೂರ್ತವಾಗಿ ಅವಳು ಕೇಳ್ತಾ ಹೋಗುತ್ತಾಳೆ. ಅಂದರೆ ಅವಳು ಇಲ್ಲದೇ ಇದ್ದರೂ ಕೂಡ ಆ ಪಾತ್ರವನ್ನು ಕವಿಗಳು ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗುತ್ತಾರೆ. ಇನ್ನು ಹೇಳಬೇಕಾದ ಮುಖ್ಯವಾದ ಸಂಗತಿ ಏನು ಅಂತಂದರೆ, ನನಗನ್ನಿಸಿದ್ದು ತಿಮ್ಮಪ್ಪ ವಿವಾಹವಾದದ್ದು ವಧೂಟಿಯ ಕಾರಣದಿಂದ, ತಿಮ್ಮಪ್ಪ ಕನಕನಾದದ್ದು ವಧೂಟಿಯ ಕಾರಣದಿಂದ, ತಿಮ್ಮಪ್ಪ ಕವಿಯಾದದ್ದು ಕೂಡ ವಧೂಟಿ ರಂಗನಾಯಕಿಯಿಂದ ಅಂತ ಅನ್ನಿಸ್ತದೆ. ಹಾಗಾಗಿ ಇಡೀ ನಮ್ಮ ಕಣ್ಮುಂದಿರುವ ಪ್ರಪಂಚದಲ್ಲಿ ವಧೂಟಿ ರಂಗನಾಯಕಿಯಂತಹ ಹೆಣ್ಣು ಎಷ್ಟು ಪ್ರಧಾನಳಾಗುತ್ತಾಳೆ ಅಂತ ಅನ್ನಿಸ್ತದೆ. ಮೋಹನ ತರಂಗಿಣಿಯಲ್ಲೂ ಈ ಸೂಚನೆಗಳು ಬರುತ್ತೆ. ಅದನ್ನೇ ಬಹಳ ಚೆನ್ನಾಗಿ ಕಬ್ಬಿನಾಲೆಯವರು ಬಳಸ್ಕೊಳ್ತಾರೆ. ಮುದ್ದಣ ಮನೋರಮೆಯರ ಪ್ರಸಂಗ ನಮಗೆ ಗೊತ್ತು, ಅದನ್ನು ನಾವು ಚೆನ್ನಾಗಿ ನೋಡಿರ್ತೇವೆ. ಆ ಸಂಗತಿಯನ್ನು ಜೊತೆಯಲ್ಲಿಟ್ಕೊಂಡು ನೋಡಬೇಕು. ಅದಕ್ಕಿಂತಲೂ ವಿಶೇಷವಾಗಿದೆಯೇನೋ ಈ ಸನ್ನಿವೇಶಗಳು ಅಂತ ಅನ್ನಿಸುವ ಹಾಗೆ ಕಾಣಿಸ್ತದೆ. ಒಟ್ಟಾರೆಯಾಗಿ ನೋಡಿದಾಗ ಇಡೀ ಕಾವ್ಯದಲ್ಲಿ ವಧೂಟಿ ರಂಗನಾಯಕಿ ಕಾವ್ಯದ ಪ್ರೇರಕ ಶಕ್ತಿಯಾಗಿ ಕಾಣಿಸ್ಕೊಳ್ತಾಳೆ. ಧನ್ಯವಾದಗಳು. ಪಲ್ಲವಿ ಸೊಲ್ಲುಗಳಲ್ಲಿ ಜೀವನಯಾತ್ರೆ ಹಾಗೂ ಕನಕ ವಧೂಟಿಯರ ದಾಂಪತ್ಯ ಅನ್ನುವಂತಹ ವಿಷಯವನ್ನು ಇಟ್ಟುಕೊಂಡು ಕಬ್ಬಿನಾಲೆ ವಸಂತ ಭಾರದ್ವಾಜರ ಕನಕ ತರಂಗಿಣಿಯನ್ನು ಬಹಳ ಚೆನ್ನಾಗಿ
ಮಂಥನ ಮಾಡುವಂತಹ ಪ್ರಯತ್ನವನ್ನು ಶ್ರೀ ಶಿವಕುಮಾರ್ ಅಳಗೋಡು ಇವರು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಕ್ಕೆ ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಇವರು ಕನಕ ತರಂಗಿಣಿಯ ಕಾವ್ಯ ಸೌಂದರ್ಯ ಅನ್ನುವಂತಹ ವಿಷಯದ ಕುರಿತಾಗಿ ಮಾತನಾಡುವುದಕ್ಕಿದ್ದಾರೆ. ಇವರ ಕಿರು ಪರಿಚಯವನ್ನು ಮಾಡಿಕೊಡುವುದಾದರೆ, ಇವರು ಮೈಸೂರು ವಿವಿಯಿಂದ ಕನ್ನಡ MA ಪದವಿಯನ್ನು ಪ್ರಥಮ ಶ್ರೇಣಿ ಚಿನ್ನದ ಪದಕದ ಜೊತೆಗೆ ಪಡ್ಕೊಂಡಂತಹ ಬಹಳ ಚಾಣಾಕ್ಷ ವಿದ್ಯಾರ್ಥಿಯಾಗಿಯೇ ಇದ್ದವರು. ಕರ್ನಾಟಕ ಮುಕ್ತ ವಿವಿಯಿಂದ ಸಮಾಜಶಾಸ್ತ್ರದಲ್ಲೂ ಕೂಡ MA ಪದವಿಯನ್ನು ಪಡ್ಕೊಂಡಿದ್ದಾರೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಏನಿದೆ ಅಲ್ಲಿಂದ PhD ಪದವಿಯನ್ನು ಇವರು ಪಡ್ಕೊಂಡವರು. ಕಳೆದ 30 ವರ್ಷಗಳಿಂದ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿಕ್ಕಮಗಳೂರು ಇಲ್ಲಿ ತಮ್ಮ ವೃತ್ತಿಯನ್ನು ಮಾಡುತ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯರು ಹೌದು, ಪರಿಶೀಲಕರು ಹೌದು. ವಿದ್ಯಾರ್ಥಿ ದಿಶೆಯಲ್ಲಿರುವಾಗಲೇ ಸಾಹಿತ್ಯಾಸಕ್ತಿಯನ್ನು ಹೊಂದಿದ್ದು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸುಮಾರು 45ಕ್ಕಿಂತಲೂ ಹೆಚ್ಚಿನ ಕೃತಿಗಳನ್ನು ಇವರು ಬರೆದವರು. ಹಾಗೆ ಇವರ ಸಂಪಾದನೆಯಲ್ಲೂ ಕೂಡ ಅನೇಕ ಕೃತಿಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಬಂದಿವೆ ಅಂತ ಹೇಳುವುದಕ್ಕೆ ಬಹಳ ಸಂತೋಷವಾಗುತ್ತದೆ. ಹಾಗೆ ಉದ್ಭವ ಅನ್ನುವಂತಹ ಒಂದು ಪ್ರಕಾಶನದ ಸ್ಥಾಪಕರು ಹೌದು, ಅದರ ಪ್ರಧಾನ ಕಾರ್ಯದರ್ಶಿಯೂ ಹೌದು. ಇವರು ಮಾಡಿದಂತಹ ಸಾಹಿತ್ಯ ಸೇವೆಗೆ ಯುವ ಚೇತನ ಪ್ರಶಸ್ತಿ, ಹಾಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜನಮೆಚ್ಚಿದ ಶಿಕ್ಷಕ ಅನ್ನುವಂತಹ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಸರ್ ಎಂ ವಿಶ್ವೇಶ್ವರಯ್ಯ ರಾಜ್ಯ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಅರಸಿಕೊಂಡು ಬಂದಿವೆ. ಈಗ ತಮ್ಮ ಮುಂದೆ ಕನಕ ತರಂಗಿಣಿಯ ಕಾವ್ಯ ಸೌಂದರ್ಯ ಅನ್ನುವಂತಹ ವಿಷಯವನ್ನು ಸರ್ ಪ್ರಸ್ತುತಪಡಿಸುವುದಕ್ಕಿದ್ದಾರೆ. ಸಭೆಗೂ ಸಭಾ ಸದಸ್ಯರಿಗೂ ನಮಸ್ಕಾರ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರು ವಿದ್ವಾಂಸರು ಆಗಿರ್ತಕ್ಕಂಥ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ರೆ, ಈಗಾಗಲೇ ಪ್ರಬಂಧವನ್ನು ಅತ್ಯುತ್ತಮವಾಗಿ ಮಂಡಿಸಿದಂತಹ ಶಿವಕುಮಾರ್ ಅಳಗೋಡವರೇ, ಈ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿರ್ತಕ್ಕಂಥ ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಕೇಂದ್ರದ ಸಂಯೋಜನಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ಸತ್ಯನಾರಾಯಣರವರೇ, ಇವತ್ತು ನಾನು ಯಾವ ಕನಕ ತರಂಗಿಣಿ ಕೃತಿಯ ಬಗ್ಗೆ ಮಾತನಾಡಲಿದ್ದೇನೋ ಆ ಕೃತಿಯ ಕರ್ತೃ ಆಗಿರ್ತಕ್ಕಂಥ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರೇ, ಎಲ್ಲ ಸಾಹಿತ್ಯಾಭಿಮಾನಿಗಳೇ, 2 ಕಾರಣದಿಂದ ಕನಕದಾಸರು ಈ ಸಭೆಗೆ ಪರಿಚಯ ಇದೆ ಅಂಥೇಳಿ ನಾನು ಭಾವಿಸ್ತೇನೆ. ಒಂದು, ಈಗಾಗಲೇ ಕನಕದಾಸರ ಪರಿಚಯ, ಇತಿಹಾಸ, ಚರಿತ್ರೆ, ಅವರ ಕಾವ್ಯಗಳು ಎಲ್ಲ ಬಂದಿರೋದ್ರ ಜೊತೆಗೆ ಐತಿಹ್ಯ ಮತ್ತು ಕೇಳುವಿಕೆಯಿಂದಾಗಿ ಜನಮಾನಸದಲ್ಲಿ ಕನಕದಾಸರು ಬಂದಿದ್ದಾರೆ. 2ನೇದು, ನಮ್ಮ ಶಿವಕುಮಾರ್ ಅಳಗೋಡವರು ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರ ಒಂದು ಕಥನದ ಪೂರ್ಣ ಸ್ಥೂಲ ಅವಲೋಕನವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರ ಕಾವ್ಯವನ್ನು ಯಾವ ವೈಶಿಷ್ಟ್ಯದಿಂದ ಸೌಂದರ್ಯಗೊಳಿಸಿದ್ದಾರೆ ಅಂತನ್ನುವಂಥದ್ದನ್ನು ಮಾತ್ರ ಹೇಳಿದರೆ ಸಾಕು ಅಂಥೇಳಿ ಅನಿಸ್ತದೆ. ಇದನ್ನು ಕನಕ ತರಂಗಿಣಿ ಮಹಾಕಾವ್ಯ ಅಂತ ಕರೆದಿದ್ದಾರೆ. ಸತ್ಯ, ಅದು ಮಹಾಕಾವ್ಯ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಚರ್ಚೆಗಳು ಆಗ್ಬೋದು. ಆದರೆ ನನ್ನ ದೃಷ್ಟಿಯಲ್ಲಿ ಇದು ಒಂದು ಶೋಧನಾತ್ಮಕ ಸೃಜನಶೀಲ ಕಾವ್ಯ ಅಂಥೇಳಿ ಅನಿಸುತ್ತೆ. ಯಾಕೆ ಅಂತಂದರೆ ಇಡೀ ಕಾವ್ಯ ಕನಕದಾಸರ ವ್ಯಕ್ತಿತ್ವ, ಸಾಧನೆ ಮತ್ತು ಅವರ ಕಾವ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡಂತಹ ಪುನರ್ಸೃಷ್ಟಿ ಇದು. ಇಡೀ ಆ ಕಾವ್ಯವನ್ನು ಅವರು ರಚನೆ ಮಾಡಬೇಕಾದ್ರೆ ಕನಕದಾಸರ ಸಾಹಿತ್ಯವನ್ನು ಅತ್ಯಂತ ಜತನವಾಗಿ ಅಧ್ಯಯನ ಮಾಡಿ ಅದನ್ನು ಶೋಧಿಸಿ ಅದನ್ನು ಸೃಜನಾತ್ಮಕವಾಗಿ ಹೇಗೆ ಮರುಸೃಷ್ಟಿಸಬೇಕು ಅನ್ನುವಂತಹ ದಿಕ್ಕಿನಲ್ಲಿ ಅವರು ಮಾಡಿದಂತಹ ಸಿದ್ಧತೆ ಇದೆಯಲ್ಲ, ಆ ಕಾರಣದಿಂದ ಇದನ್ನು ಶೋಧನಾತ್ಮಕವಾಗಿರ್ತಕ್ಕಂಥ ಸೃಜನಶೀಲ ಕಾವ್ಯ ಅಂಥೇಳಿ ನಾನು ಕರೆಯೋದಕ್ಕೆ ಇಷ್ಟಪಡ್ತೇನೆ. ಇದು 1ನೇದು. 2ನೇದು, ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು ಪಂಡಿತ ಪರಂಪರೆಗೆ ಸೇರಿದಂಥವ್ರು. ಯಾಕೆ ಅಂತಂದರೆ ಅವರು ಮೂಲತಃ ಆಶುಕವಿ. ನನಗೆ ಗೊತ್ತಿದೆ, ಅವರು ಅಷ್ಟಾವಧಾನ, ದಶಾವಧಾನವನ್ನು ಕೂಡ ಅವರು ಮಾಡಿದಂಥವ್ರು. ಮತ್ತು ಛಂದಸ್ಸಿನಲ್ಲಿ ಬಹಳ ಆಸಕ್ತಿ ಇರುವಂಥವ್ರು. ಮತ್ತು ಯಕ್ಷಗಾನದಲ್ಲಿ ಅವರು ಪರಿಣತರಾದಂಥವ್ರು. ಅನುವಾದ ಕಲೆನೂ ಕೂಡ ಗೊತ್ತು. ಇದಿಷ್ಟರ ಒಂದು ಸಮ್ಮೇಳನದಿಂದಾಗಿ ಈ ಕನಕ ತರಂಗಿಣಿ ಕೃತಿ
ಹೊರಬಂದಿದೆ ಅಂತ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕನಕತರಂಗಿಣಿಯನ್ನು ನಾನು ಸಮನ್ವಯದ ಎರಕ ಅಂತ ಹೇಳಿ ಕರೀತಾ ಇದ್ದೀನಿ. ಯಾಕೆ ಅಂತಂದರೆ ಇದರಲ್ಲಿ ಭಕ್ತಿ ಮತ್ತು ವೈಚಾರಿಕತೆ ಸಮನ್ವಯಗೊಂಡಿದೆ, ಸಂಘರ್ಷ ಮತ್ತು ಸಾಮರಸ್ಯ ಸಮನ್ವಯಗೊಂಡಿದೆ, ಪುರಾಣ, ಐತಿಹ್ಯ, ಚರಿತ್ರೆ ಮತ್ತು ವಾಸ್ತವತೆ ಸಮನ್ವಯಗೊಂಡಿದೆ, ವೈದಿಕ ಮತ್ತು ಶೂದ್ರ ಸಂಪ್ರದಾಯಗಳು, ಸಂಸ್ಕೃತಿಗಳು ಸಮನ್ವಯಗೊಂಡಿದೆ, ಶೈವ ಮತ್ತು ವೈಷ್ಣವ ಸಮನ್ವಯ ಇದೆ, ಯುಗಧರ್ಮ ಮತ್ತು ಮಾನವ ಧರ್ಮ ಸಮನ್ವಯಗೊಂಡಿದೆ, ಹರ ಅವರ ಸಮನ್ವಯ ಇದ್ದೇ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಪ್ರೀತಿಪಾತ್ರವಾಗಿರ್ತಕ್ಕಂತಹ ಛಂದ ಸಾಮರಸ್ಯವನ್ನು ಅವರದರಲ್ಲಿ ತಂದಿದ್ದಾರೆ. ಗೀತಾಮಾಲ ಛಂದಸ್ಸನ್ನು ತಂದಿದ್ದರೂ ಕೂಡ ಛಂದಸ್ಸಿನ ಬೇರೆ ಬೇರೆ ಅಪರೂಪವಾಗಿರ್ತಕ್ಕಂತಹ ತೀರ ಪ್ರಸಿದ್ಧವಾಗಿರ್ತಕ್ಕಂಥ ಷಟ್ಪದಿನೋ ವೃತ್ತಗಳೋ ರಗಳೇನೋ ಅಲ್ದಲೇ ತೀರ ಅಪರೂಪವಾಗಿರ್ತಕ್ಕಂಥ ಛಂದೋಪ್ರಯೋಗಗಳನ್ನು ಇದನ್ನು ಮಾಡಿ ಅವರು ಈ ಒಂದು ಸಾಮರಸ್ಯವನ್ನು ತಂದಿದ್ದಾರೆ. ಅದರ ಜೊತೆಗೆ ಕನಕದಾಸರನ್ನು ಒಬ್ಬ ಕಲಿಯಾಗಿ, ಒಬ್ಬ ಕವಿಯಾಗಿ, ಒಬ್ಬ ಭಕ್ತನಾಗಿ, ಒಬ್ಬ ಆಧ್ಯಾತ್ಮ ಚಿಂತಕನಾಗಿ ಸಾಮರಸ್ಯದ ಬೆಸಿಗೆಯನ್ನು ಅವರು ಹೆಣೆದಿದ್ದಾರಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಏನೇ ಕನಕದಾಸರ ಸಾಧನೆ ಇದ್ದರೂ ಕೂಡ ಕೊನೆಗೆ ನನಗೆ ಒಂದು ದಿವ್ಯ ಮೂರ್ತಿಯ ಚಿತ್ರಣ ಈ ಕನಕತರಂಗಿಣಿಯನ್ನು ಓದಂಥ ಸಂದರ್ಭದಲ್ಲಿ ನಮ್ಮ ಎದುರುಗಡೆ ನಿಲ್ತದೆ. ಹಾಗಾಗಿ ಒಂದು ಕಾವ್ಯವನ್ನು ಚಿತ್ರಕಾವ್ಯವಾಗಿ ಒಂದು ಚಿತ್ರದ ಸ್ಥಪತಿಯ ರೂಪದಲ್ಲಿ ಕಟ್ಟಿಕೊಡುವಂತಹ ಒಂದು ವೈಶಿಷ್ಟ್ಯತೆ ಇದೆಯಲ್ಲ, ಇದು ಕಬ್ಬಿನಾಲೆ ಭಾರದ್ವಾಜ್ ಅವರ ಒಂದು ವೈಶಿಷ್ಟ್ಯ. ಕೇವಲ ಕನಕದಾಸರ ಕಾವ್ಯವನ್ನು ಮಾತ್ರ ಅವರು ಅನುವಾದಗೊಳಿಸಿ ಪುನಃ ಸೃಷ್ಟಿಸಲಿಲ್ಲ. ಅನೇಕ ವಚನಗಳನ್ನು ಆ ಸಂದರ್ಭದಲ್ಲಿ ಬಂದಂತಹ ವೀರಶೈವ ಕವಿಗಳ ಕಾವ್ಯದಿಂದಲೂ ಕೂಡ ಅವರು ಪ್ರೇರಿತರಾಗಿ ಅದನ್ನು ಮರುಸೃಷ್ಟಿಯನ್ನು ಮಾಡಿದ್ದಾರೆ. ಉದಾಹರಣೆಗೆ ಬಸವಣ್ಣನವರು ಹೇಳ್ತಕ್ಕಂತಹ ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತನ್ನೋದನ್ನು ಎಷ್ಟು ಸ್ಪಷ್ಟವಾಗಿ ತರ್ತಾರೆ ಅಂತಂದರೆ, ಕಳವು ಮಾಡಲು ಬೇಡ, ಕೊಲೆಗೈಯಲು ಬೇಡ, ಹೀಗೆ ಮುಂದುವರಿಯುತ್ತೆ. ನೀರ ಬೊಂಬೆಗೆ ನಿರಾಳದ ಗೆಜ್ಜೆಯ ಕಟ್ಟಿ, ಕರ್ಪೂರದ ಪುತ್ತಳಿಗೆ ವೈನಿ ಪೀಠವನಿಕ್ಕಿ, ಅಲ್ಲಮಪ್ರಭು ನೆನಪಾಗ್ತಾನೆ. ಕಲ್ಲನಾಗರ ಕಂಡರೆ ಹಾಲೆರೆ ಎಂಬರುವಂತನ್ನೋದನ್ನು ಎಷ್ಟು ಚೆನ್ನಾಗಿ ಅವರು ಮರುಸೃಷ್ಟಿ ಮಾಡಿದ್ದಾರೆ ಅಂದರೆ, ಕಲ್ಲು ನಾಗರ ಕಂಡು ಹಾಲೆ ನೆರೆಯವನ್ನೆತ್ತ, ದಿಟದ ನಾಗರ ಕಂಡು ಕೊಲ್ಲೆಂಬರೈ, ಇದನ್ನು ನೇರವಾಗಿ ತರ್ತಾರೆ. ಹಾಗಾಗಿ ನಂಬಿ ಕರೆದರೆ ಓ ಎನ್ನನೇ ಆ ಶಿವನು, ಈ ಸಾಲನ್ನು ತೆಗೆದುಕೊಳ್ತಾರೆ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತನ್ನುವಂಥದ್ದನ್ನು ಅವರು ನಮಗೆ ಮತ್ತೆ ನೆನಪಾಗುವಂಥ ರೀತಿಯಲ್ಲಿ ಪುನಃ ಸೃಷ್ಟಿಸಿದ್ದಾರೆ. 63 ಪುರಾತನರ ಕಥೆಗಳು, ಹರಿಹರನ ರಗಳೆ, ಇವೆಲ್ಲವೂ ಕೂಡ ನಮ್ಮ ಕಣ್ಣೆದುರುಗಡೆ ಮತ್ತೆ 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 ಚಿತ್ರ ಬರ್ತಾ ಹೋಗುತ್ತೆ. ಹೀಗಾಗಿ ಇತಿಹಾಸವನ್ನೂ ಕೂಡ ಬಿಡದಲೇ ನಮ್ಮ ಪರಂಪರೆಯಿಂದನೂ ಕೂಡ ಅವರು ಒಳಗೊಳ್ಳುವಂತೆ ಐತಿಹ್ಯ ಮತ್ತು ಈ ಸಮಕಾಲೀನ ಒಂದು ವ್ಯವಸ್ಥೆಗೆ ಆ ಒಂದು ಕಾವ್ಯವನ್ನು ವಿಶೇಷ ರೀತಿಯಲ್ಲಿ ಅವರು ನಿರೂಪಣೆ ಮಾಡಿರ್ತಕ್ಕಂಥದ್ದು ಈ ಒಂದು ಕನಕತರಂಗಿಣಿಯ ಒಂದು ವೈಶಿಷ್ಟ್ಯತೆ. ನಮಗೆ ಆಶ್ಚರ್ಯ ಆಗುತ್ತೆ, ಒಂದು ವರ್ಣನಾತ್ಮಕವಾಗಿರ್ತಕ್ಕಂತಹ ರೂಪವನ್ನು ಹೇಗೆ ಅವರು ಕೊಡ್ತಾರೆ ಅಂತ ಹೇಳಿ. ಶೃಂಗಾರ ಕಾವ್ಯವನ್ನು ನಾವು ಅನೇಕ ಸಂದರ್ಭದಲ್ಲಿ ಮೋಹಿನ ತರಂಗಿಣಿ ಎಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ಚರ್ಚೆಯನ್ನು ಅವರು ಎಷ್ಟು ಜತನವಾಗಿ ಗಮನಿಸಿದ್ದಾರೆ ಅಂತಂದರೆ, ಮೋಹನ ತರಂಗಿಣಿ ಕೇವಲ ಶೃಂಗಾರ ಕಾವ್ಯವಲ್ಲ, ಅದು ಭಕ್ತಿ ಕಾವ್ಯ, ಅಧ್ಯಾತ್ಮ ಕಾವ್ಯ ಅನ್ನುವಂಥ ಚರ್ಚೆ ಇರೋದ್ರಿಂದ ಈ ತಿಮ್ಮಪ್ಪ ಅಥವಾ ಕನಕದಾಸರು ಹುಟ್ಟಿದಂಥ ಸಂದರ್ಭದಲ್ಲಿ ಆ ಮಗುವಿನ ಸೌಂದರ್ಯ ಹೇಗಿತ್ತು ಅಂತನ್ನುವಂಥ ಸಂದರ್ಭದಲ್ಲಿ ಶೃಂಗಾರ ರಸವನ್ನು ತರ್ತಾರೆ. ಇದು ಭಾಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು. ಇದನ್ನೇನಾದ್ರು ನೋಡಿದಾಗ ಯಾವುದಾದ್ರೂ ಸ್ತ್ರೀಯನ್ನು ವರ್ಣಿಸ್ತಾ ಇದ್ದಾರೆ ಅಂಥೇಳಿ ಅಂದ್ಕೋಬೇಕು ಮೇಲ್ನೋಟಕ್ಕೆ. ಆ ಮಗುವಿನ ವರ್ಣನೆಯನ್ನು ಕೊಡ್ತಾರೆ. ಬೇವಿ ನಿಸಳಿನಂತಹ ಹುಬ್ಬುಗಳು, ಸಂಪಿಗೆಯ ಹೂವಿನಂದದಿ ಕೆಂಪು ನಾಸಿಕವು, ಸುವಿಶಾಲ ತಾವರೆಯ ದಳದಂತೆ ನೇತ್ರಗಳು. ಅಂದರೆ ಒಂದು ಶೃಂಗಾರವನ್ನು ಚರ್ಚೆ ಇರುವಂತಹ ಕನಕದಾಸ ಕಾವ್ಯದಿಂದಲೇ ಸೃಷ್ಟಿ ಮಾಡೋದಕ್ಕಿಂತ ಬೇರೆ ಒಂದು ಸಂದರ್ಭವನ್ನು ಸೃಷ್ಟಿಸಿಕೊಂಡು ಆ ಶೃಂಗಾರ ರಸವನ್ನು ಹೇಗೆ ತರಬಹುದು ಅಂತನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಇನ್ನೊಂದು ಭಾಳ ವಿಶೇಷವಾಗಿ ನಾವು ಕನಕದಾಸರ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಆತನ ಒಂದು ಬೆಳವಣಿಗೆ ಅಥವಾ ತಿಮ್ಮಪ್ಪ ಡನಾಯಕನಾಗಿ, ತಿಮ್ಮಪ್ಪ ಒಂದು ಕನಕನಾಗಿ ಇರುವಂಥ ಪರಿವರ್ತನೆಯನ್ನು ಕಾಣ್ತೀವಿ. ಇವರಲ್ಲಿ ಮತ್ತೆ ಒಂದು ಬರುತ್ತೆ, ತಿಮ್ಮಪ್ಪ ಕವಿಯಾಗಿ ಕನಕದಾಸರಾಗ್ತಾರೆ. ಇದು ಈ ಕಾವ್ಯದಲ್ಲಿ ಒಂದು ವೈಶಿಷ್ಟ್ಯ ಅಥವಾ ಒಂದು ವಿಶೇಷತೆ. ಒಂದು ಕಾವ್ಯವನ್ನು ಕೇವಲ ಕಾಂತಾಸಮ್ಮಿತವಾಗಿ ರಂಜನೆಯನ್ನು ನೀಡುವುದರ ಜೊತೆಗೆ ಕನಕದಾಸರ ಬಹುಶ್ರುತ ವ್ಯಕ್ತಿತ್ವವನ್ನು ಒಂದು ಸೃಜನಶೀಲ ಕಾವ್ಯವಾಗಿ ಒಡಮೂಡಿಸಿರೋದಿದೆಯಲ್ಲ, ಅದು ಬಹಳ ವಿಶೇಷ ಅಂಥೇಳಿ ನಾನು ಅನ್ನಿಸ್ಕೋತೀನಿ. ನಾನು ಮೊನ್ನೆ ನಮ್ಮ ಚಿಕ್ಕಮಗಳೂರಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಲವರು ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟರು, ಡಾಕ್ಟರ್ ಕೃಷ್ಣೇಗೌಡರು ಅಂತ ಹೇಳ್ಬಿಟ್ಟು. ಏನಪ್ಪ ಅಂತಂದರೆ, ಈ ಕಾವ್ಯದ ವಿಚಾರಗಳನ್ನು ನಿಮ್ಮ ಹತ್ರ ಕೇಳಿದಂಥ
ಸಂದರ್ಭದಲ್ಲಿ ಅನಿಸುತ್ತದೆ, ಶೂದ್ರನಾಗಿ ಹುಟ್ಟಿ ಡಣಾಯಕನಾದಂತಹ ಒಂದು ಕನಕದಾಸನನ್ನು ವೈದಿಕ ಸಂಸ್ಕೃತಿಯ ಪರ್ಯಾವರಣದೊಳಗೆ ಇವರು ಬೆಳೆಸೋದಕ್ಕೆ ಹೊರಟಿದ್ದಾರೆ ವಸಂತ ಭಾರದ್ವಾಜ ಅಂತನ್ನುವಂಥ ಮಾತನ್ನು ಹೇಳಿದರು. ಯಾಕೆ ಈ ಮಾತನ್ನು ಹೇಳ್ತೀರಾ ಅಂತ ಕೇಳಿದೆ. ಕನಕದಾಸರು ಅಥವಾ ತಿಮ್ಮಪ್ಪ ಆಗಿದ್ದಂಥವನು ಆತ ಪಡೆದುಕೊಳ್ತಕ್ಕಂಥ ವಿದ್ಯಾಭ್ಯಾಸ, ಶಿಕ್ಷಣ ಇದೆಲ್ಲವೂ ಕೂಡ ಕಲಿತನಕ್ಕಿಂತಲೂ ಕೂಡ ಸಾಹಿತ್ಯ, ಸಂಸ್ಕೃತಿ, ನಮ್ಮ ಪರಂಪರೆ, ಭಾಗವತ ಈ ವಿಚಾರದಲ್ಲಿ ಹೆಚ್ಚು ಆತ ಆಸಕ್ತಿಯನ್ನು ವಹಿಸ್ತಾ ಅಂತನ್ನುವಂಥದ್ದು ಅವರ ಕಾವ್ಯದಿಂದ ನಮಗೆ ಗೊತ್ತಾಗುವಂಥದ್ದು. ಹೀಗಾಗಿ ಈ ವ್ಯಾಸರು ತಿಮ್ಮಪ್ಪನನ್ನು ಹರಿಸಿ ಒಂದು ಪುಟ್ಟ ಸಾಲಿಗ್ರಾಮವನ್ನು ಕೊಟ್ಟರು. ಹಾಗಾಗಿ ಸಂಪುಟವನ್ನು ನೀಡ್ತೀನಿ, ಇದನ್ನು ಅವನ ಕೊರಳಲ್ಲಿ ಕಟ್ಟಬೇಕು ಅಂತ ಹೇಳಿ ಅಂತ. ಇಲ್ಲಿ ಒಂದು ಪದವನ್ನು ಬಳಸ್ತಾರೆ, ಒಂದೇ ಒಂದು 10 ಸಾಲಿನ ಪದ್ಯದಲ್ಲಿ. ಒಂದು ಕಡೆ ಸಂಪುಟ ಅಂತ ಬಳಸಿದ್ದಾರೆ, ಇನ್ನೊಂದು ಕಡೆ ಕರಡಿಗೆ ಅಂಥೇಳಿ ಬಳಸಿದ್ದಾರೆ. ಬಹುಶಃ ಇವೆರಡಕ್ಕೂ ಕೂಡ ಶೈವ ವೈಷ್ಣವ ಒಂದು ವ್ಯತ್ಯಾಸಗಳಿದೆ. ಸಂಪುಟ ಅಂತನ್ನುವಂಥದ್ದು ಸಾಲಿಗ್ರಾಮವನ್ನು ಇಡ್ತಕ್ಕಂಥದ್ದು, ಕರಡಿಗೆ ಅನ್ನುವಂಥದ್ದು ಲಿಂಗವನ್ನು ಇಡ್ತಕ್ಕಂಥದ್ದು. ಇದು ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಮುಂದೆ ಇವರು ಯಾಕೆ ಇದನ್ನು ಬಳಸಿದ್ರು ಇಲ್ಲಿ ಅಂಥೇಳಿ ನನಗೆ ಅಲ್ಲಿವರೆಗೆ ಓದುವಾಗ ಅನಿಸಿತ್ತು. ಆದರೆ ಮುಂದೆ ಬರುತ್ತೆ ಅದು. ಆ ಸಂಪುಟ ಮತ್ತು ಕರಡಿಗೆ ಚರ್ಚೆಗಳು ಶಿವಕುಮಾರ ಸ್ವಾಮಿ ಅವರನ್ನು ಭೇಟಿ ಮಾಡಿದಾಗ ಆಗುತ್ತೆ. ಈ ಸಂಪುಟವನ್ನು ಯಾಕೆ ಇಟ್ಕೊಂಡಿದೆಯಾ ಅಂತಂದರೆ, ಅಲ್ಲಿವರೆಗೂ ತಿಮ್ಮಪ್ಪನ ಕೊರಳಲ್ಲಿ ಇದ್ದಂಥದ್ದು ಕರಡಿಗೆ ಅಂತಲೇ ತಿಳ್ಕೊಂಡಿರ್ತಾರೆ. ಆದರೆ ಅದನ್ನು ತೆಗೆದು ನೋಡಿದಾಗ ಅದು ಸಂಪುಟವಾಗಿರುತ್ತೆ. ಈ ದ್ವಂದ್ವವನ್ನು ಪ್ರಾರಂಭದಲ್ಲೇ ಒಂದು ಪದದ ಮೂಲಕ ಹೇಗೆ ಕಟ್ಟಿಕೊಡಬಹುದು ಅಂತೇಳಿ ವಸಂತ ಕುಮಾರ್ ಯೋಚನೆ ಮಾಡಿದಾರಲ್ಲ, ಅದು ಅವರ ಕಾವ್ಯದ ವೈಶಿಷ್ಟ್ಯತೆ, ಅದು ಕಾವ್ಯದ ವಿಶೇಷತೆ ಅಂಥೇಳಿ ನನಗನ್ಸುತ್ತೆ. ಹಾಗಾಗಿ ಈ ಒಂದು ಭವಿಷ್ಯವನ್ನು ನುಡಿಸ್ತಾರೆ. ಈ ಸಂಪುಟ ಯಾವಾಗ ತೆರ್ಕೊಳ್ಳುತ್ತಾ ಕನಕದಾಸರ ಕೊನೆ ಆಗುತ್ತೆ ಅಂಥೇಳಿ. ಹೀಗೆ ಈ ಒಂದು ವೈಶಿಷ್ಟ್ಯವನ್ನು ಮಾಡಿದಂತಹ ಒಂದು ಸಂದರ್ಭ ನಮಗೆ ಬರುತ್ತೆ. ಶ್ರೀಶೈಲದ ವರ್ಣನೆಯನ್ನು ಕೂಡ ಬಹಳ ವಿಶಿಷ್ಟವಾಗಿ ತಂದಿದ್ದಾರೆ. ಒಂದು ಗೊರವರ ಪ್ರಸಂಗವನ್ನು ತಂದಿದ್ದು ಈ ಕಾವ್ಯಕ್ಕೆ ಮತ್ತಷ್ಟು ಮೆರಗನ್ನು ಕೊಟ್ಟಿದೆ. ಯಾಕೆ ಅಂತಂದರೆ, ಗೊರವರಲ್ಲಿ ಅನೇಕ ವಿಚಾರಗಳನ್ನು ಇದರಲ್ಲಿ ಬರುತ್ತೆ. ಆ ಬರೋದ್ರ ಜೊತೆಗೆ ಸಂಗೀತ, ಶಾಸ್ತ್ರ, ಗದ್ಯ, ಪದ್ಯ, ಸಾಹಿತ್ಯ, ಭಾಗವತ, ರಾಮಾಯಣ, ಮಹಾಭಾರತ ಇದೆಲ್ಲದರ ಜೊತೆಗೆ ಈ ವೇದಾಂತದ ಸಾರಾಮೃತವಾಗಿ ಪ್ರವಹಿಸಿತು ಆ ವಿದ್ಯೆ ಅಂತನ್ನುವಂಥದ್ದೇ ಇವರ ಒಂದು ಕಾವ್ಯದ ವೈಶಿಷ್ಟ್ಯ. ಹಾಗಾಗಿ ಶಿವನನ್ನು ಒಂದು ವ್ಯಂಗ್ಯದ ರೂಪದಲ್ಲಿ ಅಥವಾ ಟೀಕೆ ಮಾಡುವಂಥ ಸಂದರ್ಭವನ್ನು ಹೇಗೆ ಪದ್ಯದಲ್ಲಿ ಇವರು ಬರೀತಾರೆ ಅಂತಂದರೆ, ಎಡಭಾಗದೊಳು ಮುದ್ದು ಮಡಿದಿಗೆ ಮೈಗೊಟ್ಟೆ, ನಡೆ ಹೋಗು ನೀನು ಅರೆಗಂಡು ಕಾಣು. ನೋಡಿ, ಇದನ್ನು ಅರ್ಧನಾರೇಶ್ವರನ ಕಲ್ಪನೆಯನ್ನು ತರುವಂಥ ರೀತಿ. ಜಡೆಯೊಳೋ ಇನ್ನೊಂದು ಹುಡುಗಿಗೆ ಮುಚ್ಚಿಟ್ಟೆ, ಕಡು ನೀತಿಗೆಟ್ಟಂಥ ಬಂಡ ಕಾಣು ಅಂಥೇಳಿ ಶಿವನನ್ನು ಒಂದು ರೀತಿಯಲ್ಲಿ ದೂಷಿಸುವಂಥ ರೀತಿಯಲ್ಲೇ ಇದನ್ನು ಬರೆಯುವಂತಹ ಒಂದು ವಿಶೇಷತೆ ಇದೆ. ಅದ್ರ ಜೊತೆಗೆ ಉಡುಪಿ ಯತಿಗಳ ಅನಂತೇಶ್ವರ ವಂದನೆಯ ಸಂದರ್ಭದಲ್ಲಿ ರುದ್ರಾಂತರ್ಗತವಾಗಿರ್ತಕ್ಕಂತಹ ನರಸಿಂಹ ಅಂತನ್ನುವಂಥ ಪರಿಕಲ್ಪನೆಯನ್ನು ತರ್ತಾರೆ. ಹರಿಹರ ಇವರ ಸಮನ್ವಯವನ್ನು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ತರ್ತಾ ಹೋಗುವಂತಹ ಒಂದು ವೈಶಿಷ್ಟ್ಯತೆ ಇದೆಯಲ್ಲ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಅನುಭವದ ಅನುಭೂತಿಯನ್ನು ಕೂಡ ನಮಗೆ ಅವರು ತಂದುಕೊಟ್ಟಿದ್ದಾರೆ. ಹೇಗೆ ಅಂತಂದರೆ, ಭವದ ಭಾವವನ್ನಳಿದು ಕವಿಜೀವ ತನ್ನೊಳಗೆ ರಸಲೋಕ ವರ್ಧಿಸಲಿ ಮುಳುಗಿ ಶಿವಮಯವಾಗಿ ಕಂಡ ಸೊಗಸದು ಕಲ್ಪನೆಯ ದಾಂಟಿ ತತ್ವವನುಂಡು ಹಿಗ್ಗುವ ಚಲುವಿನ ಅನುಭೂತಿಯ ತಾನೈಸೆ. ಎಂತಹ ವಿಶಿಷ್ಟವಾಗಿರ್ತಕ್ಕಂತಹ ಈ ಪದ್ಯ. ಹೀಗೆ ಈ ತಿಮ್ಮಪ್ಪನ ವಿದ್ಯಾಭ್ಯಾಸಕ್ಕೆ ಶ್ರೀಶೈಲದಲ್ಲಿ ಅನ್ನ, ವಸ್ತ್ರ, ವಸತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಈತ ವೈಷ್ಣವ ಅಂತ ಗೊತ್ತಾದಾಗ ಆತನನ್ನು ಅಲ್ಲಿಂದ ಕಳಿಸುವಂಥ ಒಂದು ಪ್ರಯತ್ನ ಕೂಡ ಆ ಸಂದರ್ಭದಲ್ಲಿ ನಡೆಯುತ್ತೆ ಅಂತನ್ನುವಂಥದ್ದು ಈ ಒಂದು ಸಂದರ್ಭದ ಕರ್ಮಟೆ, ಜಾತಿಯ ಕರ್ಮಟತೆಯನ್ನು ಎಷ್ಟು ಚೆನ್ನಾಗಿ ತಂದಿದ್ದಾರೆ ಅಂತಂದರೆ, ಒಂದೇ ಒಂದು ಮಾತಲ್ಲಿ ಹೇಳ್ತಾರೆ, ಸೂರ್ಯನ ಸುಡು ಬಿಸಿಲಿಗಿಂತಲೂ ತಾಪ ಇದು. ಜಾತಿ ಎನ್ನುವಂಥದ್ದು ಸೂರ್ಯ ಹೇಗೆ ಒಂದು ನಿಶ್ಚಯ ಅಥವಾ ಶಾಶ್ವತವೋ, ಹಾಗೆ ಭಾರತದಂತಹ ದೇಶದಲ್ಲಿ ಈ ಜಾತಿಯನ್ನು ಹೋಗಲಾಡಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಧ್ವನಿ ಕೂಡ ಅದರಲ್ಲಿದೆ. ಹಾಗಾಗಿ ಲಿಂಗವಂತರ ಭಂಗಿಸುವ ಭಾವನೆ ನಿಜವಾದ ಅರ್ಥವನ್ನು ಮನವರಿಕೆ ಮಾಡಿಕೊಡ್ತಾರೆ. ಇದೆಲ್ಲವೂ ಕೂಡ ಒಂದು ವಿಶೇಷತೆ ಅಂಥೇಳಿ ನನಗನ್ಸುತ್ತೆ. ನನಗೆ ಭಾಳ ವಿಶೇಷವಾಗಿದ್ದು ಅಂತಂದರೆ, ಒಂದು ಕಡೆ ಕನಕದಾಸರು ಯಾವ್ಯಾವ ಕೃತಿಯನ್ನು ರಚಿಸಿದ್ದಾರೆ ಅಂತಲೇ ಹೇಳಲ್ಲ, ಆದರೆ ಆ ಛಂದಸ್ಸನ್ನು ಹೇಳಿ ಮುಂದೆ ಹೋಗ್ತಾರೆ. ಬಾಮಿನಿಯ ಬಳಿಕ ವಾರ್ಧಕ ಷಟ್ಪದಿಯ ರಚಿಸಿ ಸಾಂಗತ್ಯಮೆಂದೆನಿಸುವ ಸೊಗದಲ್ಲಿ ಚೌಪದಿಯ ರಚಿಸಿದರು ಅಂಥೇಳಿ ಹೇಳ್ತಾರೆ. ಇಲ್ಲಿ ಸಾಂಗತ್ಯ,
ಅಥವಾ ಷಟ್ಪದಿ ಈ ಥರದ ಹೆಸರುಗಳನ್ನು ಕೇಳಿದರೆ ಕನಕರ ಕಾವ್ಯಗಳು ಒಂದು ನಮ್ಮ ಕಣ್ಣೆದುರಿಗೆ ಬರುತ್ತೆ. ಅದಕ್ಕಿಂತಲೂ ನಾನು ವಿಶೇಷವಾಗಿ ಗಮನಿಸಿದ್ದು ಇದರಲ್ಲಿ ಅಂತಂದರೆ ತಾತಾಚಾರ್ಯರ ಹೆಸರು ಅವ್ರಿಗೆ ಹೇಗೆ ಬಂತು ಅಂತ ಅನ್ನೋದಕ್ಕೆ ಒಂದು ಪ್ರಸಂಗವನ್ನು ಅವ್ರು ಕೊಡ್ತಾರೆ. ಯಮುನಾಚಾರ್ಯರ ಆದೇಶದಂತೆ ಈ ತಿರುಮಲೇಶನಿಗೆ ಒಂದು ಅಭಿಷೇಕ ನಡೀತಿರುತ್ತೆ. ಆಗ ಗಂಗೆಯನ್ನು ತರೋದಕ್ಕೆ ಹೋಗ್ತಾರೆ. ಗಂಗೆಯನ್ನು ತರುವಂಥ ಸಂದರ್ಭದಲ್ಲಿ ಅಲ್ಲೊಬ್ಬ ರೋಗಿಷ್ಠ ಇರ್ತಾನೆ, ಅವನು ಬಾಯಾರಿ ನೀರನ್ನು ತಾ ಅಂತಾನೆ. ಹಾಗಂದಾಗ ಅದನ್ನು ಕೊಟ್ಟು ಸಂತೈಸ್ತಾರೆ. ಆಗ ಹರಿ ದರ್ಶನವಿತ್ತಾನೆ. ಹಾಗಾಗಿ ತಾತಾಚಾರ್ಯ ಅನ್ನುವಂಥ ಹೆಸರು ಅವರಿಗೆ ಆಯಿತು ಅಂಥೇಳಿ ಈ ಪ್ರಸಂಗವನ್ನು ತರ್ತಾರೆ. ಹೀಗೆ ಈ ಹಂಪೆಯ ಒಂದು ಬಂದಂತಹ ಸಂದರ್ಭದಲ್ಲಿ ಹರಿಹರ ರಾಘವಾಂಕ ಮತ್ತು ವಿಷ್ಣುವರ್ಧನನನ್ನು ನಮಗೆ ಪರಿಚಯ ಮಾಡಿಸ್ಕೊಡೋದು, ಆಮುಕ್ತ ಮೌಲ್ಯ ಅನ್ನುವಂಥ ಕಾವ್ಯದ ಭಾಗವನ್ನು ಗಮಕಿಗಳು ಹಾಡ್ತಾ ಇದ್ರು ಅಂತನ್ನುವಂಥದ್ದು, ಗೋದಾದೇವಿ ಎನ್ನುವಂಥ ಹೆಣ್ಣು ಮಗಳ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಚಯ, ಪುತ್ತೂರನ್ನೇ ಗೋಕುಲವನ್ನಾಗಿ ಭಾವಿಸ್ಕೊಳ್ತಕ್ಕಂಥ ಒಂದು ರೀತಿ, ರಂಗನಾಯಕಿಯೇ ಸಾಕ್ಷಾತ್ ಪದ್ಮಾವತಿ ರಂಗನಾಯಕಿಯೇ ವಧೂಟಿಯಾಗಿರದೆ ಪರಿವರ್ತನೆಗೊಂಡಂಥ ಒಂದು ಪ್ರಸಂಗ, ಕುದುರೆಯನ್ನು ಏರಿ ಹೋಗುವಂಥ ಸಂದರ್ಭದಲ್ಲಿ ತಿಮ್ಮಕವಿಯ ಒಂದು ಕಾವ್ಯದ ಒಂದು ಹೊಳವುಗಳು ಹೊರಬರ್ತಕ್ಕಂಥದ್ದು, ಈ ಪ್ರಯಾಣದಲ್ಲಿ ಒಗಟನ್ನು ಬಿಡಿಸುವಿಕೆ, ಹೀಗೆ ವೇದ ಪುರುಷನ ಸುತನ ಅಂತನ್ನುವಂತಹದ್ದು ಕುಮಾರವ್ಯಾಸ ಭಾರತದಲ್ಲಿ ಬರುವಂಥದ್ದನ್ನು ಇವರು ಬೇರೆ ರೀತಿಯಲ್ಲಿ ಆ ಒಂದು ಪದ್ಯದ ರೂಪದಲ್ಲೇ ಕಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ವಧೂಟಿಗೆ ಇದ್ದಂತಹ ಕಾವ್ಯಾಸಕ್ತಿ ಮತ್ತು ವಧೂಟಿಯ ವಿಶೇಷ ಪರಿಕಲ್ಪನೆ ಕನಕದಾಸರ ಚರಿತ್ರೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಮಿಂಚಿ ಮಾಯವಾಗತಕ್ಕಂಥ ಒಂದು ಪಾತ್ರವನ್ನು ಇಷ್ಟೊಂದು ಸುದೀರ್ಘವಾಗಿ ತಂದು ವಧೂಟಿಯ ದಾಂಪತ್ಯವನ್ನು ಮುದ್ದಣ್ಣ ಮನೋರಮೆಯರ ದಾಂಪತ್ಯದ ರೀತಿಯಲ್ಲಿ ಹೋಲಿಸುವಂಥ ರೀತಿಯಲ್ಲಿ ಸಂಭಾಷಣೆಯ ಜೊತೆಗೆ ಆ ವಧೂಟಿಯೇ ಕಾವ್ಯಕ್ಕೆ ಪ್ರೇರಣೆ ಆದ್ಲು ಅಂಥೇಳಿ ಕವಿ ಕಲ್ಪಿಸ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ, ಅದು ಈ ಕಾವ್ಯದ ಒಂದು ವೈಶಿಷ್ಟ್ಯತೆಯನ್ನು ಹೆಚ್ಚಿಸಿದೆ ಅನ್ನುವಂಥದ್ದು. ಹಾಗಾಗಿ ಒಂದು ಪಾತ್ರವನ್ನು ಸೃಷ್ಟಿಸ್ಕೋತಾರೆ ಇವರ ಸಂವಾದಕ್ಕೆ ಬೇಕಾಗುವಂತೆ. ಕಾಗಿನೆಲೆಯಲ್ಲಿ ಹನುಮಜ್ಜ ಅನ್ನುವಂಥ ಪಾತ್ರ ಇದು ಬೇರೆ ಎಲ್ಲೂ ಬರೋದಿಲ್ಲ. ಕನಕದಾಸರ ಹಿರಿಯ ಮಿತ್ರನಾಗಿರ್ತಾನೆ. ಹಿಂದಿನದೆಲ್ಲವುದನ್ನೂ ಕೂಡ ಸಿಂಹಾವಲೋಕನ ಕ್ರಮದಲ್ಲಿ ಹೇಳುವಂತಹ ಒಂದು ದಾಟಿ ಇದೆಯಲ್ಲ, ಇದು ಬಹಳ ವಿಶೇಷವಾಗಿ ನಮಗೆ ಕಾಣುತ್ತೆ ಮತ್ತು ಅವರ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಇದು ಕಾರಣವಾಗಿದೆ. ಇವರ ಕಾವ್ಯದ ಬೆಳವಣಿಗೆ ಹೇಗಿದೆಯಪ್ಪ ಅಂತಂದರೆ ಕನಕನ ಯಾನದ ಜೊತೆಗೆ ಕಾವ್ಯ ಯಾನವೂ ಮುಂದುವರಿಯುತ್ತೆ. ಹಾಗೆಯೇ ಅದಕ್ಕೆ ಪ್ರತಿಯೊಂದು ಶೀರ್ಷಿಕೆಗಳನ್ನು ಕೂಡ ಹಾಗೆ ಕೊಡ್ತಾರೆ. ಈ ಪಂಪಾಯಾತ್ರೆ, ಬೇಲೂರು, ಈ ಥರ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅದೆಲ್ಲವೂ ಕೂಡ ಅದನ್ನು ಒಂದು ಪದ್ಯದೊಳಗೆ ಎಷ್ಟು ಚೆನ್ನಾಗಿ ಶುರು ಮಾಡ್ತಾರೆ ಅಂತಂದರೆ, ಬಾಡದೊಳು ಜನಿಸಿ ಶ್ರೀಶೈಲದೊಳು ಕಿರುತೊರೆಯಾಗಿ ಕಾಗಿನೆಲೆಯಲ್ಲಿ ಹರಿದುದು, ಹೀಗೆ ಬರಿತಾ ಹೋಗ್ತಾರೆ. ಆದರೆ ಮಧ್ಯದಲ್ಲಿ ಕನಕದಾಸರು ಮಾಳೂರು, ನಂಜನಗೂಡು, ಉಮ್ಮತ್ತೂರಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಅದು ಅವ್ರ ಪದ್ಯದಲ್ಲಿ ಕಾಣಿಸ್ಕೊಳ್ಳಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಬಿಟ್ಟಿದ್ದಾರೆ. ವಧೂಟಿಯ ವಿವಾಹದ ಸಂದರ್ಭದ ವರ್ಣನೆ ಇದೆಯಲ್ಲ, ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಈ ಕಾವ್ಯಕೃತಿಯಲ್ಲಿ ಅದು ಭಾಗ. ಪ್ರತಿಯೊಂದು ಕೂಡ ಆ ಮದುವೆ ಸಂಪ್ರದಾಯದ ಎಲ್ಲ ವಿಚಾರಗಳನ್ನು ಅಲ್ಲಿ ತಂದಿದ್ದಾರೆ. ಆದರೆ ಆ ವಿವಾಹ ಆಗ್ತಕ್ಕಂಥದ್ದು ಈ ಹಾಲಮತ ಒಂದು ಪರಂಪರೆಯಲ್ಲಿ ಆಗ್ತಕ್ಕಂಥದ್ದು. ಆ ಹಾಲಮತ ಪರಂಪರೆಯಲ್ಲಿ ಹಾಲು ತುಪ್ಪವನ್ನು ಬಿಡಿಸುವಂಥದ್ದು ಒಂದು ವಿಶೇಷತೆ ಇದೆ. ಆದರೆ ಆ ಪ್ರಸಂಗವನ್ನು ಈ ಕಾವ್ಯದಲ್ಲಿ ಎಲ್ಲೂ ಕಾಣಲಿಲ್ಲ. ಇದು ಈ ಕಾವ್ಯಕ್ಕೆ ಅಥವಾ ಈ ಒಂದು ಶೂದ್ರ ಸಂಸ್ಕೃತಿಯಿಂದ ಬಂದಂತಹ ಕನಕದಾಸರ ಒಂದು ಪರಂಪರೆಗೆ ಅದೊಂದು ಬಿಟ್ಟೋಗಿದೆ ಈ ಕಾವ್ಯದಲ್ಲಿ ಅಂಥೇಳಿ ನನಗನ್ಸುತ್ತೆ. ಈ ಸಂದರ್ಭದಲ್ಲಿ ಒಡಪಿನ ರೀತಿಯಲ್ಲಿ ಹೆಸರನ್ನು ಕೇಳ್ತಕ್ಕಂಥದ್ದು ಮತ್ತು ಸೋಬಾನೆ ಪದಗಳನ್ನು ಹಾಡಿಸ್ತಕ್ಕಂಥದ್ದು ಇವೆರಡನ್ನೂ ಕೂಡ ಎಷ್ಟು ಅರ್ಥಪೂರ್ಣವಾಗಿ ತಂದಿದ್ದಾರೆ ಅಂತಂದರೆ, ನೀವು ಶೃಂಗಾರ ರಸವನ್ನು ಸವಿಬೇಕಾದ್ರೆ ಅಲ್ಲಿ ನೋಡಬೇಕು, ಅಷ್ಟು ಚೆನ್ನಾಗಿ ತಂದಿದ್ದಾರೆ. ಪುರಂದರದಾಸರ ಪರಿಚಯವಾಗುತ್ತೆ. ಇದನ್ನೊಂದು ಸಾಂಕೇತಿಕವಾಗಿ ಹೇಳ್ತಾರೆ, ದೀಪಯುಗ್ಮಗಳು ಅಂಥೇಳಿ. ದೀಪಯುಗ್ಮ ಅಂತನ್ನುವಂಥದ್ದು ಒಂದು ಕನಕದಾಸರು, ಇನ್ನೊಂದು ಪುರಂದರದಾಸರು ಅಂತೇಳಿ. ಹೀಗಾಗಿ ಈ ತಿರುಪತಿಯನ್ನು ದರ್ಶನ ಮಾಡಿದಂತಹ ತಿಮ್ಮಪ್ಪನಿಗೆ ಯಾವ ಭಾವನೆ ಬಂತು ಅಂತ ಅನ್ನೋದಕ್ಕೆ, ನಾರಾಯಣ ತೀರ್ಥ ನಾಲಿಗೆಗೆ ಸುಖವಾಯಿತು, ಕ್ಷೀರಸಾಯಿಯ ನಾಮ ಕಿವಿಗಾಯಿತು, ಚಾರುತರ ಶಂಖಚಕ್ರದ ಮುದ್ರೆ ಮೈಗಾಯಿತು, ಶ್ರೀ ರಮಣಮೂರ್ತಿ ಕಂಗಳಿಗಾಯಿತು ಅಂತೇಳಿ. ಪಂಚೇಂದ್ರಿಯಗಳಲ್ಲಿ 4 ಇಂದ್ರಿಯಗಳನ್ನು ತಂದರು, ನಾಲಿಗೆ, ಕಿವಿ, ಮೈ ಮತ್ತು ಕಣ್ಗಳು. ಆದರೆ ಇವರು ಈ ಆಘ್ರಾಣಿಸುವುದನ್ನು ಒಂದು ಬಿಟ್ಟಿದ್ದರು. ಅದ್ರ ಜೊತೆಗೆ ಒಂದು ಸಾಲು ಶ್ರೀಹರಿಯ ಗಂಧವೆನಗೆ ಆಘ್ರಾಣವಾಯಿತು ಅಂಥೇಳಿ ಏನಾದ್ರು ಒಂದು ಸಾಲು ಸೇರಿಸಿದ್ರೆ ಪಂಚೇಂದ್ರಿಯಗಳು ಪೂರ್ಣವಾಗ್ತಿತ್ತೇನೋ ಅಂಥೇಳಿ ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ ಅದು. ಆ 4 ಅಂಗಗಳಲ್ಲಿ ಭಾಳ ವಿಶೇಷವಾಗಿ ತಂದರು. ಹಾಗಾಗಿ ಪಂಚೇಂದ್ರಿಯಗಳಲ್ಲಿ ಅಲ್ಲೊಂದು ಕೊರತೆ ಬಂತೇನೋ, ಅದನ್ನು ಹೀಗೆ ಮಾಡ್ಕೋಬಹುದೇನೋ ಅಂತ ನನ್ನ ಊಹೆ, ನನ್ನ ಸೇರ್ಪಡೆ ಅಷ್ಟೇ. ಹಾಗಾಗಿ ಇವರ ಕಾವ್ಯವನ್ನು ಅವಲೋಕನ ಮಾಡಿರ್ತಕ್ಕಂಥವ್ರು 3-4 ಜನ ಕೇಳಿದ್ದೀನಿ. ಆದರೆ ಅವರೆಲ್ಲರೂ ಕೂಡ ಇವರು ರಚಿಸಿರ್ತಕ್ಕಂಥದ್ದು ಕೀರ್ತನೆ ಅಂತ ಹೇಳ್ತಾರೆ. ಇವರು 48 ಪದ್ಯಗಳನ್ನು ರಚಿಸಿದ್ದಾರೆ. ವಿಶೇಷವಾಗಿ ಅವ್ಯಾವುದು ಕೀರ್ತನೆಗಳಲ್ಲ,
ಅವರು ಅತ್ಯನೇ ಅವ್ರು ಎಷ್ಟು ಬುದ್ಧಿವಂತರು ಅಂತಂದರೆ, ನಿಜವಾಗ್ಲೂ ಒಬ್ಬ ಕವಿಗೆ ಎಷ್ಟು ವಿವೇಚನಾ ಶಕ್ತಿ ಇದೆ ಅಂತಂದರೆ, ಅವರೆಲ್ಲೂ ಕೀರ್ತನೆ ಅಂತ ಬರೀಲಿಲ್ಲ, ಗೀತ ಅಂತ ಬರೆದ್ರು. ಯಾಕೆ ಅಂತಂದರೆ ಗೀತದಲ್ಲಾದರೆ ವೈವಿಧ್ಯತೆ ಇದೆ, ಭಾವಗೀತೆ ಇದೆ, ಭಕ್ತಿಗೀತೆ ಇದೆ, ಯಾವ ಗೀತೆಗೆ ಬೇಕಾದರೂ ಅನ್ವಯಿಸ್ಬೋದು. ಹಾಗಾಗಿ ಇವರು ಬರೆದಿದ್ದಾರೆ. ಗೀತ ಅಂತ ಹೇಳಿ ಬರೆದು ಅದನ್ನು ಎಷ್ಟು 48 ಗೀತೆಗಳನ್ನು ತಂದಿದ್ದಾರೆ. ನಾನಿಲ್ಲಿ ಅದನ್ನು ಇದು ಮಾಡಿದ್ದೀನಿ. 48 ಗೀತೆಗಳಲ್ಲಿ ಒಂದು ಜೋಜೋ ಪದ ಇದೆ, ಒಂದು ಸೋಬಾನೆ ಪದ ಇದೆ, ಒಂದು ಕೋಲಾಟದ ಪದ ಇದೆ, ಶಾಸ್ತ್ರೀಯ ಸಂಗೀತದ ವಾಗ್ಗೇಯತ್ವದ 3 ಪದ್ಯಗಳಿದೆ, ಕೀರ್ತನೆಗಳು 36 ಇದೆ, ಭಾವಗೀತೆಗಳನ್ನು ಹೋಲುವಂಥದ್ದು 6 ಇದೆ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ರಾಗವನ್ನು ಮತ್ತು ಒಂದೊಂದು ತಾಳವನ್ನು ಅದಕ್ಕೆ ಅವರು ಹೊಂದಿಸಿದ್ದಾರೆ. ಹಾಗಾಗಿ ಇದರ ಜೊತೆಗೆ ಒಂದು ಮೈಲಾರಲಿಂಗನ ಪದವನ್ನು ಕೂಡ ಅವರು ತಂದಿದ್ದಾರೆ. ಇದು ಇಷ್ಟು ಕೂಡ ಅವರ ಕಾವ್ಯದ ವೈಶಿಷ್ಟ್ಯತೆ ಯಾವ ಥರದ್ದು ಅಂತನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಪದಗಳನ್ನು ಕೂಡ ಎಷ್ಟು ಚೆನ್ನಾಗಿ ಬರೆಸ್ತಾರೆ ಅಂತ ಅನ್ನೋದಕ್ಕೆ ಈ ನರಸಿಂಹ ಅಂತ ಅನ್ನೋದನ್ನು ಹೇಳಬೇಕು. ಅದನ್ನು ಬಳಸಿ ಒಂದು 32 ಕಡೆ ಬಳಸಾದ್ಮೇಲೆ ಅವ್ರಿಗೆ ಆಯಿತು. ಕೊನೆಗೆ ಹೇಳ್ತಾರೆ ಮನುಜ ಕೇಸರಿ ಎನ್ನುವಂಥ ಪದವನ್ನು ಹಾಕಿದ್ದಾರೆ. ಮನುಜ ಕೇಸರಿ ಎಷ್ಟು ವಿಶೇಷವಾಗಿರ್ತಕ್ಕಂಥ ಪದ ಅಂಥೇಳಿ ನಂಗೆ ಆಶ್ಚರ್ಯ ಆಯಿತು. ಅದ್ರ ಜೊತೆಗೆ ಬಾಣ ಚಪ್ಪರವನುಂಡು ಎಂಥ ಪದ, ದೀಪಯುಗ್ಮ, ಕಬ್ಬಿನಾಲಯ ರಸಾಯನ, ಈ ಪದಗಳು. ಮತ್ತು ಈ ಸಪ್ತಪದಿ ಅನ್ನೋದಕ್ಕೆ ಎಲ್ಲೂ ಸಪ್ತಪದಿ ಬಳಸೇ ಇಲ್ಲ ಅವರು. 6 ಹೆಜ್ಜೆ ಈ ಥರ ಪದಗಳಲ್ಲಿ ಅವರ ಪದಗಳನ್ನು ಕುರಿತೇ ಒಂದು ಅಂತರ್ಶಿಸ್ತೀಯ ಅಧ್ಯಯನ ಆಗ್ಬೋದು, ಭಾಷಾ ವಿಜ್ಞಾನದ ಹಿನ್ನೆಲೆಯಲ್ಲಿ ನೋಡ್ಬೋದೇನೋ ಅಂಥೇಳಿ ನಂಗೆ ಅನಿಸುತ್ತೆ. ಆಮೇಲೆ ಪುರಾಣವನ್ನು ಕೂಡ ಎಷ್ಟು ಚೆನ್ನಾಗಿ ಪುರಾಣವನ್ನು ಸಮಕಾಲೀನ ವ್ಯವಸ್ಥೆಗೆ ಮತ್ತು ಕನಕದಾಸರ ಕಾಲ ಸಂದರ್ಭಕ್ಕೆ ಮಾಡ್ತಾರೆ ಅಂತಂದರೆ, ಗಂಗಾವತರಣವನ್ನು ತಂದಿದ್ದಾರೆ, ಅಹಲ್ಯೋದ್ಧಾರಣವನ್ನು ತಂದಿದ್ದಾರೆ, ಸಾಗರೋಲ್ಲಂಘನವನ್ನು ತಂದಿದ್ದಾರೆ, ಗೋವರ್ಧನೋದ್ಧಾರಣವನ್ನು ತಂದಿದ್ದಾರೆ. ಇದೆಲ್ಲವೂ ಕೂಡ ಕನಕಯಾನದಲ್ಲೂ ಅಷ್ಟೇ ತಂದೆ ತಾಯಿಯ ಹರಕೆ, ಆಮೇಲೆ ಕನಕದಾಸರ ತಬ್ಬಲಿತನ, ಅವರ ಗುರುಭಕ್ತಿ, ಗುರುದರ್ಶನ, ಕಲಿಯಾಗ್ತಕ್ಕಂಥದ್ದು, ತಾತಾಚಾರ್ಯರ ಸಂಪರ್ಕ, ದಾಸದೀಕ್ಷೆಯನ್ನು ಪಡ್ಕೊಳ್ತಕ್ಕಂಥದ್ದು, ಸಾಹಿತ್ಯದ ಸೃಷ್ಟಿಯ ನಂತರ ಪ್ರಸಾರದ ನಂತರ ದೈವ ಸಾಕ್ಷಾತ್ಕಾರ, ಎಷ್ಟು ಹಂತವಾಗಿ ಆ ಯಾನ ನಡೆಯುತ್ತೆ ಅಂತಂದರೆ ಕನಕದಾಸರು ಕಣ್ಣು ಮುಂದೆ ಬಂದು ನಿಲ್ಲುವಷ್ಟು ವ್ಯವಸ್ಥಿತವಾಗಿ ಅದು ನಡೆಯುತ್ತೆ. ಇದು ವಿಶೇಷತೆ. ಆದರೆ ಈ ಕನ್ನಡ ಭಾಷೆಯ ಒಂದು ಸರ್ವಗ್ರಾಹಿ ಶಕ್ತಿ ಹೇಗಿದೆ ಅಂತ ಅನ್ನೋದನ್ನು ಅವ್ರು ತೋರಿಸ್ಕೊಡೋದಕ್ಕೆ ಚಂದ ವೈಶಿಷ್ಟ್ಯವನ್ನು ನೋಡಬೇಕು ನಾವು. ಅತ್ಯಂತ ಅಪರೂಪವಾಗಿರ್ತಕ್ಕಂಥ ಏಳೆ, ಸೀಸಪದ್ಯ, ಒಡಿ, ಚೌಪದಿ ಇದನ್ನು ತರ್ತಾರೆ. ಮಾತ್ರಗಣದಲ್ಲೂ ಅಷ್ಟೇ ತಿಸ್ರ ಛಂದಸ್ಸು, ಚತುಶಿಸ್ರ, ಖಂಡಕಾವ್ಯ, ಚಿತ್ರಕಾವ್ಯ, ಗುಣಿತಾಕ್ಷರಿ ಇದೆಲ್ಲದನ್ನು ತರ್ತಾರೆ. ಬಹುಶಃ ಅವರೊಬ್ಬರು ಅಷ್ಟಾವಧಾನಿ ಆಗಿದ್ದರಿಂದ ಮತ್ತು ಛಂದಸ್ಸಲ್ಲಿ ಅಷ್ಟೊಂದು ಪಾಂಡಿತ್ಯವನ್ನು ಪಡ್ಕೊಂಡಿದ್ದರಿಂದ ಇದು ಸಾಧ್ಯ ಆಯಿತು ಅಂತೇಳಿ ಅನಿಸುತ್ತೆ ನನಗೆ. ಇದ್ರ ಜೊತೆಗೆ ಅವರು ಬಹಳ ಮುಖ್ಯವಾಗಿ ಈ ಕಾವ್ಯಕ್ಕೆ ಅವರೇ ಮುನ್ನುಡಿಯಲ್ಲಿ ಬರ್ಕೊಂಡಿದ್ದಾರೆ. ಕೊರಟಿ ಶ್ರೀನಿವಾಸರಾಯರ ಕನಕದಾಸ ಅನ್ನುವಂಥ ಕಾದಂಬರಿಯಿಂದ ಇವರು ಪ್ರೇರಿತರಾದರು ಅಂತನ್ನುವಂಥದ್ದು, ಮತ್ತು ಸೋದರ ಮಾವ ಗಂಗಪ್ಪನ ಪಾತ್ರ ಸೃಷ್ಟಿ, ಹಿರಿಯ ಗೆಳೆಯ ಹನುಮಜ್ಜನ ಸೃಷ್ಟಿ, ಯೋಗಗುರು ಸಚ್ಚಿದಾನಂದರ ಪಾತ್ರಗಳ ಸೃಷ್ಟಿ, ಇವು ಕೇವಲ ಸೃಷ್ಟಿಯಾಗಿ ಉಳಿದಿಲ್ಲ, ಕಾವ್ಯಕ್ಕೆ ಅತ್ಯಂತ ಅನಿವಾರ್ಯವಾಗಿ ಒಂದು ಜೀವಂತ ಪಾತ್ರವಾಗಿ ಹೆಣೆದಿರೋದಿದೆಯಲ್ಲ ಅದು ಬಹಳ ಮುಖ್ಯ. ಪಾತ್ರವನ್ನು ಸೃಷ್ಟಿ ಮಾಡೋದು ದೊಡ್ಡದಲ್ಲ, ಒಂದು ಪಾತ್ರವನ್ನು ಕೊನೆಯವರೆಗೆ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಔಚಿತ್ಯಪೂರ್ಣವಾಗಿ ನಿರ್ವಹಿಸ್ಕೊಂಡು ಹೋಗೋದಿದೆಯಲ್ಲ ಅದು ಒಬ್ಬ ಕವಿಗೆ ಇರಬೇಕಾಗಿರ್ತಕ್ಕಂಥ ಔಚಿತ್ಯ ಪ್ರಜ್ಞೆ. ಅಂತಹ ಔಚಿತ್ಯ ಪ್ರಜ್ಞೆ ಇದರಲ್ಲಿ ಬಹಳ ವಿಶೇಷವಾಗಿದೆ. ಇದರ ಜೊತೆಗೆ ಅವರು ರಾಗಗಳನ್ನು ಬಳಸಿರುವಂಥದ್ದು ಕೂಡ ವೈಶಿಷ್ಟ್ಯ. ಈ ಹಿಂದೋಳ ರಾಗವನ್ನು 2 ಸಲ ಬಳಸಿದ್ದಾರೆ. ಅದು ಬಿಟ್ಟರೆ 48 ಪದ್ಯಗಳಲ್ಲಿ ಇನ್ನು 46 ಕೂಡ ಬೇರೆ ಬೇರೆ ರಾಗಗಳನ್ನೇ ಬಳಸಿದ್ದಾರೆ. ಅದರಲ್ಲಿ ಹಬೀದ್ ಪರ್ದಾ ಅನ್ನುವಂಥದ್ದು, ಬೃಂದಾವನಿ ಎನ್ನುವಂಥದ್ದು, ರತಿಪತಿ ಪ್ರಿಯ ಅನ್ನುವಂಥದ್ದು, ಇವು 3 ಭಾಳ ಅಪರೂಪವಾಗಿರ್ತಕ್ಕಂಥ ರಾಗಗಳು. ಯಾರು ಅದು ತುಂಬ ರಿಕ್ತ ರಾಗಗಳು ಅಂಥೇಳಿ ಕರೀತಾರೆ. ಅದನ್ನು ಕನ್ನೈ ತಿರುಮಲ ಲಾಲಯ್ಯ ಅಂತ ಹೇಳಿಬಿಟ್ಟು ಒಬ್ಬರು ಹರಿಪರ್ದ ಅನ್ನುವಂಥ ರಾಗವನ್ನು ಬಳಸಿ ಒಂದು ಕೀರ್ತನೆಯನ್ನು ರಚಿಸಿದ್ದಾರೆ. ಅವರು ಆಂಧ್ರ ಪ್ರದೇಶದವರು. ಬೃಂದಾವನಿ ರಾಗವನ್ನು ಕೂಡ ಭಾಳ ಅಪರೂಪಕ್ಕೆ ಬಳಸುವಂಥದ್ದು. ಆಮೇಲೆ ರತಿಪತಿ ಪ್ರಿಯ ಅನ್ನುವಂಥದ್ದು ಕೂಡ ಭಾಳ ಅಪರೂಪದ ರಾಗ. ಈ 3 ರಾಗಗಳಲ್ಲೂ ಕೂಡ ಕೃತಿಯನ್ನು ರಚಿಸಿದ್ದಾರೆ. ಇನ್ನೊಂದು ನನಗೆ ಭಾಳ ವಿಶೇಷ ಅಂತನ್ನುವಂಥದ್ದು ಅಂತಂದರೆ ಒಂದು ಕನ್ನಡ ರಾಗವನ್ನು ಕೂಡ ಬಳಸಿದ್ದಾರೆ. ಕನ್ನಡ ಅನ್ನುವಂಥದ್ದೇ ರಾಗ. ಅದರಲ್ಲಿ ಸಾಗರ ಅನ್ನುವಂಥ ಒಂದು ಪದವನ್ನು ಬಿಟ್ಟರೆ ಉಳಿದಿದ್ದೆಲ್ಲವೂ ಕನ್ನಡ ಪದಗಳನ್ನೇ ತಂದಿದ್ದಾರೆ. ಅದೊಂದು ಪದ ಬದಲಾಯಿಸ್ಬಿಟ್ಟು
ಬಳಸ್ತಿದ್ರೆ ಅಪ್ಪಟ ಕನ್ನಡದ ಒಂದು ಶಾಸ್ತ್ರೀಯ ಗೀತೆ ಆಗೋದು ಒಬ್ಬ ಕನ್ನಡ ವಾಗ್ಗೇಯಕಾರರಾಗರು ವಸಂತ ಭಾರದ್ವಾಜ್ ಅಂತ ಹೇಳಿ. ಹೀಗಾಗಿ ಒಬ್ಬ ಕವಿಯಾಗೋದ್ರ ಜೊತೆಗೆ ಒಬ್ಬ ಸಂಶೋಧಕನಾಗಿ, ಒಬ್ಬ ವಾಗ್ಗೇಯಕಾರನಾಗಿ, ಒಬ್ಬ ಆಶುಕವಿಯಾಗಿ, ಒಬ್ಬ ಛಂದಶಾಸ್ತ್ರ ಪರಿಣತನಾಗಿ, ಒಬ್ಬ ಮೀಮಾಂಸಕನಾಗಿ ಒಂದು ಕಾವ್ಯದಲ್ಲಿ ತೊಡಗಿಸ್ಕೊಂಡಿದ್ದಿದೆಯಲ್ಲ, ಅದು ವಸಂತ ಭಾರದ್ವಾಜ್ ಅವರ ವೈಶಿಷ್ಟ್ಯ. ಇನ್ನೊಂದು ಕಲ್ಯಾಣ ಮತ್ತು ವಸಂತ ಎರಡು ಬೇರೆ ಬೇರೆ ರಾಗಗಳು, ಅವೆರಡನ್ನೂ ಸಮ್ಮಿಶ್ರ ರಾಗದಲ್ಲಿ ಒಂದು ಪದ್ಯವನ್ನು ತಂದಿದ್ದಾರೆ. ಇದು ಅವರ ಒಂದು ಛಂದ ವೈಶಿಷ್ಟ್ಯ ಮತ್ತು ರಾಗಗಳ ವೈಶಿಷ್ಟ್ಯಕ್ಕೆ ಸಾಕ್ಷಿಯಾಗಿದೆ. ಆದರೆ ಎರಡು ರಾಗಗಳನ್ನು ಅದು ಬಳಸಿದ್ದು ಅಷ್ಟು ನನಗೆ ಸರಿಯಾಗಲಿಲ್ವೇನೋ ಅಂತ ಅನಿಸುತ್ತೆ. ಒಂದೊಂದು ಜೋಜೋ ಜಗದಾದಿ ಕೇಶವರಾಯ ನೀಲಾಂಬರಿ ಎನ್ನುವಂತಹ ಒಂದು ರಾಗವನ್ನು ಬಳಸಿ ಏಕತಾಳದಲ್ಲಿ ಅದನ್ನು ತಂದಿದ್ದಾರೆ. ಅದರ ಬದಲು ಅವರು ಧನ್ಯಶ್ರೀ ರಾಗವನ್ನು ಮಿಶ್ರು ಚಾಪತಾಳದಲ್ಲಿ ಬಳಸಿದರೆ ಹೆಚ್ಚು ಅರ್ಥಪೂರ್ಣವಾಗ್ತಾ ಇತ್ತು ಅಂಥೇಳಿ ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ನಾನು ಆ ವಾಗ್ಗೇಯಕಾರರ ವಿಚಾರದಲ್ಲಿ ಶೋಧನೆಯನ್ನು ಮಾಡಿ ಕೆಲಸ ಮಾಡಿರೋದ್ರಿಂದ ಆ ನೀಲಾಂಬರಿ ರಾಗ ಮತ್ತು ಏಕತಾಳ ಆ ಪದ್ಯಕ್ಕೆ ಹೊಂದೋದಿಲ್ಲ ಅಂತ. ಯಾಕೆಂದರೆ ತ್ಯಾಗರಾಜರ ಜಯ ಜಯ ಜಾನಕಿ ರಾಮ, ಮೈಸೂರು ವಾಸುದೇವಾಚಾರ್ಯರ ನಮೋ ನಮಾಮ್ಯಹಂ ಈ ಕೃತಿಗಳು ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿಗಳು. ಅದಕ್ಕೆ ಹೋಲುವಂತಹ ಒಂದು ಪದ್ಯ ಆಗ್ತಾ ಇತ್ತು ಇದು ಆ ರಾಗಗಳನ್ನು ಬಳಸಿದರೆ. ಇನ್ನೊಂದು ಎರಡನೇದು 283ನೇ ಪುಟದಲ್ಲಿ ಪಾಲಿಸಮ್ಮನು ಪಾವನಾಂಗ ತ್ರಿವಿಕ್ರಮ ಅನ್ನುವಂಥದ್ದಕ್ಕೆ ಚಕ್ರವಾಕ ರಾಗವನ್ನು ಹಾಕಿ ಏಕ ತಾಳದಲ್ಲಿ ಬಳಸಿದ್ದಾರೆ. ಅದರ ಬದಲು ಕರಹರ ಪ್ರಿಯ ರಾಗವನ್ನು ಹಾಕಿ ಆದಿತಾಳದಲ್ಲಿ ಇವರು ರಚನೆ ಮಾಡಿದರೆ ಅದರ ವೈಶಿಷ್ಟ್ಯ ಇನ್ನೂ ಅದ್ಭುತವಾಗ್ತಿತ್ತು ಅಂತನ್ನುವಂಥದ್ದು ನನ್ನ ಒಂದು ಸಣ್ಣ ಸಲಹೆ. ಇದರಲ್ಲಿ ತ್ಯಾಗರಾಜರು ಪಾಹಿ ರಾಮ ರಾಮ ಅಂತನ್ನುವಂಥ ಒಂದು ಕವಿತೆಯನ್ನು, ಮತ್ತು ಮುದ್ದಯ್ಯ ಭಾಗವತರು ಕಣ್ಣನ್ ಮಣಿವೆಣ್ಣನ್ ಅನ್ನುವಂಥ ಒಂದು ಕೀರ್ತನೆಯನ್ನು, ಮತ್ತು ಪಾಪನಾಶನ್ ಶಿವನ್ ಪರಮಸುಖವೇನಯ್ಯ ಅಂತನ್ನುವಂತಹ ಒಂದು ರಚನೆಯನ್ನು ಮಾಡಿದ್ದಾರೆ. ಅವು ಮೂರೂ ಕೂಡ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಆ ಸಾಲಿಗೆ ವಸಂತ ಭಾರದ್ವಾಜ್ ಅವರು ಸೇರ್ತಾ ಇದ್ರು ಅನ್ನುವಂಥದ್ದು ನನ್ನ ಈ ಒಂದು ಅವಲೋಕನದ ವೈಶಿಷ್ಟ್ಯ. ಇದರ ಎಲ್ಲದರ ಜೊತೆಗೆ ಅಲಂಕಾರವನ್ನು ಎಷ್ಟು ಚೆನ್ನಾಗಿ ಬಳಸ್ತಾರೆ ಅಂತಂದರೆ, ಆ ಅಲಂಕಾರದ ಒಂದು ಉಪಮೆ ಮತ್ತು ಉಪಮಾನ ಇವೆರಡೂ ಕೂಡ ಹೋಲಿಕೆ ಇದೆಯಲ್ಲ, ಅದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ನಾನು ಎಷ್ಟೋ ಸಲ ಪ್ರಯತ್ನ ಮಾಡಿದೆ, ಅದನ್ನು ಲುಪ್ತೋಪಮೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಅವೆರಡನ್ನೂ ಒಟ್ಟಿಗೆ ಬಳಸಬೇಕು. ಹಾಗೆ ಎಷ್ಟು ಚೆನ್ನಾಗಿ ಬೆಳೀತಾರೆ ಅಂತಂದರೆ, ವಿಧುದರ್ಶನದೊಳು ವಾರಿಧಿ ವರ್ಧಿಸುವಂತೆ ಆ ಕನಕ ಮತ್ತು ವಧುಟಿಯ ಸಂದರ್ಭವನ್ನು ವಧುವಿಗಾಯಿತು ಆನಂದ, ಆ ವಧುಟಿಗೆ ಎಂತಹ ಭಾವನೆ ವ್ಯಕ್ತಪಡಿತು ಅಂತನ್ನೋದಕ್ಕೆ ವಿಧುದರ್ಶನದೋಳು ವಾರಿಧಿ ವರ್ಧಿಸುವಂತೆ. ಅಲ್ಲಿ ಯಾವ ಪದನೂ ಒಂದು ಅಕ್ಷರನೂ ತೆಗಿಯೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಕಡೆ ಬಳಸ್ತಾರೆ, ಮನವೆಂಬ ಪುಷ್ಪವ ವಧುವಿಗೆ ಮುಡಿಸಿ. ಮನಸ್ಸು ಅನ್ನುವಂಥ ಹೂವನ್ನೇ ಮುಡಿಸಿದ್ರು ಅಂತ, ಬೇರೆ ಹೂವಲ್ಲ ಅದು. ಆಮೇಲೆ ಕಣ್ಣೀರ ಕಾಲದಲ್ಲಿ ಪನ್ನೀರ ಮಳೆ ಸುರಿದಂತೆ. ಅದ್ಭುತವಾದ ಅಲಂಕಾರಗಳು. ಯಾವ ಈ ಕಾವ್ಯವನ್ನು ಇಟ್ಕೊಂಡ್ರೆ ಅವರು ಬಳಸಿರ್ತಕ್ಕಂಥ ಛಂದಸ್ಸು ಅಲಂಕಾರವನ್ನು, ಮೈಸೂರು ವಿಶ್ವವಿದ್ಯಾಲಯ ಛಂದಸ್ ಸಂಪುಟಗಳನ್ನು 2 ಸಂಪುಟ ತಂದಿದೆ. ಅದರಲ್ಲಿ ಕನ್ನಡ ಛಂದಸ್ಸು ಮತ್ತು ಸಂಸ್ಕೃತ ಛಂದಸ್ಸಿನ ಇಡೀ ಸಮಗ್ರ ಚರಿತೆ ಇದೆ. ಬಹುಶಃ ಈಗೇನಾದರೂ ಆ ಛಂದಸ್ ಸಂಪುಟಗಳು ತಂದಿದ್ದರೆ ಕನಕ ಸಂಪುಟದ ಈ ವಸಂತ ಭಾರದ್ವಾಜ್ ಅವರು ಬರೆದಿರ್ತಕ್ಕಂಥ ಈ ಕನಕ ಸಂಪುಟದ ಅನೇಕ ಪದ್ಯಗಳು ಅಲ್ಲಿ ಉದಾಹರಣೆಯಾಗಿ ಉಲ್ಲೇಖ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿ ಅವರು ಬಳಸಿದ್ದಾರೆ. ಇದು ಅವರ ಒಂದು ವೈಶಿಷ್ಟ್ಯತೆ, ಒಂದು ವಿಶೇಷತೆ ಅಂತ ಹೇಳಿ. ಆಮೇಲೆ ಇವರು ಎಲ್ಲದಕ್ಕಿಂತ ಹೆಚ್ಚಾಗಿ ಕನಕದಾಸರ ಭಕ್ತಿಯನ್ನು ಹೇಳುವಂಥ ಸಂದರ್ಭದಲ್ಲಿ ಬೇರೆ ಬೇರೆದು ಬಾಳೆಹಣ್ಣಿನ ಕತೆ ಇದೆ, ಬೇರೆ ಬೇರೆ ಕತೆಗಳಿದೆ, ಅದೆಲ್ಲವೂ ಇದೆ. ಎರಡು ನನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು, ವಾಸ್ತವಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು. ವ್ಯಾಸತೀರ್ಥರು ತಮ್ಮ ಮುಷ್ಟಿ ಒಳಗಡೆ ಈ ಸಾಲಿಗ್ರಾಮವನ್ನು ಇಟ್ಕೊಂಡು ಎಲ್ಲರನ್ನೂ ಕೇಳ್ತಾರೆ ಏನೇನು ಅಂತ. ಕೆಲವರು ಹೇಳ್ತಾರೆ ಒಣದ್ರಾಕ್ಷಿ ಅಂತ ಹೇಳ್ತಾರೆ, ಖರ್ಜೂರ ಅಂತ ಹೇಳ್ತಾರೆ, ಕಲ್ಸಕ್ರೆ ಅಂತ ಹೇಳ್ತಾರೆ. ಕನಕದಾಸರು ಒಬ್ಬರು ಮಾತ್ರ ಸಾಲಿಗ್ರಾಮ ಅಂತ ಹೇಳ್ತಾರೆ. ಅದೊಂದು. ಮತ್ತು ಇನ್ನೊಂದು ವಿಶೇಷತೆ ಅಂತಂದರೆ, ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಕನಕನ ಕಿಂಡಿಯ ಬಗ್ಗೆ ಬಹಳಷ್ಟು ಚರ್ಚೆ ಮತ್ತು ಐತಿಹ್ಯಗಳೇ ಸೇರಿರುವಾಗ ವಾಸ್ತವತೆಗೆ ಹತ್ತಿರವಾಗಿ ಅವರ ಗುರುಗಳಾಗಿರ್ತಕ್ಕಂಥ ಯತಿಗಳು ವಾದಿರಾಜರು ಅದನ್ನು ಒಂದು ಅಲ್ಲಿ ಒಂದು ಕಿಂಡಿಯನ್ನು ಕೊರೆಸಿ ಕನಕನಿಗೆ ದರ್ಶನ ಮಾಡಿಸಿದ್ರು ಅಂಥೇಳಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನು ಅಷ್ಟಕ್ಕೆ ನಿಲ್ಲಲ್ಲ. ಅಲ್ಲಿ ದೈವಭಕ್ತಿ ಒಂದೇ ಕನಕದಾಸರ ಇದುವರೆಗಿನ ಚರಿತ್ರೆಯಲ್ಲಿ ನಮಗೆ ಕಾಣುವಂಥದ್ದು. ಅದರ ಧ್ವನಿ ಏನು ಅಂತಂದರೆ, ಕನಕದಾಸರಿಗೆ ದೈವಭಕ್ತಿಯಷ್ಟೇ ಗುರುಭಕ್ತಿ ಇತ್ತು ಅಂತ ಅನ್ನೋದನ್ನು ತೋರಿಸ್ಕೊಟ್ಟವರು ವಸಂತ ಭಾರದ್ವಾಜ್. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಯತಿವರ್ಯರು ಆ ಕೆಲಸ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಆದರೆ ಆ ಸಂದರ್ಭೋಚಿತ್ಯದ ಜೊತೆಗೆ ಆ ಗುರುಭಕ್ತಿಯೂ ಕೂಡ ಅಷ್ಟೇ ಇತ್ತು ಅಂತ ಹೇಳಿ ತೋರಿಸ್ಕೊಡೋದಿದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದರಲ್ಲಿ ತಿಮ್ಮಪ್ಪ ಕವಿಯಾಗುವಂಥದ್ದು, ತಿಮ್ಮಪ್ಪ ಕವಿ ಕನಕ
ಕನಕದಾಸರಾಗ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಇದು ಬಹಳ ವಿಶೇಷ. ನಮಗೆ ಇಡೀ ಕನಕದಾಸರ ಚರಿತ್ರೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಈ ತಿರುಪತಿ ತಿಮ್ಮಪ್ಪನ ವರದಿಂದ ಹುಟ್ಟಿದರು ಈ ಥರ, ಅಥವಾ ಯಮನ ಅವತಾರ, ಈ ಥರದ್ದೆಲ್ಲ ಹೇಳ್ತಾರೆ. ಆದರೆ ಇವರು ಸೂಚಿಸಿರ್ತಕ್ಕಂತಹ ಈ ವಧೂಟಿಯೂ ಕೂಡ ಸಾಕ್ಷಾತ್ ಪದ್ಮಾವತಿ ರಂಗನಾಯಕಿಯ ಅವತಾರ, ಅಥವಾ ರಂಗನಾಯಕಿಯೇ ವಧೂಟಿಯಾಗಿ ಬಂದಂಥದ್ದು ಅಂತನ್ನುವಂತಹ ಹೊಂದಾಣಿಕೆಯ ಜೋಡಣೆ ಇದೆಯಲ್ಲ, ಅದು ಕೂಡ ಇವರ ಕಾವ್ಯದ ವೈಶಿಷ್ಟ್ಯ. ಅದರ ಈ ವೈಶಿಷ್ಟ್ಯದ ಜೊತೆಗೆ ಅವರು ತಿಮ್ಮಪ್ಪ ಕವಿಯಾಗುವಂತಹ ಸಂದರ್ಭದಲ್ಲಿ ಅಧ್ಯಾತ್ಮದ ಪಥದಲ್ಲೇ ನಡೆದು ಆ ವೈರಾಗ್ಯದ ಒಂದು ತುತ್ತ ತುದಿಯನ್ನೇರಿ ಆ ಕನಕದಾಸರಾಗಿ ತಮ್ಮ ಒಂದು ವೈಶಿಷ್ಟ್ಯವನ್ನು ಮಾಡ್ತಕ್ಕಂಥದ್ದು. ಮತ್ತು ಇನ್ನೊಂದು ಇವರು ಕಾವ್ಯದಲ್ಲಿ ಅಥವಾ ಇವರ ಇಡೀ ಮಹಾಕಾವ್ಯದಲ್ಲಿ ಕೊಟ್ಟಿರ್ತಕ್ಕಂಥ ವಿಶೇಷತೆ ಏನು ಅಂತಂದರೆ, ತಿಮ್ಮಪ್ಪ ಕವಿಯಾಗಿ ಕಾವ್ಯವನ್ನು ರಚಿಸ್ತಾರೆ, ಕನಕದಾಸರಾಗಿ ಯಾತ್ರಾ ಒಂದು ಹೊರಟಂಥ ಸಂದರ್ಭದಲ್ಲಿ ಅದರ ಪ್ರಸಾರಕ್ಕೆ ಹೋಗ್ತಾರೆ. ಇವೆರಡೂ ಕೂಡ ಈ ಕಾವ್ಯದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಂದು ವಿಶೇಷ ಬದಲಾವಣೆ. ಹಾಗಾಗಿ ಈ ಕಾವ್ಯದ ಬದಲಾವಣೆ ನಮಗೆ ಏನು ಅನಿಸುತ್ತಪ್ಪ ಅಂತಂದರೆ, ಇವರು ಕಾಗಿನೆಲೆಯಲ್ಲಿ ಒಂದು ಪಲ್ಲವಿಯನ್ನು ಆರಂಭ ಮಾಡಿ ಮತ್ತೆ ಕಾಗಿನೆಲೆ ಅಂತ್ಯ ಮಾಡುವಂತಹ ಒಂದು ಆರಂಭ ಮತ್ತು ಕೊನೆಯ ದೆಸೆ, ಇವೆರಡೂ ಕೂಡ ಕನಕದಾಸರನ್ನು ಒಬ್ಬ ಐತಿಹಾಸಿಕ ವ್ಯಕ್ತಿಯಾಗಿರುವಂಥದ್ದನ್ನು ಒಬ್ಬ ಅಸಾಮಾನ್ಯ ವ್ಯಕ್ತಿಯಾಗಿ, ಒಬ್ಬ ಅಧ್ಯಾತ್ಮ ಚಿಂತಕನಾಗಿ, ಒಬ್ಬ ಸಾಧಕನಾಗಿ, ಮತ್ತು ಅದರ ಜೊತೆಗೆ ಈ ಒಂದು ಆದರ್ಶ ಪುರುಷನಾಗಿ ಈ ಎಲ್ಲ ಮಾಡುವುದರ ಜೊತೆಗೆ ಈ ಕನಕದಾಸರು ಹೇಗೆ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಸಂಸ್ಕೃತಿಯ ಕ್ಷೇತ್ರದಲ್ಲಿ ಈ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡುವಂಥವರು ಕನಕದಾಸರ ಹೊರತಾಗಿ ನಾವು ಅಧ್ಯಯನ ಪೂರ್ಣಗೊಳ್ಳುವುದಿಲ್ಲ ಅಂತನ್ನುವಷ್ಟೊಂದನ್ನು ಸಾಕ್ಷೀಕರಿಸುವಂತಹ ಒಂದು ಮಹಾಕಾವ್ಯವನ್ನು ಕೊಟ್ಟಂತಹ ವಸಂತ್ ಭಾರದ್ವಾಜ್ ಅವರು ನಿಜವಾಗ್ಲೂ ಕೂಡ ಆಧುನಿಕ ಮಹಾಕಾವ್ಯದ ಹಿನ್ನೆಲೆಯಲ್ಲಿ ಎಲ್ಲರ ಅಭಿನಂದನೆಗೆ ಪಾತ್ರರು ಅಂತ ಹೇಳ್ತಾ, ನನಗೆ ಕೊಟ್ಟಂಥದ್ದಕ್ಕೆ 2 ನಿಮಿಷ ಹೆಚ್ಚಾಗಿ ತಗೊಂಡಿದ್ದೀನಿ, ದಯಮಾಡಿ ಕ್ಷಮಿಸಿ. ನಮಸ್ಕಾರ. ಕನಕತರಂಗಿಣಿಯ ಕಾವ್ಯ ಸೌಂದರ್ಯ ಅನ್ನುವಂತಹ ವಿಷಯದ ಕುರಿತಾಗಿ ಬಹಳ ಸೊಗಸಾಗಿ ಮಾತುಗಳನ್ನಾಡಿದ ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಸರ್ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಕ್ಕೆ ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಡಾಕ್ಟರ್ ಬಾದೇಕಲ್ಲು ವಿಷ್ಣು ಭಟ್ರು, ಹಿರಿಯ ವಿದ್ವಾಂಸರು, ಅಧ್ಯಕ್ಷೀಯ ನುಡಿಗಳಿಗಾಗಿ ವೇದಿಕೆ ತಮಗಾಗಿ ಸರ್. ಶ್ರೀ ಗುರುಭ್ಯೋ ನಮಃ. ಪ್ರಬಂಧ ನಿರೂಪಣೆಯನ್ನು ಮಾಡಿದ ಇಬ್ಬರು ವಿದ್ವಾಂಸರೇ, ವೇದಿಕೆ ಮುಂದೆ ಇರುವಂಥ ಎಲ್ಲ ಬಂಧುಗಳೇ, ನಿಮಗೆಲ್ಲ ನನ್ನ ಗೌರವವನ್ನು ಸಲ್ಲಿಸಿ 4 ಮಾತುಗಳನ್ನು ಅಧ್ಯಕ್ಷೀಯ ನುಡಿಗಳ ರೂಪದಲ್ಲಿ ನಿಮ್ಮ ಮುಂದೆ ಇರಿಸುವುದಕ್ಕೆ ಸಂತೋಷಪಡ್ತೇನೆ. ಇಬ್ಬರು ವಿದ್ವಾಂಸರು ಕೂಡ ಈ ಕನಕತರಂಗಿಣಿ ಎಂಬ ಆಧುನಿಕ ಕಾಲದ ಮಹಾಕಾವ್ಯವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇಬ್ಬರಿಗೂ ಈ ಕಾವ್ಯಕ್ಕೆ ಸರಿಯಾದಂಥ ನ್ಯಾಯವನ್ನು ಒದಗಿಸಿಕೊಡಬೇಕು ಎಂಬಂಥ ಒಂದು ಉದ್ದೇಶ ಇತ್ತು. ಅದರಲ್ಲಿ ಅವರು ಮಾಡಿದಂಥ ಕೆಲಸ ಸಾರ್ಥಕವಾಗಿದೆ ಎಂಬುದನ್ನು ಅಧ್ಯಕ್ಷನ ನೆಲೆಯಲ್ಲಿ ಹೇಳುವುದಕ್ಕೆ ತುಂಬ ಸಂತೋಷಪಡ್ತೇನೆ. ಶಿವಕುಮಾರ್ ಅಳಗೂಡವರು ಎಳೆಯ ವಿದ್ವಾಂಸರು, ಪ್ರಸಂಗಕರ್ತರು, ತುಂಬ ಪ್ರಯತ್ನಶೀಲರಾಗಿ ಕೆಲಸ ಮಾಡ್ತಾ ಇರುವಂಥವರು, ಯಕ್ಷಗಾನದಲ್ಲಿಯೂ ಸಂಶೋಧನೆಯನ್ನು ಮಾಡ್ತಾ ಇರುವಂಥವರು, ಕನ್ನಡ ಅಧ್ಯಾಪಕರು. ಅವರು ಕಥಾಸಾರವನ್ನು ಗ್ರಹಿಸುತ್ತಾ ವಿಮರ್ಶೆಯ ಮಾತುಗಳನ್ನು, ಒಳನೋಟದ ಮಾತುಗಳನ್ನು ಸಾಧ್ಯವಾದಲ್ಲೆಲ್ಲ ಹೇಳಿ, ಇನ್ನೊಬ್ಬರು ಉಪನ್ಯಾಸಕರು ಈ ದಿನ ಬರಬೇಕಾಗಿದ್ದು ಅವರು ಹಾಜರಾಗಲಿಲ್ಲ ಎಂಬಂತಹ ಕೊರತೆಯನ್ನು ನೀಗಿಸಿ ಅದನ್ನು ತುಂಬಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರನ್ನು ಅಭಿನಂದಿಸುವುದಕ್ಕೆ ನಾನು ಸಂತೋಷಪಡ್ತೇನೆ. ಮಾನ್ಯ ಮಂಜುನಾಥ್ ಅವರು ತುಂಬ ಒಳನೋಟದ ಮಾತುಗಳನ್ನು ಹೇಳಿದ್ದಾರೆ. ಅದರ ಕಾವ್ಯ ಸೌಂದರ್ಯದ ಬಗೆಗೆ, ಘಟನೆಗಳ ಅನುಸ್ಯೂತತೆ ಮತ್ತು ಸರಣಿಯ ಸಕ್ರಮತೆಯ ಬಗೆಗೆ, ಔಚಿತ್ಯದ ಬಗೆಗೆ, ಛಂದಸ್ಸಿನ ಬಗೆಗೆ, ಅಲ್ಲಿ ಕಾವ್ಯಮೀಮಾಂಸೆಯ ದೃಷ್ಟಿಯಿಂದ ನೋಡಬೇಕಾದಂಥ ವಿಷಯಗಳ ಬಗೆಗೆ, ಅಷ್ಟು ಮಾತ್ರ ಅಲ್ಲ ಅಲ್ಲಿರುವಂಥ ಸಂಗೀತದ ಬಗೆಗೆ ಕೂಡ ಮಾತಾಡಿದ್ದಾರೆ. ತುಂಬ ಸಂತೋಷ. ನಾನು ಸಂಗೀತ ಕ್ಷೇತ್ರದಲ್ಲಿ ಅಧ್ಯಯನವನ್ನು ಮಾಡಿದಂಥವನಲ್ಲ, ಆದರೂ ಇಲ್ಲಿ ಅವರು ಹೇಳಿದಂಥ ಮಾತುಗಳು
ಅವರು ಆ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿದ್ದೇನೆ ಅಂತ ಹೇಳುವಂಥದ್ದನ್ನು ಅದನ್ನು ಹೇಳಿದರು. ಅದು ಇರಲೂಬಹುದು. ಆದರೆ ಇನ್ನೊಂದು ವಿಷಯ ಉಂಟು. ಇಲ್ಲಿ ಅನೇಕ ಪದ್ಯಗಳನ್ನು ವಸಂತ ಭಾರದ್ವಾಜರು ಕನಕದಾಸರ ಪದ್ಯಗಳಿಗೆ ಸಮಾಂತರವಾಗಿ, ಆ ಕನಕದಾಸರ ಪದ್ಯಗಳ ಅರ್ಥವೇ ಈ ಪದ್ಯಗಳಲ್ಲಿ ಬರುವ ಹಾಗೆ ರಚನೆ ಮಾಡಿ ಬಳಸಿಕೊಂಡಿದ್ದಾರೆ. ಅದು ಬೇರೆ ಬೇರೆ ಸಂದರ್ಭಗಳಿಗೆ, ಆ ಸಂದರ್ಭಗಳಿಗೆ ಅತ್ಯಂತ ಉಚಿತವಾಗಿ ಹೊಂದಾಣಿಕೆ ಆಗುವ ಹಾಗೆ ಅದನ್ನು ಬಳಸಿಕೊಂಡಿದ್ದಾರೆ. ಅದಕ್ಕೆ ಸ್ವತಃ ವಸಂತ ಭಾರದ್ವಾಜರಿಗೆ ರಾಗತಾಳಗಳ ವಿಷಯ ಚೆನ್ನಾಗಿ ಗೊತ್ತು. ಯಾಕೆಂದರೆ ಅವರು ಯಕ್ಷಗಾನವನ್ನು ಚೆನ್ನಾಗಿ ಬಲ್ಲಂಥವರು ಮಾತ್ರ ಅಲ್ಲ, 10 ಯಕ್ಷಗಾನ ಪ್ರಸಂಗಗಳನ್ನು ಕೂಡ ಬರೆದಂಥವರು. ಯಕ್ಷಗಾನ ಪ್ರಸಂಗಗಳ ರಾಗತಾಳಗಳ ಪದ್ಧತಿಗೂ ಶಾಸ್ತ್ರೀಯ ಸಂಗೀತದ ಪದ್ಧತಿಗೂ ಒಂದಿಷ್ಟು ವ್ಯತ್ಯಾಸಗಳು ಇರಬಹುದು. ಆದರೂ ಅದನ್ನು ಚೆನ್ನಾಗಿ ಅವರು ಬಲ್ಲವರು ಮತ್ತು ಹಾಡಬಲ್ಲವರು ಕೂಡ. ಆದರೆ ಸ್ವತಃ ತಾವೇ ಹಾಡಬಲ್ಲವರಾದರೂ ಕೂಡ ಅವರು ಬೇರೆ ಸಂಗೀತ ವಿದ್ವಾಂಸರ ಒಂದು ಅಭಿಪ್ರಾಯವನ್ನು ಕೇಳಿಕೊಂಡು ಯಾವ ತಾಳ ಯಾವ ರಾಗ ಅಂತ ಹೇಳುವಂಥದ್ದಲ್ಲಿ ಹಾಕಿದ್ದಾರೆ ಅಂತ ಹೇಳುವಂಥದ್ದನ್ನು ಅವರು ಇಲ್ಲಿ ದಾಖಲಿಸಿದ್ದಾರೆ. ಒಬ್ಬರು ಸಂಗೀತ ವಿದ್ವಾಂಸರು ಈ ರಾಗ ತಾಳ ಇದಕ್ಕೆ ಹೊಂದುತ್ತದೆ ಅಂತ ಹೇಳ್ತಾರೆ, ಇನ್ನೊಬ್ಬರು ಸಂಗೀತ ಅಧ್ಯಯನ ಮಾಡಿದಂತಹ ವಿದ್ವಾಂಸರು ಅದಲ್ಲ, ಇದು ಇದಕ್ಕೆ ಚೆನ್ನಾಗಿ ಹೊಂದುತ್ತದೆ ಅಂತ ಹೇಳ್ತಾರೆ. ಇನ್ನು ಚೆನ್ನಾಗಿ ರಾಗ ತಾಳ ಇತ್ಯಾದಿಗಳನ್ನು ಬಲ್ಲಂತಹ ಹಾಡುಗಾರರು ಹೇಗೆ ಹಾಡ್ತಾರೆ ಅಂತ ಹೇಳುವಂಥದ್ದನ್ನು ನೋಡಿ ಸಹೃದಯರು ಅದನ್ನು ನಿಶ್ಚಯ ಮಾಡಿಕೊಳ್ತಾರೆ ಅಂತ ತೊಂದರೆ ಇಲ್ಲ. ಕಬ್ಬಿನಾಲೆ ವಸಂತ ಭಾರದ್ವಾಜರು ತುಂಬ ಪರಿಶ್ರಮ ಪಡುವಂಥ ಒಬ್ಬರು ವಿದ್ವಾಂಸರು. ಅವರ ಕಿವಿಗೆ ಯಾವುದೇ ವಿಷಯ ಬಿದ್ದರೂ ಕೂಡ ಇದು ತಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅನುಕೂಲಕ್ಕೆ ಬೀಳಬಹುದು. ಒಂದು ಪದ್ಯಕ್ಕೆ ಇದು ಕಾರಣ ಆಗಬಹುದು, ಒಂದು ಉಪನ್ಯಾಸದ ಸಂದರ್ಭದಲ್ಲಿ ಹೇಳುವುದಕ್ಕೊಂದು ವಿಷಯ ಆಗಬಹುದು ಅಂತ ಹೇಳುವಂಥದ್ದನ್ನೆಲ್ಲ ಅವರು ಗ್ರಹಿಸಿಕೊಂಡು ಅವರ ಮನಸ್ಸಿನ ಖಜಾನೆಯಲ್ಲಿ ಅದನ್ನೆಲ್ಲ ತುಂಬಿಸಿಕೊಳ್ತಾರೆ. ಹಾಗೆ ಎಷ್ಟೋ ವಿಷಯಗಳು, ಅವರೆಲ್ಲೆಲ್ಲೋ ಕೇಳಿದಂಥ ವಿಷಯಗಳು, ಆಡುವಾಗ ಬಂದಂಥ ವಿಷಯಗಳು, ಮಾತಾಡುವಾಗ ಬಂದಂಥ ವಿಷಯಗಳು, ಇವೆಲ್ಲ ಬಂದು ಅವರ ಕಾವ್ಯಗಳಲ್ಲಿ ಅಥವಾ ಈ ಪದ್ಯಗಳಲ್ಲಿ ಅವು ತುಂಬಿಕೊಂಡಿವೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಬೇಕು. ಅವರು ಸಣ್ಣ ಸಣ್ಣ ಕೃತಿಗಳನ್ನು ಬರೆದವರು, ದೊಡ್ಡ ಕೃತಿಗಳಲ್ಲಿಯೂ ಪ್ರಯತ್ನವನ್ನು ಮಾಡಿದಂಥವರು, ಮಹಾಕಾವ್ಯ ರಚನೆಯನ್ನು ಮಾಡಿದಂಥವರು. ಈ ಮಹಾಕಾವ್ಯ ರಚನೆಗೆ ಅವರಿಗೆ ಪ್ರೇರಣೆ ಎಲ್ಲಿಂದ ದೊರೆಯಿತು ಮಹಾಕಾವ್ಯವೊಂದನ್ನು ಬರೀಬೇಕು ಅಂತ ಹೇಳುವಂಥದ್ದು ನಮಗೆ ಗೊತ್ತಿಲ್ಲ. ಅದಕ್ಕೂ ಕನಕದಾಸರ ಜೀವನವನ್ನೇ ಆಯ್ದುಕೊಳ್ಳಬೇಕು ಎಂಬಂಥ ಒಂದು ಅಭಿಪ್ರಾಯ ಹೇಗೆ ಬಂತು, ಕವಿಗೆ ಎಲ್ಲಿಂದ ಆ ಅಭಿಪ್ರಾಯಗಳೆಲ್ಲ ಬಂದು ಅಂತ ಹೇಳುವಂಥದ್ದನ್ನು ನಾವು ಕೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಅವನ ಕಾವ್ಯ ಹೇಗೆ ಮೂಡಿ ಬಂದಿದೆ ಎಂಬಂತಹದ್ದು ಮುಖ್ಯವಾದಂಥ ವಿಷಯ ಆಗ್ತದೆ. ನಮ್ಮಲ್ಲಿ ಕವಿಗಳನ್ನೇ ಕುರಿತು ರಚಿತವಾದಂಥ ಕೆಲವು ಗ್ರಂಥಗಳಿವೆ, ಆದರೆ ಅವುಗಳ ಸಂಖ್ಯೆ ತುಂಬ ಕಡಿಮೆ. ಈಗ ಸಿದ್ಧನಂಜೇಶ ಅಂತ ಹೇಳುವ ಅಥವಾ ರಾಘವಾಂಕ ಚಾರಿತ್ರ ಅಂತ ಹೇಳುವಂಥ ಕೃತಿಯನ್ನು ಬರೆದಿದ್ದಾನೆ ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಿದೆ. ಹೀಗೆ ಕೆಲವು ಕಾವ್ಯಗಳು ಮಾತ್ರ ಸಿಕ್ಕಿವೆ. ಹರಿಹರ ಮಹತ್ವ ಅಂತ ಹೇಳುವಂಥ ಒಂದು ಗ್ರಂಥ ರಾಘವಾಂಕನೇ ಬರೆದಿದ್ದಾನೆ ಅಂತ ಹೇಳ್ತಾರೆ, ಆದರೆ ಇದು ಹರಿಹರರ ಮಹತ್ವವೋ ಅವನ ಗುರುವಾದ ಹರಿಹರನ ಮಹತ್ವವನ್ನು ಹೇಳುವಂತಹದ್ದು ಅದು ನಮ್ಗೆ ಗೊತ್ತಿಲ್ಲ, ಸಿಕ್ಕಲಿಲ್ಲ, ಅದು ಆ ಗ್ರಂಥ ಸಿಕ್ಕಲಿಲ್ಲ. ಆದರೆ ಕನಕದಾಸರ ಚರಿತ್ರೆ ಮಾತ್ರ ಅದನ್ನು ಒಂದು ಕಾವ್ಯವಾಗಿ ಮಾಡಬೇಕು, ಆ ರೀತಿಯಲ್ಲಿ ನಿರೂಪಿಸಬೇಕು ಎಂಬಂಥ ಪ್ರೇರಣೆ ಕಬ್ಬಿನಾಲೆಯವರಿಗಿಂತ ಮೊದಲೇ ಒಬ್ಬಾತ ಅಜ್ಞಾತನಾದಂಥ ಒಬ್ಬ ಕವಿಗೆ, ರಾಮಲಿಂಗ ಕವಿ ಅಂತ ಅವನ ಹೆಸರು, ಅವನಿಗೆ ಒಂದು ಅಭಿಪ್ರಾಯ ಬಂದು ಆತ ಒಂದು ಕೃತಿಯನ್ನು ರಚನೆ ಮಾಡಿದ್ದಾನೆ. ಈ ಕೃತಿಯಲ್ಲಿ ಎಡೆಯಲ್ಲಿ ವಚನಗಳಿವೆ, ಸ್ವಲ್ಪ ಕಥೆಯನ್ನು ಮುಂದುವರಿಸಿಕೊಂಡು ಹೋಗುವಂತಹ ರೀತಿಯ ಮಾತುಗಳಿವೆ, ಅಂದರೆ ಗದ್ಯ ಇದೆ. ಅದರ ಎಡೆಯಲ್ಲಿ ಪದ್ಯಗಳನ್ನು ಆತ ಬಳಸಿದ್ದಾನೆ. ಈ ಪದ್ಯಗಳಲ್ಲಿ 2 ವಿಧದ ಪದ್ಯಗಳು, ಒಂದು ಅವನೇ ರಚಿಸಿದಂಥ ಪದ್ಯಗಳು, ಇನ್ನು ಕನಕದಾಸರೇ ರಚಿಸಿದಂಥ ಪದ್ಯಗಳು. ಎಷ್ಟೋ ಕೀರ್ತನೆಗಳು ಇಲ್ಲಿ ಇವೆ. ಈ ಕೃತಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದಿಂದ ಪ್ರಕಟಗೊಂಡಿದೆ. ಮೊದಲು 1912ರಲ್ಲಿ ಈ ಕೃತಿ ಪ್ರಕಟಗೊಂಡಿತ್ತು ಅಂತ ಹೇಳುವಂಥದ್ದು ತಿಳಿದು ಬರ್ತದೆ. ಇಲ್ಲಿ ಇದು ಚಂಪು ಸ್ವರೂಪ ಅಂತ ಇದನ್ನು ಬನ್ನಂಜೆ ಗೋವಿಂದಾಚಾರ್ಯ ಒಂದು ಸ್ವಲ್ಪ ಪ್ರಾಸ್ತಾವಿಕ ಮಾತುಗಳನ್ನು ಬರೆದಿದ್ದಾರೆ. ಅದರಲ್ಲಿ ಇದನ್ನು ಚಂಪು ಸ್ವರೂಪದ ಕೃತಿ ಅಂತ ಹೇಳಬಹುದು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಪರಂಪರೆಯ ಚಂಪು ಕೃತಿಗಳಿಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಏನೇ ಇರಲಿ, ಕನಕದಾಸರ ಪದ್ಯಗಳನ್ನೇ ಬಳಸಿಕೊಂಡು ಕನಕರ ಜೀವನವನ್ನು ನಿರೂಪಣೆ ಮಾಡುವಂತಹ ಒಂದು ಪ್ರಯತ್ನ
ಮೊದಲು ನಡೆದಿತ್ತು ಅಂತ ಹೇಳುವಂಥದ್ದನ್ನು ಮಾತ್ರ ನಾವು ಗಮನಿಸಬೇಕು. ಆದರೆ ಅದು ಆಧುನಿಕ ಕಾಲದ ಕಬ್ಬಿನಾಲೆಯವರ ಒಂದು ಮಹಾಕಾವ್ಯದ ಸ್ವರೂಪದಲ್ಲಿ ಇದು ಇಲ್ಲ ಅಂತ ಹೇಳುವಂಥದ್ದನ್ನು ನಾವು ಇದೇ ಸಂದರ್ಭದಲ್ಲಿ ಹೇಳಬಹುದು. ಇನ್ನು ಕಾವ್ಯಮೀಮಾಂಸೆಯಲ್ಲಿ ಒಂದು ಮಾತುಂಟು, ಕಾವ್ಯ ರಸವತ್ತಾಗಿರಬೇಕು, ನವರಸಗಳಿಂದ ತುಂಬಿರಬೇಕು. ನವರಸಗಳಿಂದ ತುಂಬಿರಬೇಕು ಅಂತ ಹೇಳಿದರೆ 9 ರಸಗಳಲ್ಲಿ ಬಂದಿರಬೇಕು ಅಂತ ಅರ್ಥ ಅಲ್ಲ. ಒಂದೇ ರಸದಿಂದ ಆಗುವುದಿಲ್ಲ. ನ ಏಕರಸಜಂ ಕಾವ್ಯಂ, ಒಂದೇ ರಸದಿಂದ ಕಾವ್ಯವಾಗುವುದಿಲ್ಲ ಎಂಬಂಥದ್ದು ಭರತನ ನಾಟ್ಯಶಾಸ್ತ್ರದಲ್ಲಿ ಬರುವಂತಹ ಮಾತು. ಆದ್ದರಿಂದ ಒಂದು ಪ್ರಧಾನ ರಸವಾಗಿಯೂ ಇನ್ನು ಉಳಿದ 2, 3, 4 ಅದಕ್ಕೆ ಪೂರಕವಾದಂತಹ ರಸಗಳಾಗಿಯೂ ಬರಬಹುದು. ಅಥವಾ ಇತರ ಎಲ್ಲ ರಸಗಳು ಬಂದರೂ ಅವು ಪೂರಕ ರಸಗಳಾಗಿರ್ತವೆ. ಪ್ರಧಾನವಾದಂತಹ ಒಂದು ರಸ ಯಾವುದು ಎಂಬ ಬಗೆಗೆ ವಿಶ್ಲೇಷಣೆ ನಡೆಯುತ್ತದೆ. ಈಗ ರಾಮಾಯಣದಂಥ ದೀರ್ಘಕಾವ್ಯ, ಮಹಾಭಾರತದಂತಹ ಮಹಾಕೃತಿ, ಇವುಗಳಲ್ಲಿಯೂ ಕೂಡ ಒಂದು ಪ್ರಧಾನ ರಸ ಯಾವುದು ಅಂತ ಹೇಳುವಂಥದ್ದನ್ನು ನಮ್ಮ ಲಾಕ್ಷಣಿಕರು ವಿಶ್ಲೇಷಣೆ ಮಾಡಿದಂತಹದ್ದುಂಟು. ಕರುಣರಸ ರಾಮಾಯಣದ ಪ್ರಧಾನ ರಸ ಅಂತಲೂ, ಶಾಂತರಸ ಮಹಾಭಾರತದ ಪ್ರಧಾನ ರಸ ಅಂತಲೂ ಅವರು ನಿರ್ಣಯ ಮಾಡಿದಂತಹದ್ದುಂಟು. ಆದರೆ ಅಲ್ಲಿ ಬಂದಂತಹ ನಾನಾ ರೀತಿಯ ಕಥೆಗಳಲ್ಲಿ, ನಾನಾ ರೀತಿಯ ಪ್ರಸಂಗಗಳಲ್ಲಿ ವಿವಿಧ ರಸಗಳು, ನವರಸಗಳು ಬಂದಿವೆ ಅಂತ ಹೇಳುವಂಥದ್ದಂತೂ ಸ್ಪಷ್ಟ. ಹಾಗೆ ಅನೇಕ ರೀತಿಯ ಎಲ್ಲ ರಸಗಳ ಒಂದು ಅಂಶಗಳನ್ನು ಇದರಲ್ಲಿ ಅಲ್ಲಲ್ಲಿ ನಾವು ಕಾಣ್ತೇವೆ. ಆದರೆ ಪ್ರಧಾನವಾದಂಥದ್ದು ಇದರಲ್ಲಿಯೂ ಭಕ್ತಿಗೆ ಸಂಬಂಧಿಸಿದಂಥದ್ದು ಶಾಂತರಸ ಇದೆ ಅಂತ ನಾವು ಭಾವಿಸಬಹುದು. ಎಲ್ಲಿ ರಸ ಇದೆ ಅಂತ ಹೇಳಿದ್ರೆ ರಸ ಉಂಟಾಗುವಂತಹದ್ದು ಸಹೃದಯನ ಹೃದಯದಲ್ಲಿ ಅಷ್ಟೇ ಹೊರತು ಈ ಪುಸ್ತಕದಲ್ಲಿ ಇಂಥ ರಸ ಇದೆ ಅಂದರೆ ರಸವನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ, ಹಾಗಲ್ಲ ಅದು. ಆದರೆ ಒಂದು ಶಾಂತ ರಸದ ಒಂದು ಕಲ್ಪನೆ ಈ ಕೃತಿಯಿಂದ ಬರಬಹುದು ಅಂತ ಒಂದು ಅಭಿಪ್ರಾಯ. ಎರಡನೆಯದ್ದು, ಇನ್ನೊಂದು ಕಾವ್ಯಮೀಮಾಂಸಕರು ಹೇಳುವಂಥ ಒಂದು ಮಾತಿದೆ, ಅದು ರಸಭಂಗಕ್ಕೆ ಯಾವುದು ಕಾರಣ ಅಂತ ಹೇಳಿ. ಅನೌಚಿತ್ಯಾದೃತೆ ನಾಣ್ಯದ್ ರಸಭಂಗಸ್ಯ ಕಾರಣಂ ಅಂತ ಒಂದು ಮಾತಿದೆ. ಅನೌಚಿತ್ಯ ಅಂದರೆ ಅದು ಸಂದರ್ಭದ ಅನುಚಿತತೆ ಇರಬಹುದು, ಮಾತಿನ ಅನುಚಿತತೆ ಇರಬಹುದು, ಘಟನೆಗಳನ್ನು ಸಂಬಂಧಗೊಳಿಸಿದಂಥ ಅನುಚಿತತೆ ಇರಬಹುದು, ನಿರೂಪಣೆಯಲ್ಲಿ, ಛಂದಸ್ಸಿನಲ್ಲಿ, ಪದ್ಯದಲ್ಲಿ ಬಂದಂಥ ಅನುಚಿತತೆ ಇರಬಹುದು. ಯಾವುದೇ ಅನುಚಿತವಾದಂಥ ರೀತಿ ಅನೌಚಿತ್ಯ, ಅದಕ್ಕಿಂತ ಮಿಗಿಲಾದಂಥ ಕಾರಣ ರಸಭಂಗ ಎಂಬುದಕ್ಕೆ ಕಾರಣ ಇಲ್ಲ ಅಂತ ಹೇಳಿದ್ದಾರೆ. ಈ ಇಬ್ಬರು ಇದನ್ನು ಕಾವ್ಯವನ್ನು ಸಂಪೂರ್ಣವಾಗಿ ಓದಿದಂಥವರು, ನನ್ನನ್ನು ಕಾವ್ಯವನ್ನು ಓದಿದವನನ್ನಾಗಿ ಸೇರಿಸಿಕೊಳ್ಳಬಹುದು, ಅವರಿಬ್ಬರು ಇಲ್ಲಿ ಅದನ್ನೇ ಪ್ರಧಾನವಾಗಿ ಹೇಳಿದಂಥವರು. ಅವರು ಯಾವುದೇ ಒಂದು ಥರದ ರಸಭಂಗವಾದಂಥದ್ದು, ಇದರ ಬದಲು ಹೀಗಿದ್ದರೆ ಇದು ಇನ್ನಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳುವಂಥದ್ದನ್ನು ಹೇಳಿಲ್ಲ. ಕೆಲವು ತಾಂತ್ರಿಕ ವಿಷಯಗಳನ್ನು ಮಾತ್ರ ಮಂಜುನಾಥರು ಇದಕ್ಕಿಂತ ಈ ರಾಗ ಬರೆದಿದ್ರೆ ಒಳ್ಳೆದಿತ್ತು ಅಂತ ಹೇಳಿ, ಬರೆದಿದ್ರೆ ಹೇಗೆ ಇರಲಿ, ಹಾಡುವಾಗ ಅದನ್ನು ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ. ಯಾಕೆಂದರೆ ಅವರು ಕಬ್ಬಿನಾಲೆಯವರು ಯಕ್ಷಗಾನವನ್ನು ಚೆನ್ನಾಗಿ ಬಲ್ಲಂಥವರು. ಯಕ್ಷಗಾನ ಪ್ರಸಂಗಗಳಲ್ಲಿ ಒಂದು ತಾಳ ಮತ್ತು ರಾಗದ ಸೂಚನೆ ಇರ್ತದೆ, ಆದರೆ ಅದನ್ನು ಭಾಗವತವರು ಔಚಿತ್ಯಕ್ಕೆ ಬೇಕಾದ ಹಾಗೆ ಅದನ್ನು ಬದಲಾಯಿಸಿ ಹಾಡಿಕೊಳ್ಳುವಂತಹದ್ದುಂಟು. ಆದ್ದರಿಂದ ಆ ರಾಗ ತಾಳ ಸೂಚನೆ ಇದ್ದರೆ ಅದಲ್ಲೇ ಹಾಡಬೇಕು ಅಂತ ಹೇಳುವಂಥದ್ದೇನಿಲ್ಲ. ಆದರೆ ಸಂಗೀತದ ವಾಗ್ಗೇಯಕಾರರ ರಚನೆಗಳಲ್ಲಿ ಅವನ್ನೇ ಹಾಡುವಂತಹದ್ದು ಪದ್ಧತಿ. ಅವುಗಳಲ್ಲಿ ಗಮಕಗಳನ್ನು, ಭಿರ್ಕಗಳನ್ನು, ಇನ್ನೊಂದನ್ನು ಮತ್ತೊಂದನ್ನು ಬೇರೆ ಬೇರೆ ಮಾಡಬಹುದಷ್ಟೇ ಹೊರತು ಪೂರ್ತಿ ರಾಗವೂ ಬೇರೆ ತಾಳವೂ ಬೇರೆ ಮಾಡಿ ಹಾಡುವಂತಹ ಪದ್ಧತಿ ಸಾಮಾನ್ಯವಾಗಿ ಇಲ್ಲ. ಆದರೆ ಯಕ್ಷಗಾನದಲ್ಲಿದೆ. ಆ ಯಕ್ಷಗಾನದ ಹಿನ್ನೆಲೆಯಿಂದ ಬಂದಂಥ ಇವರು ಅದನ್ನು ಸಂಗೀತ ವಿದ್ವಾಂಸರಲ್ಲಿ ಕೇಳಿ ಇದನ್ನು ಬರೆದಿದ್ದಾರೆ. ಆ ರಾಗತಾಳಗಳನ್ನು ತಮಗೆ ಗೊತ್ತಿದ್ದರೂ ಅವರು ಅದನ್ನು ದೃಢೀಕರಿಸಿಕೊಂಡು ಬರೆದಿದ್ದಾರೆ. ಆದ್ದರಿಂದ ಬೇರೆ ರಾಗತಾಳಗಳನ್ನು ಉಪಯೋಗಿಸುವುದಕ್ಕೆ, ಈ ಸಾಹಿತ್ಯಕ್ಕೆ ಬೇರೆ ತಾಳಗಳು ಹೊಂದುವುದಾದರೆ, ರಾಗ ಹೊಂದಬಹುದು, ತಾಳಗಳು ಕೂಡ ಹೊಂದುವುದಾದರೆ ಬಳಸಿಕೊಳ್ಳುವುದಕ್ಕೆ ಕವಿಗಳದ್ದೇನು ಆಕ್ಷೇಪ ಇರಲಿಕ್ಕಿಲ್ಲ ಅಂತ ನಾನು ಅಂದುಕೊಂಡಿದ್ದೇನೆ. ಒಟ್ಟು ಪರಿಣಾಮ ರಮಣೀಯವಾಗಬೇಕಾದಂಥದ್ದು ಮುಖ್ಯ. ಆದ್ದರಿಂದ ಈ ಥರ ಅನೌಚಿತ್ಯದ ಯಾವ ವಿಷಯವೂ ಇದರಲ್ಲಿ ಬಂದಿಲ್ಲ. ಒಟ್ಟು ಪರಿಣಾಮದಲ್ಲಿ ರಮಣೀಯತೆ ಇದೆ ಅಂತ ಆದರೆ ಈ ಕಾವ್ಯ ಒಂದು ಸತ್ಕಾವ್ಯ, ಒಳ್ಳೆಯ ಕಾವ್ಯ ಅಂತ ಹೇಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದ್ದರಿಂದ ಇಂಥ ಒಂದು ಒಳ್ಳೆಯ ಕಾವ್ಯಕೃತಿಯನ್ನು ನಾಡಿಗೆ ಹೊಸ ಕಾಲದಲ್ಲಿ, ಆಧುನಿಕ ಕಾಲದಲ್ಲಿ ಕೊಟ್ಟಂತಹ
ಕಬ್ಬಿನಾಲೆ ವಸಂತ ಭಾರದ್ವಾಜ ಅವರನ್ನು ಈ ಸಭೆಯಲ್ಲಿ ಅಭಿನಂದಿಸುವುದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಸ್ವತಃ ಕವಿಗಳು ಇದ್ದುಕೊಂಡು ಇಲ್ಲಿ ಅವರ ಕಾವ್ಯದ ವಿಮರ್ಶೆ ನಡೆದಂತಹದ್ದು ಬಹಳ ವಿಶೇಷ ಅಂತ ಅಂದುಕೊಂಡಿದ್ದೇನೆ. ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಸಂಘಟಕ ಸಂಸ್ಥೆಗಳಿಗೆ ನನ್ನ ಅಭಿನಂದನೆ ಸಲ್ತದೆ. ಇನ್ನೊಂದು ವಿಷಯವನ್ನು ನಾನು ಹೇಳಬೇಕು. ಅದು ಈ ಕಬ್ಬಿನಾಲೆ ಎಂಬುದು ಉಡುಪಿ ಜಿಲ್ಲೆಯ ಈಗಿನ ಹೆಬ್ರಿ ತಾಲೂಕಿನಲ್ಲಿದೆ. ಮೊದಲು ಕಾರ್ಕಳ ತಾಲೂಕಾಗಿತ್ತು. ಕಾರ್ಕಳ ತಾಲೂಕು, ಆ ಕಾರ್ಕಳ ತಾಲೂಕು ಸ್ವಲ್ಪ ಎರಡಾಗಿ ವಿಭಕ್ತವಾಗಿ ಈಗ ಹೆಬ್ರಿ ತಾಲೂಕು ಎಂಬಂಥದ್ದು ಪ್ರತ್ಯೇಕವಾಗಿದೆ. ಇರಲಿ, ನಾವು ಕಾರ್ಕಳ ತಾಲೂಕು ಎಂಬಂಥದ್ದನ್ನೇ ತೆಗೆದುಕೊಳ್ಳೋಣ. ಈ ಕಾರ್ಕಳ ತಾಲೂಕನ್ನು ನೋಡಿದರೆ ಇಲ್ಲಿ ಮಹಾಕಾವ್ಯಗಳ ಬಗೆಗೆ ಇಲ್ಲಿಯ ಜನಗಳಿಗೆ, ಕವಿಗಳಿಗೆ ಯಾಕೆ ಇಂಥ ಒಂದು ಆಸಕ್ತಿ ಬಂತು ಅಂತ ಹೇಳುವಂಥದ್ದೊಂದು ಆಶ್ಚರ್ಯದ ವಿಷಯ ಅದು. ನಾವು ಈಗಾಗಲೇ ಕೆಲವು ಕಾವ್ಯಗಳು, ಮಹಾಕಾವ್ಯಗಳು ಎಂಬಂತಹ ಹೆಸರಿನಲ್ಲಿ ಬಂದಂತಹ ಕಾವ್ಯಗಳನ್ನು ನೋಡಿದ್ದೇವೆ. ಕುವೆಂಪು ಅವರ ರಾಮಾಯಣ ದರ್ಶನಂ ಇದ್ದ ಹಾಗೆ ಅದಕ್ಕೆ ಪ್ರತಿಯಾಗಿ ಮತ್ತೊಂದೇ ರೂಪದಲ್ಲಿ ಶ್ರೀರಾಮಾಯಣ ಮಹಾನ್ವೇಷಣಂ, ರಾಮಾಯಣ ಮಹಾನ್ವೇಷಣಂ ಎಂಬಂತಹದ್ದನ್ನು ವೀರಪ್ಪ ಮೊಯ್ಲಿಯವರು ಬರೆದಿದ್ದಾರೆ. ಸಂಪುಟಗಳಾಗಿ ಪ್ರಕಟಗೊಂಡಿದೆ, ಒಂದೇ ಸಂಪುಟವಾಗಿಯೂ ಬಂದಿದೆ ಎಂಬುದಾಗಿ ಕೇಳಿದ್ದೇನೆ. ರಾಮಾಯಣ ಮಹಾದರ್ಶನಂ. ಇವರು ಕಾರ್ಕಳ ತಾಲೂಕಿನವರು. ಇನ್ನೊಂದು ಬಸವಣ್ಣನ ಕುರಿತಾದಂತಹ ಒಂದು ಕಾವ್ಯ ಯುಗಾವತಾರಿ ಎಂಬ ಹೆಸರಿನಲ್ಲಿ ಹೆಬ್ರಿಯವರೇ, ಪ್ರದೀಪ್ ಕುಮಾರ್ ಹೆಬ್ರಿ ಎಂಬಂಥವರು ಸಂಪುಟಗಳಾಗಿ ರಚಿಸಿದ್ದಾರೆ. ಅವರು ಈ ಮೊದಲಿನ ಕಾರ್ಕಳ ತಾಲೂಕಿನವರು. ಈಗ ವಸಂತ ಭಾರದ್ವಾಜರು ಕನಕತರಂಗಿಣಿ ಎಂಬಂಥ ಈ ಕೃತಿಯನ್ನು ಮಹಾಕಾವ್ಯದ ರೂಪದಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಅವರು ಕುವೆಂಪು ಅವರ ರಾಮಾಯಣ ದರ್ಶನವನ್ನು ಕೂಡ ಒಂದು ಯಕ್ಷಗಾನ ಮಹಾಕಾವ್ಯದ ರೂಪದಲ್ಲಿ ಪರಿವರ್ತಿಸಿ ಕೊಟ್ಟಿದ್ದಾರೆ. ಆದ್ದರಿಂದ ಅದು ಅವರದ್ದು ಇನ್ನೊಂದು ಪ್ರಯತ್ನ. 3 ಪ್ರಕಟಿತ ಕೃತಿಗಳನ್ನು ನಾವು ನೋಡಿದೆವು. ಇದಲ್ಲದೆ ಇಲ್ಲಿ ಹೇಳಬಹುದಾದರೆ ಹಿರಿಯರಾದಂಥ ಅಂಬಾತನೆಯ ಮುದ್ರಾಡಿಯವರು ಇನ್ನೊಂದು ಮಹಾಕಾವ್ಯವನ್ನು ಬರೀಲಿಕ್ಕೆ ಹೊರಟಿದ್ದಾರೆ. ಆದರೆ ಈಗ ಅವರಿಗೆ ವಯಸ್ಸು ಆಗಿದೆ, ಆರೋಗ್ಯವು ಪೂರ್ಣವಾಗಿ ಸರಿಯಿಲ್ಲ. ಆದ್ದರಿಂದ ಆ ಕಾವ್ಯ ಯಾವ ಸ್ಥಿತಿಯಲ್ಲಿದೆ ಎಂಬಂತಹದ್ದು ಗೊತ್ತಿಲ್ಲ. ಆದರೆ ಅದನ್ನು ಬರೀಲಿಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ ಎಂಬಂತಹದ್ದು ಗೊತ್ತಾಗಿದೆ. ಹೀಗೆ ಒಂದೇ ಪ್ರದೇಶದವರು, ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲಿಯೂ ಈಗ ಉಡುಪಿ ಜಿಲ್ಲೆಯ ಭಾಗ, ಕಾರ್ಕಳ ತಾಲೂಕು, ಈ ತಾಲೂಕಿನಿಂದಲೇ ಯಾಕೆ ಹೀಗೆ ದೊಡ್ಡ ದೊಡ್ಡ ಕಾವ್ಯಗಳು ಬಂದು ಗೊತ್ತಿಲ್ಲ. ಗೋಮಠನ ಮಹಾಮೂರ್ತಿ ಒಂದು ಕಾರ್ಕಳದಲ್ಲಿಯೇ ಇದೆ. ಇಂಥ ಗೋಮಠನ ಮೂರ್ತಿಯನ್ನು ನೋಡಿದಾಗ ಯಾಕೆ ನಾವು ಒಂದು ಕಾವ್ಯ ಗೋಮಠಗಳನ್ನು ನಿರ್ಮಿಸಬಾರದು ಎಂಬಂತಹ ಒಂದು ಭಾವನೆ ಇಲ್ಲಿಯ ಕವಿಗಳಿಗೆ ಬಂದಿರಲಿಕ್ಕೂ ಸಾಕು. ಅದರ ಬಗ್ಗೆ ನಾನು ಅದಕ್ಕಿಂತ ಹೆಚ್ಚು ಹೇಳುವುದಕ್ಕಿಲ್ಲ. ಇನ್ನು ಈ ಕಾವ್ಯದ ಗೀತಮಾಲಾ ಛಂದಸ್ಸು ಅಂತದನ್ನು ಹೇಳಿದ್ದಾರೆ. ಮಹಾ ಛಂದಸ್ಸು ಅಂತಲೋ ಬೃಹತ್ ಛಂದಸ್ಸು ಅಂತಲೋ ಅದನ್ನೆಲ್ಲ ಬಿಟ್ಟು ಮತ್ತೊಂದೇ ಹೆಸರನ್ನು ಅವರು ಕೊಟ್ಟಿದ್ದಾರೆ. ಹೆಸರನ್ನು ಕೊಟ್ಟ ಹಾಗೆಯೇ ಆ ಛಂದಸ್ಸಿನಲ್ಲಿ ಒಂದಿಷ್ಟು ಪರಿವರ್ತನೆ ಇದೆ. ಪರಿವರ್ತನೆ ಏನಂದರೆ, ಈ ಛಂದಸ್ಸು ಪ್ರಾಯಶಃ ನಾನು ಹೇಳುವುದಾದರೆ, ನನ್ನ ಅಭಿಪ್ರಾಯವನ್ನು ನಿರೂಪಿಸುವುದಾದರೆ, ಗಮಕಕ್ಕೆ ಬಹಳ ಚೆನ್ನಾಗಿ ಒಪ್ಪುವ ರೀತಿಯಲ್ಲಿ ಇದನ್ನು ಅವರು ಬರೆದಿದ್ದಾರೆ. ನೀವು ಕುವೆಂಪು ಮಹಾಛಂದಸ್ಸನ್ನು ನೋಡಿದರೆ ಅಲ್ಲಿಯ ಒಂದೊಂದು ವಾಕ್ಯಪುಂಜಗಳು ಅವು ಇಂತಹವೇ ರೀತಿಯಲ್ಲಿ ಕೊನೆಗೊಳ್ಳುವುದು ಅಂತ ಹೇಳುವಂತಹ ನಿಯಮ ಏನೂ ಇಲ್ಲ. 5 ಮಾತ್ರೆಯ 4 ಗಣಗಳು ಸಾಮಾನ್ಯ ಇದ್ದರೆ, ಕೆಲವಲ್ಲಿ 5 ಮಾತ್ರೆಯ 3 ಗಣಗಳಿರ್ಬೋದು, ಕೆಲವಲ್ಲಿ 5 ಮಾತ್ರೆಯ 2 ಗಣಗಳಿರ್ಬೋದು, ಕೆಲವಲ್ಲಿ 5 ಮಾತ್ರೆಯ 1 ಗಣ ಇರಬಹುದು. ಹೀಗೆಲ್ಲ ಆಗಿ ತುಂಡಾಗುವಂತಹದ್ದುಂಟು. ಆದರೆ ಈ ಕಾವ್ಯದಲ್ಲಿ ಹಾಗಲ್ಲ. ಎಲ್ಲವೂ ಆ ಕೊನೆಯ 2 ಸಾಲು ಏನಿವೆ, ಆ ಒಂದೊಂದು ವಾಕ್ಯಪುಂಜದ ಕೊನೆಯ 2 ಸಾಲು, ಅದು ವಾರ್ಧಕ ಷಟ್ಪದಿಯ ಕೊನೆಯ ಸಾಲಿಗೆ ಸಮಾನವಾಗಿರ್ತದೆ. ಅಂದರೆ ಇದು ವಾರ್ಧಕದ್ದೇ ಇನ್ನೊಂದು ಪರಿವರ್ತಿತವಾದಂಥ ರೂಪ. ಅಧಿಕ ವಾರ್ಧಕ ಅಥವಾ ಬೃಹದ್ವಾರ್ಧಕ ಇರಬಹುದು. ಆದರೆ ವಾರ್ಧಕ ಷಟ್ಪದಿಯಲ್ಲಿ ನಿಯತವಾಗಿ 2 ಕಿರಿಯ ಸಾಲುಗಳು, 3ನೇದು ದೀರ್ಘವಾದಂಥ ಸಾಲು, ಮತ್ತೆರಡು ಕಿರಿಯ ಸಾಲುಗಳು, 3ನೇದು ದೀರ್ಘ ಸಾಲು ಬರಬೇಕು, 6ನೇದು. ಆದರೆ ಇಲ್ಲಿ ಕಿರಿಯ ಸಾಲುಗಳಿಗೆ ಸಮಾನವಾದ 16 ಸಾಲುಗಳು, 4-6 ಸಾಲುಗಳು ಅಂತ ಹೇಳೋಣ ಬೇಕಾದರೆ, ಆದಮೇಲೆ ದೀರ್ಘವಾದಂಥ ಸಾಲು ಬರ್ತದೆ. ಇದು ಈ ಒಂದೇ ಕ್ರಮವನ್ನು ಅವರು ಇದಕ್ಕೆ
ಅಳವಡಿಸಿಕೊಂಡಿದ್ದಾರೆ. ಅದು ಬಹಳ ಸೊಗಸಾದಂಥ ಒಂದು ವಿಷಯ. ಉಳಿದಂತೆ ಬೇರೆ ಬೇರೆ ಗೀತೆಗಳನ್ನು ಅಳವಡಿಸಿಕೊಂಡಂತಹದ್ದು, ಕಥೆಯನ್ನು ಸಂಯೋಜನೆ ಮಾಡಿಸಿಕೊಂಡಂತಹದ್ದು, ಉಪಮೆ ಇತ್ಯಾದಿಗಳನ್ನು ತಂದಂತಹದ್ದು, ಪ್ರಾಸ, ವಡಿ ಇತ್ಯಾದಿಗಳನ್ನು ರೂಢಿಸಿಕೊಂಡಂತಹದ್ದು ಎಲ್ಲವೂ ಯೋಗ್ಯವಾಗಿಯೇ ಇದೆ. ಹೆಚ್ಚಿನ ಭಾಗಗಳಲ್ಲಿ ಆದಿಪ್ರಾಸವನ್ನು ಇರಿಸಿಕೊಂಡಿದ್ದಾರೆ. ಕೆಲವು ಕಡೆಗಳಲ್ಲಿ ಸಮೀಪ ಪ್ರಾಸ ಇದೆ, ಕೆಲವು ಕಡೆಗಳಲ್ಲಿ ಪ್ರಾಸ ಇಲ್ಲದೆ ಇರುವಂತಹದ್ದು ಕೂಡ ಉಂಟು. ಇವತ್ತು ಪ್ರಾಸ ಇಲ್ಲದೆ ಬರೆಯುವಂತಹದ್ದು ಒಂದು ದೋಷ ಅಂತ ಯಾರು ಪರಿಗಣಿಸುವುದಿಲ್ಲ. ಆದರೆ ಪ್ರಾಸ ಸಹಿತವಾಗಿ ಇವರು ಬರೆದಂತಹದ್ದು ಏನಿದೆ ಅದು ಎಲ್ಲಿಯೂ ಕೃತಕವಾಗಿ ಕಾಣುವುದಿಲ್ಲ ಎಂಬಂಥದ್ದೊಂದು ವಿಶೇಷವಾದಂತಹ ವಿಷಯ. ಪ್ರಾಸಕ್ಕೆ ಬೇಕಾಗಿ ವಾಕ್ಯವನ್ನು ಕೃತಕವಾಗಿ ತಂದಂತಹದ್ದು ಎಲ್ಲಿಯೂ ಕಾಣುವುದಿಲ್ಲ. ಆ ವಾಕ್ಯ ರಚನೆ ಅಷ್ಟು ಚೆನ್ನಾಗಿ ಬಂದಿದೆ ಎಂಬಂಥದ್ದನ್ನು ನಾವು ಗಮನಿಸಬೇಕು. ರಗಳೆಯ ವಿಷಯವನ್ನು ಹೇಳುವುದಾದರೆ, ಇದು ಲಲಿತ ರಗಳೆಯ ಇನ್ನೊಂದು ರೂಪ ಅಂತ ಬೇಕಾದರೆ ಹೇಳೋಣ. ಅದನ್ನೇ ಸರಳ ರಗಳೆ ಅಂತ, ಆದಿಪ್ರಾಸ ಅಂತ್ಯಪ್ರಾಸಗಳನ್ನು ಬಿಟ್ಟು ಸರಳ ರಗಳೆ ಅಂತ ಮಾಡಿದರು. ಇಲ್ಲಿ ಕೆಲವು ಕಡೆಗಳಲ್ಲಿ ಅಂತ್ಯಪ್ರಾಸ ಇದೆ, ಆದಿಪ್ರಾಸ ಇದ್ದುಕೊಂಡು ಅಂತ್ಯಪ್ರಾಸ ಇದೆ, ಕೆಲವು ಕಡೆಗಳಲ್ಲಿ ಆದಿಪ್ರಾಸ ಮಾತ್ರ ಇದೆ. ಇನ್ನು ಬೇರೆ ಬೇರೆ ರೀತಿಯ ಪ್ರಾಸ, ವಡಿ ಇತ್ಯಾದಿಗಳೆಲ್ಲ ಬಂದಂತಹದ್ದು ಕೂಡ ಉಂಟು. ಒಂದು ಆದಿಯಲ್ಲಿ ಬಂದಂತಹ ಅಕ್ಷರ ಪುನರಾವರ್ತಿತವಾಗುವಂತಹ ಕೆಲವು ಚಿತ್ರಗಳನ್ನೆಲ್ಲ ಅವರು ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಚಿತ್ರಕವಿತ್ವದ ವಿಷಯವನ್ನು ಕೂಡ ಅವರು ಪ್ರಯೋಗ ಮಾಡಿದಂತಹದ್ದುಂಟು. ಹೀಗೆ ಕಾವ್ಯ ಓದುವುದಕ್ಕೆ, ಓದಿ ಸಂತೋಷ ಪಡುವುದಕ್ಕೆ ಮಾತ್ರ ಅಲ್ಲ, ಸ್ವಲ್ಪ ಮಟ್ಟಿಗೆ ವ್ಯುತ್ಪತ್ತಿಗೆ ಕೂಡ, ಕಾವ್ಯಾದಿಗಳ ಅಧ್ಯಯನ ವ್ಯುತ್ಪತ್ತಿಗೆ ಕಾರಣ ಎಂಬುದಾಗಿ ನಮ್ಮ ಆಲಂಕಾರಿಕರು ಹೇಳಿದರು. ವ್ಯುತ್ಪತ್ತಿ ಅಂತ ಹೇಳಿದರೆ ಪಾಂಡಿತ್ಯ, ಬೇರೆ ಬೇರೆ ವಿಷಯಗಳ ಸಂಗ್ರಹ, ಅದಕ್ಕೂ ಕಾರಣ ಆಗಬೇಕು ಅಂಥೇಳಿ. ಆದ್ದರಿಂದ ಈ ಕಾವ್ಯ ಸುಯೋಗ್ಯವಾಗಿ ಓದುವ ಹಾಗೂ ಇದೆ, ಓದಿ ಅರ್ಥ ಮಾಡಿಕೊಳ್ಳುವಂಥ ಸರಳತೆಯೂ ಅಲ್ಲಿದೆ. ಸರಳತೆ, ಮಹಾಕಾವ್ಯ ಆಗಬೇಕು ಎಂಬಂಥ ಉದ್ದೇಶದಿಂದ ಇಷ್ಟಪಟ್ಟು, ಉದ್ದೇಶಪಟ್ಟು ಕ್ಲಿಷ್ಟ ಪದಗಳನ್ನು ಪ್ರಯೋಗಿಸುವಂತಹ ಕೆಲಸವನ್ನು ಎಲ್ಲಿಯೂ ಮಾಡಿಲ್ಲ. ಪ್ರಾಸಕ್ಕಾಗಿ ಕಷ್ಟಕರವಾದಂಥ, ಎಲ್ಲಿಯೋ ಅಪ್ರಸಿದ್ಧವಾದಂಥ ಪದಗಳನ್ನು ತಂದು ಕೂಡಿಸಿಲ್ಲ, ಜೋಡಿಸಿಲ್ಲ. ಆದ್ದರಿಂದ ಈ ಬಂಧ, ಈ ಕಾವ್ಯ ಬಂಧ ಇದು ಸೊಗಸಾಗಿದೆ, ಓದುವ ಹಾಗಿದೆ. ಕನಕದಾಸರಿಗೂ ಇದು ಗೌರವವನ್ನು ತರುವ ಹಾಗಿದೆ. ಕನಕದಾಸರ ಬಗೆಗೆ ಐತಿಹ್ಯಗಳಿವೆ, ಕಥೆಗಳಿವೆ. ಇತಿಹಾಸವೇ ಹೀಗೆಯೇ ನಡೆಯಿತು ಎಂಬಂಥದ್ದನ್ನು ಹೇಳುವ ಹಾಗೆ ಇಲ್ಲ. ಆದ್ದರಿಂದ ಐತಿಹಾಸಿಕ ಕಾದಂಬರಿಕಾರರು ಹೇಗೆ ಸ್ವಾತಂತ್ರ್ಯವನ್ನು ವಹಿಸ್ತಾರೋ, ಘಟನೆಗಳನ್ನು ಜೋಡಿಸುವುದರಲ್ಲಿ, ವ್ಯಕ್ತಿಗಳನ್ನು ಜೋಡಿಸಿಕೊಳ್ಳುವುದರಲ್ಲಿ, ಅವರಿಗೆ ಹೆಸರುಗಳನ್ನು ನೀಡುವುದರಲ್ಲಿ ಹೇಗೆ ಸ್ವಾತಂತ್ರ್ಯವನ್ನು ವಹಿಸಿಕೊಳ್ತಾರೋ, ಹಾಗೆಯೇ ಇವರು ಸ್ವಾತಂತ್ರ್ಯವನ್ನು ವಹಿಸಿ ಅಂಥವುಗಳನ್ನು ನಿರೂಪಣೆ ಮಾಡಿದ್ದಾರೆ. ಮಾತ್ರ ಅಲ್ಲ, ಒಂದು ಐತಿಹಾಸಿಕ ಕಾದಂಬರಿ ಕೊರಟಿ ಶ್ರೀನಿವಾಸರಾವ್ ಅವರದು, ಇದಕ್ಕೆ ಆಧಾರ ಪ್ರೇರಣೆ ಕೊಟ್ಟಂತಹ ಬೇರೆ ಬೇರೆ ವಿಶಿಷ್ಟ ವಸ್ತುಗಳಲ್ಲಿ ಅದು ಒಂದು ಅಂತ ಹೇಳುವಂತಹದ್ದನ್ನು ಅವರು ಹೇಳಿದ್ದಾರೆ. ಆದ್ದರಿಂದ ಈ ಕೃತಿ ಒಂದು ಒಳ್ಳೆಯ ಕೃತಿಯಾಗಿ, ಒಂದು ಸತ್ಕೃತಿಯಾಗಿ ನಮ್ಮ ಜನಗಳನ್ನು ರಂಜಿಸಬೇಕು, ರಸಿಕರಿಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂಬಂಥದ್ದು ಸಹಜವೇ. ಈ ಗೋಷ್ಠಿಯಲ್ಲಿ ಅದಕ್ಕೂ ಅವಕಾಶವನ್ನು ಕೊಟ್ಟದ್ದು, ಈ ಕನಕ ಸಂಬಂಧವಾದಂಥ ಸಮ್ಮೇಳನದಲ್ಲಿ ಅದಕ್ಕೂ ಅವಕಾಶವನ್ನು ಕೊಟ್ಟದ್ದು ನಿಜವಾಗಿಯೂ ಔಚಿತ್ಯಪೂರ್ಣ ಎಂಬಂಥ ಮಾತನ್ನು ಹೇಳಿ, ಈ ಕಾವ್ಯದ ಮಹಾಕಾವ್ಯ ಅಂತ ಹೇಳಿದ ಕೂಡಲೇ ಹೊಸ ಕಾಲದಲ್ಲಿ ಗದ್ಯವನ್ನು ಓದುವಂಥವರು ಕಡಿಮೆ ಆಗಿದ್ದರಿಂದ ಪದ್ಯವನ್ನು ಓದುವವರು ಯಾರು, ಪುಸ್ತಕ ಓದುವವರೇ ಕಡಿಮೆ ಆಗಿದ್ದಾರೆ, ಪುಸ್ತಕ ಪ್ರಕಾಶನ ಮಾಡುವುದು ಯಾಕೆ ಅಂತ ಕೂಡ ಕೇಳುವಂಥ ಜನಗಳಿದ್ದಾರೆ. ಮೊನ್ನೆ ಒಬ್ಬರು ಹೇಳಿದರು, ನಿಮಗೆ ಯಾವುದೇ ಪುಸ್ತಕ ಬೇಕು ಅಂತ ಹೇಳಿದರು ಅದನ್ನು ಯಾರಾದರೂ ಒಬ್ಬರು ಕೊಂಡುಕೊಂಡ್ರೆ ಸಾಕು, ಮತ್ತೆಲ್ಲ ಅದನ್ನು ಫೋಟೋ ತೆಗೆದು ಅದನ್ನು ಬೇಕಾದ ಭಾಗಗಳನ್ನೆಲ್ಲ ಕಳಿಸಿಕೊಡ್ತಾರೆ ಬೇಕಾದವರಿಗೆ, ಮತ್ತು ಪುಸ್ತಕ ಅಗತ್ಯ ಬೀಳುವುದಿಲ್ಲ ಅಂತ ಒಂದು ಮಾತನ್ನು ಒಬ್ಬರು ಹೇಳಿದರು. ಇಂಥ ವಿಚಿತ್ರಗಳೆಲ್ಲ ಇರುವಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಜನ ನಮಗೆ ಪುಸ್ತಕ ಬೇಕು ಅಂತ ಹೇಳುವಂಥ ಜನಗಳು ಇದ್ದಾರೆ. ಆದ್ದರಿಂದ ನಾವು ಪೂರ್ತಿ ನಿರಾಶರಾಗಬೇಕಾದಂಥ ಅಗತ್ಯ ಇಲ್ಲ. ಇದಕ್ಕೆ ಇನ್ನೂ ಅವಕಾಶ, ಪುಸ್ತಕ ಎಂಬುದಕ್ಕೆ ಅವಕಾಶ ಸಿಕ್ಕಬಹುದು. ಒಬ್ಬರು ನನಗೆ ಹೆದರಿಸುವ ಒಂದು ಮಾತನ್ನು ಹೇಳಿದರು, ಈ ಪುಸ್ತಕಗಳಿಗೆ ಕೇವಲ ಇನ್ನು 5 ವರ್ಷ ಇರುವುದು ಸರ್ ಅವಕಾಶ, ಇನ್ನು 5 ವರ್ಷ ಮತ್ತೆ ಇಲ್ಲ, ಆಯುಷ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದರು. ಯಾಕೆ ಹೇಳಿದರು ಅಂತ ಹೇಳಿದರೆ, ಎಲ್ಲ ಡಿಜಿಟಲೈಸೇಷನ್ ಮಾಡಿಬಿಡ್ತಾರೆ, ಈಗ ಯಾವುದೂ ಬೇಕಾಗುವುದಿಲ್ಲ, ಇನ್ನು ಬೇಡ, ಪುಸ್ತಕವೇ ಬೇಡ ಅಂತ ಆಗುವುದಿದೆ ಅಂತ ಹೇಳಿ.
ಸರ್ಕಾರವು ಕೂಡ ಲೈಬ್ರರಿಗಳನ್ನು ಡಿಜಿಟಲೈಸ್ ಮಾಡ್ತದೆ. ಆದ್ದರಿಂದ ಪುಸ್ತಕಗಳನ್ನು ಈಗ ಕೊಳ್ಳುವಂತಹ ಪುಸ್ತಕಗಳನ್ನು ಕೊಳ್ಳುವುದಿಲ್ಲ ಇನ್ನು ಮುಂದೆ. ಈಗ ಏನೋ 300 ಪ್ರತಿ ಏನೋ ತಗೊಳ್ತಾರೆ, ಅದು ಕೊಳ್ಳುವುದಿಲ್ಲ ಇನ್ನು ಮುಂದೆ ಅಂತ ನನಗೆ ಅವರು ಒಂದು ಭಯದ ವಿಷಯವನ್ನು ಸೃಷ್ಟಿ ಮಾಡಿದರು. ಆದರೂ ಇಷ್ಟೆಲ್ಲ ಕಂಪ್ಯೂಟರ್ ಬಂದರೂ ಇನ್ನೂ ಕಂಪ್ಯೂಟರ್ನಲ್ಲಿ ಕೈಯಾಡಿಸಲಾರದಂತಹ ಜನಗಳು ಇದ್ದಾರೆ. ಕಂಪ್ಯೂಟರ್ನ ಪರದೆಯಲ್ಲಿ ಸ್ಕ್ರೀನ್ನಲ್ಲಿ ಓದಿ ಅರ್ಥ ಮಾಡಿಕೊಳ್ಳದವರಿದ್ದಾರೆ, ಅಥವಾ ಎಲ್ಲವನ್ನು ಮೊಬೈಲಿನಲ್ಲಿ ಓದದ ಜನಗಳು ಇದ್ದಾರೆ. ಇನ್ನು ಒಂದು ತಲೆಮಾರಿಗಂತೂ ಅಷ್ಟು ಅವರು ಹೇಳಿದಂಥ ಭಯದ ವಾತಾವರಣ ಬರುವುದಿಲ್ಲ ಎಂಬಂಥ ಒಂದು ಧೈರ್ಯವನ್ನು ನನ್ನಿಂದಾಗಿ ನಾನು ತಾಳಿದ್ದೇನೆ. ಇಲ್ಲಿ ಹೊಸಬರ ಪರಿಚಯವೂ ಆದ ಹಾಗಾಯಿತು, ಸಂತೋಷ ಆಯಿತು. ಎಲ್ಲರನ್ನು ವಿದ್ವಾಂಸರನ್ನು ನೋಡುವಂತಹ ಒಂದು ಅವಕಾಶವಾಯಿತು. ನನಗೂ ಇಲ್ಲಿ ಅವಕಾಶವನ್ನು ಕೊಟ್ಟದ್ದಕ್ಕೆ ಸಂಬಂಧಿಸಿದ ಸಂಘಟಕರೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್ ಸರ್ ಅವರಿಗೆ ಮನಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಸಿಂಡಿಕೇಟ್ ಸದಸ್ಯರಾದ ಶ್ರೀ ರವಿಚಂದ್ರ ಎಂ ಹಾಗೂ ಮೋಹನ್ ಪಡಿವಾಳ್ ಅವರ ಇರುವಿಕೆಯನ್ನು ಗೌರವದಿಂದ ಗುರುತಿಸಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಈ ವಿಚಾರಗೋಷ್ಠಿಯ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರ ಕನಕ ತರಂಗಿಣಿಯ ಮಹಾಕಾವ್ಯ ಮಂಥನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಪಾದೆಕಲ್ಲು ವಿಷ್ಣು ಭಟ್ ಸರ್, ಹಾಗೆ ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಹಾಗೂ ಶ್ರೀ ಶಿವಕುಮಾರ್ ಅಳಗೋಡು ಇವರು ಆ ಕಾವ್ಯದ ಕುರಿತಾಗಿ ಮಾತುಗಳನ್ನಾಡಿದವರು. ಮೂವರು ವಿದ್ವಾಂಸರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವರಿಗೆ ಎಂ.ಆರ್. ಸತ್ಯನಾರಾಯಣ ಸರ್ ಇವರು ಬಂದು ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಎಷ್ಟೋ ಜನಕ್ಕೆ ಕವಿಗಳು ಯಾರು ಅಂತ ಗೊತ್ತಿಲ್ಲ, ನಮ್ಮ ಮುಂದೆನೇ ಇದ್ದಾರೆ. ಒಂದು ನಿಮಿಷ ಮೇಲ್ ಬಂದು ಸ್ವಲ್ಪ ಚಪ್ಪಾಳೆ ಜೋರಾಗಿ ಹೊಡಿಬೇಕು. ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಅವರ ಕನಕ ತರಂಗಿಣಿಯ ಈ ವಿಚಾರಗೋಷ್ಠಿಯನ್ನು ನಾವಿಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ಎಲ್ಲ ವಿದ್ವಾಂಸರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.